ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದು ದಿವಸ ಕೂಡ ದೇವರ ಸಾನ್ನಿಧ್ಯಕ್ಕೆ ಬರುವುದಕ್ಕೆ ದೇವರು ನಮ್ಮ ಆಯುಷ್ಯದ ದಿನಗಳನ್ನು ಅಧಿಕ ಮಾಡಿಕೊಟ್ಟಿದ್ದಾರೆ. ಉಪವಾಸ ಪ್ರಾರ್ಥನೆಯ 27ನೆಯ ದಿವಸಕ್ಕೆ ಬಂದು ಸೇರಿಕೊಂಡಿದ್ದೀರಿ. ಇವತ್ತು ಕೂಡ ದೇವರ ಶಬ್ದವನ್ನು ಕೇಳುವುದಕ್ಕೆ ಬೇಕಾಗಿ ದೇವರ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಬೇಕಾಗಿ ದೇವರಿಂದ ಹೊಸದನ್ನು ನಾವು ಪಡೆದುಕೊಳ್ಳುವುದಕ್ಕೆ ಬೇಕಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನಮಗೆ ಆಸಕ್ತಿ ಹೆಚ್ಚಾಗಿ ಬರುವುದಕ್ಕೆ ಬೇಕಾಗಿ ನಾವು ಬಹಳ ತವಕದಿಂದ ದೇವರ ಮುಖವನ್ನು ನೋಡುತ್ತಾ ಕುಳಿತುಕೊಂಡಿರೋಣ. ಸಭೆಯಾಗಿ ಕೂಡಿ ಬಂದಿರುವಂಥ ದೇವ ಮಕ್ಕಳು, ಸಭೆಯ ಸೇವೆ ನಡೆಸುತ್ತಿರುವಂಥ ಸಭಾಪಾಲಕರು, ಅವರ ಕುಟುಂಬ, ಸಭೆಯಲ್ಲಿ ಸೇವೆಯಲ್ಲಿ ಕೈ ಜೋಡಿಸಿರುವಂಥ ಸೇವಕ ವೃಂದದವರು, ವಿವಿಧವಾದ ರೀತಿಯಲ್ಲಿ ಸಭೆಗೆ ಸಹಾಯ ಸಹಕಾರಗಳನ್ನು ಕೊಡುತ್ತಿರುವಂಥ ಎಲ್ಲ ದೇವಜನರನ್ನು ಕೂಡ ಕರ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ವಿವಿಧವಾದ ಮಾಧ್ಯಮದ ಮುಖಾಂತರವಾಗಿ ಈಗ ನಮ್ಮ ಶಬ್ದವನ್ನು ಕೇಳ್ತಾ ಇರುವಂಥ, ದೂರದಲ್ಲಿ ಎಲ್ಲ ಕುಳಿತುಕೊಂಡು ಮನೆಗಳಲ್ಲಿ ವಿವಿಧವಾದ ಸ್ಥಳಗಳಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಶ್ರವಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ಕೂಡ ಭಕ್ತರಿಗೂ ಕರ್ತನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ. ಎಷ್ಟು ದೂರದಲ್ಲಿ ಕುಳಿತು ಕೇಳ್ತಾ ಇದ್ದೇವೆ ಎಂಬುದಕ್ಕಿಂತಲೂ ದೇವರು ನಮಗೆ ಎಷ್ಟು ಹತ್ತಿರವಾಗಿದ್ದಾನೆ ಎಂಬುದು ಬಹಳ ಪ್ರಾಮುಖ್ಯವಾದ ವಿಷಯ. ಯಾರೆಷ್ಟು ದೂರದಲ್ಲಿ ನಿಂತು ಮಾತನಾಡಿದರೂ ಕೂಡ ಈಗ ನಮ್ಮ ಮನೆಗಳಲ್ಲಿ ನಾವು ಕೂತಿರುವಂಥ ಕೋಣೆಗಳಲ್ಲಿ ನಮಗೆ ಅದನ್ನು ಕೇಳಲಿಕ್ಕಿರುವಂಥ ವ್ಯವಸ್ಥೆಗಳು, ಟೆಕ್ನಾಲಜಿಗಳು ಈಗ ಮುಂದುವರೆದಿದೆ. ಭೂಲೋಕದ ಯಾವ ಮೂಲೆಯಲ್ಲಿ ನಿಂತುಕೊಂಡು ಒಬ್ಬರು ಮಾತಾಡಿದರೂ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಕೋಣೆಯೊಳಗಡೆ ನಾವು ಕುಳಿತುಕೊಂಡು ನಮ್ಮ ಮೊಬೈಲುಗಳಲ್ಲಿ, ನಮ್ಮ ವಾಟ್ಸಪ್ಗಳಲ್ಲಿ, ನಮ್ಮ ಯೂಟ್ಯೂಬ್ಗಳಲ್ಲಿ, ನಮ್ಮ ಫೇಸ್ಬುಕ್ಗಳಲ್ಲಿ, ನಮ್ಮ ಟಿ ವಿಗಳಲ್ಲಿ, ದೂರದರ್ಶನಗಳಲ್ಲಿ ನಮಗೆ ಅದನ್ನು ಕಾಣೋದಕ್ಕೆ ಕೇಳೋದಕ್ಕಿರುವಂಥ ಸಂವಿಧಾನಗಳು, ವ್ಯವಸ್ಥೆಗಳೆಲ್ಲ ಈಗ ನಮಗೆ ಉಂಟು. ಹಾಗೆ ಈ ಆಲಯದಲ್ಲಿ ಬಂದು ಕೂತುಕೊಂಡು ಕೇಳೋದು ಒಳ್ಳೆಯದು. ಬರಲಿಕ್ಕೆ ನಿಮಗೆ ಸಮಯ ಅನುಕೂಲವಾಗಲಿಲ್ಲ, ಸಂದರ್ಭಗಳು ಅನುಕೂಲವಲ್ಲದೇ ಇರುವಾಗ ಕೆಲವರಿಗೆ ಅನೇಕ ವಿಧವಾದ ತಡೆಗಳಿರ್ತದೆ. ಅಂಥವರು ಮನೆಗಳಲ್ಲಿ ಕುಳಿತು ಕೇಳುವಾಗಲೂ ಕೂಡ ನಿಮ್ಮನ್ನು ಪ್ರೀತಿಸುವ ದೇವರು, ನಿಮ್ಮೊಟ್ಟಿಗೆ ಮಾತನಾಡುವ ದೇವರು ನಿಮಗೆ ಎಷ್ಟು ಹತ್ತಿರವಾಗಿದ್ದಾರೆ ಎಂಬುದನ್ನು ಯಾವಾಗಲೂ ನೀವು ಮನವರಿಕೆ ಮಾಡಿಕೊಂಡಿರ್ರಿ. ಪ್ರೈಸ್ ದಿ ಲಾರ್ಡ್. ಹ್ಯಾಪಿಯಾಗಿದ್ದೀರಿ, ಎಲ್ಲರೂ ಸಂತೋಷದಲ್ಲಿದ್ದೀರಿ. ದೇವರ ಶಬ್ದ ಕೇಳೋದಕ್ಕೆ ಕಿವಿಗಳನ್ನ ತೆರೆದಿದ್ದೀರಿ. ದೇವರು ಮಾತನಾಡ್ತೀರಿ ಎಂದು ಭರವಸೆಯಿಂದ ಬಂದಿದ್ದೀರಿ. ದೇವರು ನಿಮ್ಮ ಭರವಸೆಗಳನ್ನು ಯಾವತ್ತೂ ಹುಸಿ ಮಾಡುವುದಿಲ್ಲ ಎಂದು ನಾವು ಪೂರ್ಣವಾಗಿ ನಂಬಿದ್ದೇವೆ. ಹಲ್ಲೆಲೂಯಾ. ನೆನ್ನೆ ಮಾತನಾಡಿದ ವಿಷಯಗಳನ್ನು ಮುಂದುವರಿಸಿಕೊಂಡು ಹೋಗುವುದರಲ್ಲಿ ಸಂತೋಷವುಳ್ಳವರು ಮಾತ್ರ ಆಮೇಲೆ ಹೇಳಿ. ಹಲ್ಲೆಲೂಯಾ. ನೆನ್ನೆ ಮಾತನಾಡಿದ ವಿಷಯಗಳು ಮನವರಿಕೆ ಆಗ್ತಾ ಇತ್ತಾ ಸ್ವಲ್ಪವಾದರೂ? ಪ್ರೈಸ್ ದಿ ಲಾರ್ಡ್. ನಾವು ಆತ್ಮೀಕರು, ಎಲ್ಲ ಕಾರ್ಯಗಳನ್ನು ಆತ್ಮೀಕ ರೀತಿಯಲ್ಲಿ ನಾವು ಯಾವಾಗಲೂ ಚಿಂತಿಸ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಆತ್ಮೀಕವಾದ ರೀತಿಯಲ್ಲಿ, ಆತ್ಮೀಕತೆಯಲ್ಲಿ ನಿಂತುಕೊಂಡು ನಮ್ಮ ಎಲ್ಲ ಜೀವನದ ಸನ್ನಿವೇಶಗಳನ್ನು, ಸಬ್ಜೆಕ್ಟ್ಗಳನ್ನು, ಇನ್ಸಿಡೆಂಟ್ಗಳನ್ನು, ಘಟನೆಗಳನ್ನು ನಾವು ವೀಕ್ಷಿಸಲಿಕ್ಕೆ ಕಲಿಯಬೇಕು. ಅದು ಬಹಳ ಪ್ರಾಮುಖ್ಯವಾದಂಥ ಒಂದು ಅಂಶ. ನಮಗೆ ಅನೇಕರಿಗೆ ಉಂಟಾಗುವಂಥ ಒಂದು ಸೋಲು ಏನು ಅಂತ ಕೇಳಿದರೆ, ನಾವು ಆತ್ಮೀಕರು, ಹೌದು, ಕ್ರಿಸ್ತನಲ್ಲಿ ಬಂದವರೆಲ್ಲ ನಾವು ಯಾರು? ನಾವು ಆತ್ಮೀಕರು. ಆದರೆ ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನು, ಇನ್ಸಿಡೆಂಟ್ಗಳನ್ನು ನಮಗೆ ಆತ್ಮೀಕತೆಯಲ್ಲಿ ಪರಿವೀಕ್ಷಣೆ ಮಾಡುವುದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತು ಅಂತ ನಂಬ್ತಾ ಇದ್ದೀನಿ. ಯಾವಾಗಲೂ ಕ್ರಿಸ್ತನಲ್ಲಿ
ನಂಬಿಕೆ ಇಟ್ಟು ಕ್ರಿಸ್ತನ ಆರಾಧನೆ ಮಾಡುತ್ತಿರುವಂಥ ದೇವ ಭಕ್ತರು, ನಿಮ್ಮ ಜೀವನದ ಎಲ್ಲ ಭಾಗಗಳಲ್ಲಿ ಕೂಡ ಆತ್ಮೀಕತೆಯ ದೃಷ್ಟಿಕೋನ ಇಟ್ಟುಕೊಂಡು ನೋಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದಕ್ಕಾಗಿ ನೀವು ಸಿದ್ಧರಾಗಬೇಕು. ಅದಕ್ಕೆ ಒಂದು ಒಳ್ಳೆಯ ಸಾಕ್ಷಿ ನಿಮಗೆ ಅಲ್ಲ, ಅದಕ್ಕೊಂದು ಒಳ್ಳೆಯ ಸಾಕ್ಷಿ ಅಲ್ಲ ನಿಮಗೆ. ಎಲ್ಲ ಕಾರ್ಯಗಳನ್ನು ಕೂಡ ಆತ್ಮೀಕ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಂಥ ಒಬ್ಬರಿದ್ದರು. ಯಾರು ಗೊತ್ತಾ ನಿಮಗೆ? ಯಾರು? ಯೇಸು ಕ್ರಿಸ್ತನು. ಆಮೇನ್. ಸಾಕ್ಷಿಗಳು ತುಂಬ ಅದರಲ್ಲಿ ಹೇಳಲಿಕ್ಕೆ ನನಗೆ ಬರ್ತಾ ಇದೆ. ಒಂದು ಸಾಕ್ಷಿ ಹೇಳ್ತೇನೆ. ಆತ್ಮೀಕತೆಯಲ್ಲಿ ಒಂದು ವಿಷಯವನ್ನು ವೀಕ್ಷಿಸೋದು, ಮಾನುಷಿಕ ವಿಷಯದಲ್ಲಿ ನೋಡಿದರೆ ತುಂಬ ವರ್ಸ್ಟ್, ತುಂಬ ಕೆಟ್ಟದು. ಮಾನುಷಿಕ ರೀತಿಯಲ್ಲಿ, ಬುದ್ಧಿಯಲ್ಲಿ ನೋಡಿದರೆ. ಆತ್ಮೀಕತೆಯಲ್ಲಿ ನೋಡುವಾಗ ಅದರ ದೃಷ್ಟಿಕೋನನೇ ಬೇರೆ ಆಗ್ತದೆ. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಶಮರಿಯದ ಹೆಂಗಸಿನೊಟ್ಟಿಗೆ ಕರ್ತನು ಮಾತನಾಡುವ ಒಂದು ಪ್ರಸಂಗ ನೀವು ಬೈಬಲಲ್ಲಿ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಿಮಗೆ ಕಾಣುತ್ತದೆ. ಅರ್ಥ ಆಗ್ತಾ ಉಂಟಾ ನಿಮಗೆ? ವಾಕ್ಯ ಗೊತ್ತಿರುವವರು. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಮತ್ತು ಶಮರಿಯದ ಹೆಂಗಸರ ಸ್ತ್ರೀಯ ಒಟ್ಟಿಗೆ ಒಂದು ಸಂವಾದ ನಡೀತಾ ಇದೆ. ಎಲ್ಲ ಕರೆಕ್ಟಲ್ಲ? ನಿಮಗೆ ಗೊತ್ತಾಯಿಲ್ವಾ? ಮಾನುಷಿಕವಾದ ದೃಷ್ಟಿಕೋನದಲ್ಲಿ ಆ ಹೆಂಗಸನ್ನು ಹೇಗೆ ನೀವು ಪರಿವೀಕ್ಷಣೆ ಮಾಡ್ಬೋದು? ನಾನು ಮಾತಾಡೋ ವಿಷಯ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಂಬ್ತಾ ಇದ್ದೇನೆ. ಬುದ್ಧಿಯಿಂದ, ಮಾನುಷಿಕವಾದ ಬುದ್ಧಿಯಿಂದ ಸಾಧಾರಣ ಒಂದು ಮನುಷ್ಯನಾಗಿ ನಿಂತುಕೊಂಡು ನಾವು ಆಲೋಚನೆ ಮಾಡಿದರೆ ಆ ಸ್ತ್ರೀಯೊಟ್ಟಿಗೆ ಮಾತನಾಡಲಿಕ್ಕಿರುವಂಥ ಸಂದರ್ಭ ಬೇಡ, ಬಿಟ್ಟು ಹೋಗಬೇಕು. ಅವಳೊಟ್ಟಿಗೆ ಮಾತಾಡುವ ಅವಶ್ಯಕತೆ ನಮಗೆ ಇಲ್ಲವೇ? ಅವಳ ಒಡನಾಟ ನಮಗೆ ಸರಿ ಅಲ್ವೇ? ಅರ್ಥ ಆಗ್ತಾ ಅಂತ ನಂಬ್ತಾ ಇದ್ದೀನಿ. ದೂರ ಹೋಗುವುದು ಒಳ್ಳೆಯದು. ಅದು ಯಹೂದ್ಯರ ಕಾಲದಲ್ಲಿ, ಯೇಸುಕ್ರಿಸ್ತನ ಕಾಲದಲ್ಲಿ, ಯೇಸುಕ್ರಿಸ್ತನ ಶರೀರಧಾರಿಯಾಗಿದ್ದ ಸಮಯದಲ್ಲಿ ಶಮರಿ ಎಂಬುದು ಯಹೂದ್ಯರಿಗೆ ಬಹಳ ಅಸಹ್ಯವಾದಂಥ ಒಂದು ಸ್ಥಳ. ವಾಕ್ಯ ಎಲ್ಲ ಓದಿಕೊಂಡು ಬಂದರೆ ತುಂಬ ಮೆಸೇಜ್ ಅದರಲ್ಲಿ ಕೊಡಬೇಕು. ನನಗೆ ಆ ಟೈಟ್ಲ್ ಓಪನ್ ಮಾಡಿದರೆ, ಆ ಪ್ಯಾಸೇಜ್ ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬಂದರೆ, ನಾನು ಅನೇಕ ಕಾರ್ಯಗಳು ದೇವರ ಆತ್ಮದಲ್ಲಿ ಅದರಲ್ಲಿ ನಿಮ್ಮ ಮುಂದೆ ನಾನು ಮಾತಾಡಲಿಕ್ಕೆ ನನಗೆ ದೇವರು ತಿಳಿಸ್ತಾ ಇರ್ತಾರೆ. ನಾನು ನೆನ್ನೆ ಮಾತನಾಡಿದ ವಿಷಯವನ್ನು ಸ್ವಲ್ಪ ಮಾತ್ರ ಇವತ್ತು ಕಂಟಿನ್ಯೂ ಮಾಡಿಕೊಂಡು ಎಲ್ಲಿಯಾದರೂ ಒಂದು ಮುಕ್ತಾಯದಲ್ಲಿ ತಂದು ನಿಲ್ಲಿಸಿದರೆ ನೀವು ಹೇಳ್ತೀರಿ, ಪಾಸ್ಟರ್ ಮಾತಾಡಿದ ಸಬ್ಜೆಕ್ಟು ನಮಗೆ ಅರ್ಥ ಆಯಿತು, ಅದು ಕನ್ಕ್ಲೂಷನ್ಗೆ ತಂದರು ಅಂತ ನೀವು ಹೇಳ್ತೀರಿ. ನಾನು ಹಂಗೆ ಬಿಟ್ಟು ಹೋದರೆ ಅವರು ಏನೇನೋ ಮಾತಾಡಿದ್ರು, ಅದು ಪೂರ್ಣತೆಗೆ ತರಲಿಲ್ಲ, ಮುಕ್ತಾಯವಾಗಲಿಲ್ಲ ಅಂತ ಹೇಳಿಬಿಟ್ಟು ಒಂದು ವೇಳೆ ನಿಮ್ಮ ಮನಸ್ಸು ಗೊಂದಲಕ್ಕೆ ಗುರಿಯಾಗಲಿಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದ ಆ ವಿಷಯ ನಾನು ಬಿಟ್ಟು ಬಿಡ್ತಾ ಇಲ್ಲ. ನಾನು ನೆನ್ನೆ ಮಾತನಾಡಿದ ಆ ವಿಷಯವನ್ನು ನಿಮ್ಮ ಮುಂದೆ ಇನ್ನೊಂದು ಸಾರಿ ಅದನ್ನು ತಗೊಂಡು ಬಂದು ಅದರ ಯಾವುದಾದ್ರೂ ಒಂದು ಭಾಗವನ್ನಾದರೂ ನಿಮ್ಮ ಮುಂದೆ ನಾನು ಪೂರ್ಣತೆಗೆ ತರಲಿಕ್ಕೆ ಬೇಕಾಗಿ ಇವತ್ತು ಪ್ರಯತ್ನ ಪಡ್ತೇನೆ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯ ದೇವರಾತ್ಮ ಹೊಸ ಕಾರ್ಯಗಳನ್ನು ತಗೊಂಡು ಬರುವಾಗ ನಿಮ್ಮ ಮುಂದೆ ಅದನ್ನು ಕೂಡ ಮಾತನಾಡಲಿಕ್ಕೆ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡಲಿ. ಯಹೂದ್ಯರಿಗೆ ಪ್ರವೇಶಿಸಲಿಕ್ಕೆ ಇಷ್ಟಪಡದಿರುವಂಥ ಒಂದು ಸ್ಥಳ ಶಮರಿಯ. ಯಾರ ಮಾರ್ಗದಲ್ಲಿ ಹೋಗಲ್ಲ. ಆದರೆ ಯೇಸು ಸ್ವಾಮಿಯ ಆತ್ಮಿಕ ದೃಷ್ಟಿಕೋನ ಅವರು ಅದರಲ್ಲಿ ಹೋದರು. ಒಂದು ಸಾಧಾರಣ ಜನರೇ ಅಲ್ಲಿ ಹೋಗುವುದಿಲ್ಲ, ಯಾರು? ಯಹೂದ್ಯರು. ಆದರೆ ಯೇಸು ಕ್ರಿಸ್ತನು ರಬ್ಬಿ, ಸರಿಯಾ? ಹೌದಾ ಅಲ್ವಾ? ಯೇಸು ಕ್ರಿಸ್ತನನ್ನು ಶಿಷ್ಯರು ಹೆಂಗೆ ಕರೀತಾ ಇದ್ರು? ರಬ್ಬಿ. ರಬ್ಬಿ ಅಂದರೆ ಏನು? ಗುರು. ಗುರು ಅಂದರೆ ಏನು ಕೆಲಸ? ಗುರುವಿನ ಕೆಲಸ ಏನು? ಗುರುವಿನ ಕೆಲಸ ಏನು? ಗುರುವಿನ ಕೆಲಸ ಏನು? ನಿಮಗೆ ಯಾರಿಗಾದರೂ ಗುರುಗಳಿದ್ದಾರಾ? ನಿಮಗೆ ಯಾರಿಗಾದರೂ ಗುರು ಇದ್ದಾರಾ? ನೀವೆಲ್ಲ ನಿಮ್ಮ ಜೀವನದಲ್ಲಿ ಯಾರಾದರೂ ಗುರುವಾಗಿ ಒಂದು ಪಾತ್ರ ವಹಿಸಿದ್ದಾರಾ? ಇದೆಲ್ಲ ನಿಮಗೆ ಗೊತ್ತು, ಹೇಳೋಕ್ಕೆ ಬರ್ತಾ ಇಲ್ಲ. ಗುರು ಅಂದರೆ ಉಪದೇಶ ಹೇಳಿಕೊಡುವವರು, ಬೋಧಿಸುವ ಬೋಧಕನ ಹೆಸರು ಗುರು. ಆಗ ರಬ್ಬಿ ಅಂತ ಯೇಸು ಕ್ರಿಸ್ತನಿಗೆ ಅವರು ಕರೀತಾರೆ. ಹೌದು, ನಾನು ರಬ್ಬಿ. ಯೇಸು ಹೇಳ್ತಾರೆ, ಹೌದು, ನಾನು ಹೌದು. ರಬ್ಬಿ ಆದವರು ಯಾವುದೇ ಕಾರಣದ ಕೂಡ ಶಬರಿಯದೊಳಗಡೆ ಹೋಗಂಗಿಲ್ಲ. ಯೇಸು ಕ್ರಿಸ್ತನ ಆತ್ಮಿಕ ದೃಷ್ಟಿಕೋನ ನೋಡಿ ಯೇಸು ಸ್ವಾಮಿ ರಬ್ಬಿ ಆಗಿದ್ದರೂ ಕೂಡ ಶಮರಿಯದೊಳಗಡೆ ಹೋದರು. ಯೇಸು ಕ್ರಿಸ್ತನು ಶಮರಿಯದ ಒಳಗಡೆ ಹೋಗಿದ್ದು ಮಾತ್ರ ಅಲ್ಲ, ಮಧ್ಯಾಹ್ನದ ಸಮಯದಲ್ಲಿ ಸುಕಾರ್ ಎಂಬ ಪಟ್ಟಣದಲ್ಲಿ ಯಾಕೋಬನ ಕಾಲದಿಂದ ಅನುಭವಿಸಿಕೊಂಡು ಕುಡಿದುಕೊಂಡು ನೀರು ಕುಡಿತಾ ಇದ್ದಂಥ ಬಾವಿಯ ಬಳಿಗೆ ಯೇಸು ಕ್ರಿಸ್ತನು ಬಂದರು. ಅಲ್ಲಿ ಬಂದ ಸಮಯದಲ್ಲಿ ಮಧ್ಯಾಹ್ನ ಸಮಯ ಆಗಿತ್ತು, ಬಾಯಾರಿಯುವ ಸಮಯ, ಬಳಲಿ ಕೂತುಕೊಂಡಿರುವ ಸಮಯ. ನೀರಿಗಾಗಿ ಒಂದು ಹೆಂಗಸು ಆ ಸ್ಥಳಕ್ಕೆ ಬಂದರು.
ಅದರ ಆತ್ಮಿಕ ರಹಸ್ಯಗಳೆಲ್ಲ ಬೇಕಾದರೆ ಇನ್ನೊಂದು ದಿವಸ ನಾಳೆ ದೇವರು ಕೊಟ್ಟರೆ ನಾವು ಮಾತಾಡೋಣ. ಇಷ್ಟೇ ಮಾತಾಡಿಬಿಟ್ಟು ಮುಗಿಸ್ಬಿಡ್ತೇನೆ. ಶಮರಿಯದ ಹೆಂಗಸ್ಸಿನೊಟ್ಟಿಗೆ ಮಾನುಷಿಕವಾದಂಥ ಬುದ್ಧಿಯಿಂದ ಯೇಸು ಸ್ವಾಮಿಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಶಮರಿಯದ ಹೆಂಗಸ್ಸಿನ ಜೀವಿತ ಬೇರೆ, ಬಂದು ನಿಂತಿರುವಂಥ ರಬ್ಬಿಯ ಜೀವಿತ ಬೇರೆ. ನಿಮಗೇನಾದ್ರೆಲ್ಲ ಅರ್ಥ ಆಗ್ತಾ ಇದೆ? ನನಗೆ ಅನಿಸ್ತಾ ಇದೆ. ನಾನು ನೆನ್ನೆ ಹೇಳಿದ ಮಾತು ಇವತ್ತು ಆವರ್ತಿಸ್ತಾ ಇದ್ದೀನಿ. ಮನುಷ್ಯರು ಕೊಡುವ ಮೆಸೇಜ್ ಮನುಷ್ಯನಿಗೆ ಅರ್ಥ ಆಗ್ತದೆ. ಇನ್ನೊಂದು ಸರಿ ಹೇಳ್ತೀನಿ, ಮನುಷ್ಯನು ಮಾಡುವ ಪ್ರಸಂಗ ಮನುಷ್ಯರಿಗೆ ಅರ್ಥ ಆಗ್ತದೆ, ಆತ್ಮನು ಕೊಡುವ ಪ್ರಸಂಗ ಆತ್ಮನಿಗೆ ಮಾತ್ರ ಅರ್ಥ ಆಗೋದು. ನೀವು ಈಗ ಶರೀರಧಾರಿಯಾಗಿ ಕೂತುಕೊಂಡು ಕೇಳೋದಲ್ಲ, ಆತ್ಮದನ್ನು ಅನುಭವಿಸಿಕೊಂಡು ಕೇಳ್ತಾ ಇರಬೇಕು. ನಾನು ಇವತ್ತು ಮಾತಾಡಬೇಕು ಅಂತ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿಕೊಂಡು ಬಂದು ಇಲ್ಲಿ ಮಾತನಾಡೋದಲ್ಲ. ಇಲ್ಲಿ ಇವತ್ತು ಪವಿತ್ರಾತ್ಮ ಓಪನ್ ಮಾಡೋ ಸಬ್ಜೆಕ್ಟ್ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಅದರ ಅರ್ಥ, ನೀವು ಪವಿತ್ರಾತ್ಮನಲ್ಲಿ ನೀವು ಕೂತುಕೊಂಡು ಕೇಳಲಿಕ್ಕೆ ನಿಮ್ಮ ಕಿವಿಗಳು ತೆರೆದರೆ ಸರ್ವಶಕ್ತನ ದೇವರು ನಿಮ್ಮ ಆತ್ಮವನ್ನು ಸ್ಪಂದಿಸ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ, ಮುಟ್ಟುತ್ತಾ ಇರ್ತಾನೆ, ರೂಪಾಂತರ ಪಡಿಸ್ತಾ ಇರ್ತಾನೆ, ನಿಮ್ಮನ್ನು ಬಲಪಡಿಸ್ತಾ ಇರ್ತಾನೆ, ಸಂತೈಸ್ತಾ ಇರ್ತಾನೆ, ಎಚ್ಚರಿಸ್ತಾ ಇರ್ತಾನೆ, ತಿದ್ದುತ್ತಾ ಇರ್ತಾನೆ, ನಿಮ್ಮನ್ನು ಆತ್ಮಿಕರಾಗಿ ಮಾರ್ಪಡಿಸ್ತಾ ಇರ್ತಾರೆ. ಇದೆಲ್ಲ ನೀವು ಅನುಭವಿಸಿಯೇ ಉಪವಾಸ ಪ್ರಾರ್ಥನೆ ಮುಕ್ತಾಯಗೊಳಿಸಬೇಕು. ಇದೆಲ್ಲ ನೀವು ಆಗಬೇಕು ನಿಮ್ಮ ಜೀವನದಲ್ಲಿ. ಹೀಗೆ ಆದರೆ ವ್ಯಾಸ ನಿಮ್ಮ ಸಮಯ ವೆಚ್ಚ ಮಾಡೋದು, ನಿಮ್ಮ ಸೇವಕರು ವೆಚ್ಚ ಮಾಡ್ತಾ ಇರೋದು, ಈ ಆಲಯದಲ್ಲಿ ನೀವು ಕಳೆಯುತ್ತಿರುವಂಥ ಸಮಯ, ಅನೇಕ ಸೇವಕರು ದೂರದಿಂದ ಹತ್ತಿರದಿಂದ ಬಂದು ನಿಮಗೋಸ್ಕರ ಸಮಯ ವೆಚ್ಚ ಮಾಡೋದು ನಿಮ್ಮ ಜೀವನದಲ್ಲಿ ಪ್ರಯೋಜನಕರ ಆಗಬೇಕಾದರೆ ನೀವು ಉಪವಾಸ ಪ್ರಾರ್ಥನೆ ಮುಗಿಯೋದ್ರೊಳಗಡೆ ನೀವು ಆತ್ಮಿಕ ದರ್ಶನವುಳ್ಳವರಾಗಿ ನೀವು ಎದ್ದೇಳಬೇಕು. ಅದು ನನ್ನ ಆಸೆ ಕೂಡ, ನನ್ನ ಆಸೆ ಅದು. ಎಷ್ಟು ದಿವಸ ಉಪವಾಸ ಮಾಡಿದಿರಿ ಎಂದಲ್ಲ ನನ್ನ ಪ್ರಶ್ನೆ. ನಿಮ್ಮ ಉಪವಾಸದಲ್ಲಿ ನೀವು ಏನು ಹೊಂದಿಕೊಂಡಿದ್ದೀರಿ ಅದು ಯಾವಾಗ ನನ್ನ ಮನಸ್ಸಲ್ಲಿ ಪ್ರಶ್ನೆ ಆಗಿರ್ತದೆ. ಎಷ್ಟು ದಿವಸ ಕೂತುಕೊಂಡಿದ್ದೀರಿ ಅದಲ್ಲ ಮುಖ್ಯ. ಒಂದು ದಿವಸ ಕೂತ್ರ ಏನಾದರೂ ಒಂದು ಪಡ್ಕೊಂಡು ನಮಗೆ ಎದ್ದೇಳೋಣ. 1 ಗಂಟೆ ಪ್ರಾರ್ಥಿಸಿದಿರಾ, ಸರ್ವಶಕ್ತನಿಂದ ಒಂದು ಶಬ್ದ ಕೇಳಿಕೊಂಡು ನಮಗೆ ಎದ್ದೇಳೋಣ. 1 ದಿವಸ ಆರಾಧನಾಲಯದಲ್ಲಿ ಮೊಣಕಾಲು ಊರಿದಿರಾ, ಏನಾದರೂ ಒಂದು ನಡ್ಕೊಂಡೆ ನಮಗೆ ಇಲ್ಲಿಂದ ಹೋಗೋರಾಗಿರೋಣ. 1 ದಿವಸ ನೀವು ವರ್ಷಿಪ್ ಲೀಡ್ ಮಾಡಿದಿರಾ, ಆ ವರ್ಷಿಪ್ ಲೀಡ್ ಮಾಡುವಾಗ ನಿಮ್ಮ ಮುಂದೆ ನಿಂತಿರುವಂಥ ವಿಶ್ವಾಸಿ ಸಮೂಹದ ಮೇಲೆ ಒಂದು ಅದ್ಭುತ ನಡೆದಿರಬೇಕು. ಆಗ ನೀವು ಮಾಡಿದಂಥ ಸೇವೆ ಸಾರ್ಥಕ ಆಯಿತು. ಮಕ್ಕಳೇ, ನನ್ನನ್ನು ಕೇಳುತ್ತಿರುವಂಥ ಪ್ರಿಯರಾದ ದೇವಜನರೇ, ನಿಮ್ಮ ಮೇಲೆ ದೇವರ ಉದ್ದೇಶ ಕೂಡ ಅದೇ ಆಗಿದೆ. ಏನು ಕೆಲಸ ಇಲ್ಲದಕ್ಕೆ ನಿಮ್ಮನ್ನು ಇಲ್ಲಿ ತಂದು ಕೂರಿಸಲಿಕ್ಕೆಲ್ಲ ದೇವರು ಆಸೆ ಪಡ್ತಾ ಇರೋದು. ನೀವು ಇಲ್ಲಿ ನಿಮ್ಮ ಸನ್ನಿವೇಶಗಳು ನಿಮಗೆ ಪ್ರತಿಕೂಲವಾಗಿರುವಾಗಲೂ ಕೂಡ ಇಲ್ಲಿ ಬಂದು ಕುಳಿತುಕೊಂಡು ನೀವು ತಾಳ್ಮೆಯಿಂದ ಸಹನೆಯಿಂದ ನಮ್ಮ ಸ್ವರ ಕೇಳ್ತಾ ಇದ್ದೀರಲ್ಲ, ಅದರಿಂದ ನಿಮಗೆ ಪ್ರಯೋಜನ ಆಗಬೇಕು ಎಂಬುದು ನಿಮ್ಮನ್ನು ಕರೆಕೊಂಡು ಬಂದ ದೇವರ ಉದ್ದೇಶವಾಗಿದೆ. ಆತನು ನಿಮ್ಮನ್ನು ರೂಪಾಂತರಪಡಿಸಲಿಕ್ಕೆ ಆಸೆ ಪಡ್ತಾ ಇದ್ದಾನೆ. ಕರ್ತನ ಬರವಣು ಹತ್ತಿರ ಆಗ್ತಾ ಇದ್ದ ಹಾಗೆ ನಿಮ್ಮನ್ನು ಹೆಚ್ಚೆಚ್ಚಾಗಿ ದೇವರು ರೂಪಾಂತರಪಡಿಸ್ತಾ ಇರ್ತಾರೆ, ನಿಮ್ಮನ್ನು ಹೆಚ್ಚೆಚ್ಚಾಗಿ ದೇವರು ಬದಲಾಯಿಸ್ತಾ ಇರ್ತಾರೆ, ಹೆಚ್ಚೆಚ್ಚಾಗಿ ನಿಮ್ಮನ್ನು ಉತ್ತೇಜನ ಪಡಿಸ್ತಾ ಇರ್ತಾರೆ, ಹೆಚ್ಚೆಚ್ಚಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರ್ತಾರೆ, ಹೆಚ್ಚೆಚ್ಚಾಗಿ ದೇವರು ನಿಮ್ಮನ್ನು ಆಗಾಗ ತಟ್ಟಿ ಎಬ್ಬಿಸಿ ಎಚ್ಚರಾಗು ಎಚ್ಚರಾಗು ಎಚ್ಚರಾಗು. ಯಾಕೆ ಗೊತ್ತಾ? ನಮ್ಮ ಕಾಲು ಜಾರಿ ಹೋಗುವಾಗ ಅನೇಕ ಸಮಯ ನಮಗೆ ಗೊತ್ತಾಗಲ್ಲ, ನಮ್ಮ ಮನಸ್ಸು ಬಿದ್ದು ಹೋಗುವಾಗ ಅನೇಕ ಸಂದರ್ಭಗಳು ನಮಗೆ ಗೊತ್ತಾಗೋದಿಲ್ಲ. ಆದರೆ ಇಂದಿನ ದಿನಗಳಲ್ಲಿ ನಾವು ಕಷ್ಟಪಟ್ಟಿದ್ದು, ಇಂದಿನ ದಿನಗಳಲ್ಲಿ ನಾವು ಉಪವಾಸ ಮಾಡಿದ್ದು, ಇಂದಿನ ದಿನಗಳಲ್ಲಿ ನಾವು ಸೇವೆ ಮಾಡಿದ್ದು, ಕಳೆದ ಕಾಲಗಳಲ್ಲಿ ಸಭಾಪಾಲಕರೊಟ್ಟಿಗೆ ಕೈ ಜೋಡಿಸಿ ನಿಂತಿದ್ದು, ದೇವರ ಸೇವೆ ಬೇಕಾಗಿ ನಾವು ಕೊಟ್ಟಿದ್ದು, ಇದು ಯಾವುದನ್ನು ಕೂಡ ನಮ್ಮ ದೇವರು ಮರೆತು ಬಿಡಲ್ಲ. ಅಯ್ಯೋ, ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿ ನನ್ನ ಮಗ ನನ್ನ ಬರವಣದ ಸಮಯದಲ್ಲಿ ಜಾರಿ ಹೋಗಬಾರ್ದು ಅಂತ ಆಗಾಗ ಅವನು ಎಚ್ಚರಿಸ್ತಾ ಇರ್ತಾನೆ. ಅದಕ್ಕೆ ಸೇವಕರನ್ನು ಉಪಯೋಗಿಸಬಹುದು, ಪ್ರವಾದಿಗಳನ್ನು ಉಪಯೋಗಿಸಬಹುದು, ದಾರ್ಶನಿಕರನ್ನು ಉಪಯೋಗಿಸಬಹುದು, ಸತ್ಯವೇದ ಗ್ರಂಥವನ್ನು ಉಪಯೋಗಿಸಬಹುದು, ನಿಮ್ಮ ಒಟ್ಟಿಗೆ ಕೂತುಕೊಂಡು ಆರಾಧನೆ ಮಾಡುವ ಒಂದು ಸಹೋದರಿಯನ್ನು ಬೇಕಾದರೂ ದೇವರಿಗೆ ಉಪಯೋಗಿಸಬಹುದು. ಅದು ಅವನ ಅಧಿಕಾರದಲ್ಲಿ ಬಿಟ್ಟ ಕಾರ್ಯ. ಒಂದು ಮಾತ್ರ, ಯಾರು ನಿಮ್ಮನ್ನು ಎಚ್ಚರಿಸಿದರು ಅದು ನಿಮ್ಮ ನಾಶಕ್ಕಲ್ಲ, ದೋಷಕ್ಕಲ್ಲ, ನಿಮ್ಮ ಶುಭಕ್ಕಾಗಿ ಆಗಿದೆ. ಕಲಿಯೋಣ ನಾವು ಕರ್ತನಿಂದ, ಕಲಿಯೋಣ ನಾವು ಕರ್ತನಿಂದ. ಅವನಿಗಿಂತ ದೊಡ್ಡ ಗುರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಅವನಿಗಿಂತ ದೊಡ್ಡ ಬೋಧಕನು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಅವನಲ್ಲಿ ಇರುವಂಥ ಪರಿಪಾಠವನ್ನು ನಾವು ನಮ್ಮಲ್ಲಿ ಅಡಗಿಸಿಕೊಳ್ಳುವುದಕ್ಕೆ, ನಮ್ಮಲ್ಲಿ ಕ್ರೋಢೀಕರಿಸಿಕೊಳ್ಳುವುದಕ್ಕೆ, ನಮ್ಮಲ್ಲಿ ಅದನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಶುರು ಮಾಡುವಾಗ ಕರ್ತನೆ ಹೇಳಿದ ಹಾಗೆ ಅವನ ಪ್ರಭಾವಕ್ಕೆ, ಅವನ ಮಹಿಮೆಗೆ, ಅವನ ಪ್ರಾವೀಣ್ಯತೆಗೆ ನಾವು ರೂಪಾಂತರ ಹೊಂದಲಿಕ್ಕೆ ಆರಂಭವಾಗುತ್ತದೆ. ಅದಾಗಿದೆ ಕ್ರಿಸ್ತನ ಸಭೆಯ ಉದ್ದೇಶ, ಅದಾಗಿದೆ ದೇವರ ಮಕ್ಕಳ ಕುರಿತು ದೇವರಿಟ್ಟಿರುವ ಆಲೋಚನೆ. ಅದಕ್ಕೋಸ್ಕರವೇ ದೇವರು ಕೊಟ್ಟಿರುವಂಥ ಸಭೆಯ 5 ಸೇವೆಗಳು ಕೂಡ. ಅಲೆಲುಯಾ, ಅಲೆಲುಯಾ, ಅಲೆಲುಯಾ. ಈ ವಾರ ಮುಗಿಯೋದ್ರೊಳಗಡೆ
ಚೇಂಜಸ್, ಬದಲಾವಣೆ ನಿಮ್ಮ ಜೀವಿತದಲ್ಲಿ ಆಗಿರುತ್ತದೆ ಆಗಿರುತ್ತದೆ ಆಗಿರುತ್ತದೆ. ಕಳೆದ ವಾರ ಕೂತ ಹಾಗೆ ಅಲ್ಲ, ಈ ವಾರ ನಿಮ್ಮ ಜೀವಿತದಲ್ಲಿ ಒಂದು ಮಿರಕ್ಕಲ್ ದೇವರು ಮಾಡಿರ್ತಾರೆ. ಇನ್ನು ಮುಂದೆ ನಿಮ್ಮ ಉಪವಾಸದ ದಿನಗಳು ಇನ್ನೂ ಕೂಡ ಹಗುರ ಆಗುತ್ತದೆ. ಒತ್ತಾಯದಲ್ಲಿ ಇನ್ನು ಬಂದು ಉಪವಾಸ ಮಾಡೋದಿಲ್ಲ, ಪ್ರಯಾಸದಲ್ಲಿ ನೀವು ಬಂದು ಇನ್ನು ಕೂತು ಪ್ರಾರ್ಥನೆ ಮಾಡೋದಿಲ್ಲ. ನಿಮ್ಮ ಮನಸ್ಸು ಆಲಯದ ಕಡೆಗೆ ಎಳೀತಾ ಇರ್ತದೆ, ನಿಮ್ಮ ಮನಸ್ಸು ಆಲಯದ ಕಡೆಗೆ ಎಳೀತಾ ಇರ್ತದೆ. ನಿಮ್ಮ ಮುಂದೆ ತಿಂಡಿ ಪಾತ್ರೆ ತಂದಿರುವಾಗ ನೀವು ಹೇಳ್ತೀರಿ, ಬೇಡ ಇವತ್ತು ನನಗೆ ತಿಂಡಿ ಬೇಡ, ಯಾಕೋ ಬೇಕಾಗಿ ಅನಿಸ್ತಾ ಇಲ್ಲ. ಕಾರಣ, ಹೊಟ್ಟೆ ಹಸುವಿಗಿಂತ ಆತ್ಮೀಕವಾದ ಹಸಿವು ನಿಮಗೆ ಅಧಿಕವಾಗಲಿಕ್ಕೆ ಶುರುವಾಗ್ತದೆ. ಶರೀರದ ಹಸುವಿಗಿಂತ ಆತ್ಮನ ಹಸಿವು ನಿಮ್ಮಲ್ಲಿ ಬರಲಿಕ್ಕೆ ಶುರು ಮಾಡುವಾಗ ನೀವು ದೇಹವನ್ನು ಮರೀತೀರಿ, ಆತ್ಮವನ್ನು ಮೇಲೆ ಕೆತ್ತಲಿಕ್ಕೆ ಶುರು ಮಾಡ್ತೀರಿ. ಪ್ರಿಯರೇ, ಹಾಗೆ ಮಾಡುವ ಆರಾಧನೆ, ಉಪವಾಸ, ಪ್ರಾರ್ಥನೆ, ಆತ್ಮಿಕತೆ ಅದು ಕ್ರಿಸ್ತನ ಕಡೆಗೆ ನಿಮ್ಮನ್ನು ನಡೆಸುವಂಥದ್ದಾಗಿದೆ. ಅವನ ಬರೋಣಕ್ಕಾಗಿ ನಿಮ್ಮನ್ನು ಸಿದ್ಧ ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಶಮರಿಯದ ಹೆಂಗಸು ಅವತ್ತು ಹೊಸದಾಗಿ ಏನಲ್ಲ, ನೀರು ಸೇದಲಿಕ್ಕೆ ಬಂದಿದ್ದು ಅವತ್ತು. ಇಲ್ಲದಿರಲ್ಲ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತ ಕಾಣ್ತದೆ. ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ನಡೆಯುವಂಥ ಘಟನೆಯನ್ನು ನೀವು ಇದಕ್ಕೆ ಒಂದು ಸಲ ಏನು ಮಾಡಬೇಕು, ಕನೆಕ್ಟ್ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಪರ್ಸನಲ್ ಆಗಿರುವಂಥ ನಿಮ್ಮ ಇನ್ಸಿಡೆಂಟ್ಗಳು ನಮಗೆ ಗೊತ್ತಿರೋದಿಲ್ಲ, ನಿಮಗೆ ಗೊತ್ತುಂಟು. ನಾನು ಮಾತನಾಡ್ತಾ ಇರುವಾಗ, ಪರಿಶುದ್ಧಾತ್ಮನ ಶಬ್ದ ಬರ್ತಾ ಇರುವಾಗ ಕೂಡಲೇ ನಿಮ್ಮ ಜೀವಿತವನ್ನು ಈ ಸಂದೇಶದೊಟ್ಟಿಗೆ ನೀವು ಕನೆಕ್ಟ್ ಮಾಡೋಕ್ಕೆ ಶುರು ಮಾಡಬೇಕು. ಆಗ ದೇವರು ಮಾತಾಡ್ತಿರೋ ನಿಮಗೆ ಚೆನ್ನಾಗಿ ಮನವರಿಕೆ ಆಗ್ತದೆ. ಶಮರಿಯದ ಹೆಂಗಸು ಎಷ್ಟು ವರ್ಷದಿಂದ ಆ ಮಧ್ಯಾಹ್ನದ ಸಮಯದಲ್ಲಿ ಆ ಬಾವಿ ಕಟ್ಟೆಗೆ ನೀರು ಸೇದಲಿಕ್ಕೆ ಬಂದಿರ್ಬೋದು. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್, ಆಮೆನ್. ಆದರೆ ಅವಳ ಪ್ರಯಾಣ ಆಸ್ ಯೂಶುವಲ್ ಯಾವಾಗಲೂ ಇದ್ದ ಹಾಗೆ ಆಗಿತ್ತು. ಎಲ್ಲಿಗೆ? ಬಾವಿ ಕಟ್ಟೆಗೆ. ಆದರೆ ನಜರೇತಿನ ಯೇಸು ಕ್ರಿಸ್ತನ ಪ್ರಯಾಣ ಆಸ್ ಯೂಶುವಲ್ ಅಲ್ಲ. ದೇವರ ಮಹಿಮೆಯ ಪ್ರಭಾವದಿಂದ, ದೇವರ ಉದ್ದೇಶದಿಂದ ಹೋಗುತ್ತಾ ಇರುವಂಥ ಯಾತ್ರೆ. ಆತ್ಮಿಕ ದೃಷ್ಟಿಕೋನ ಬೇರೆ, ಮಾನಸಿಕ ದೃಷ್ಟಿಕೋನ ಬೇರೆ. ದೇವರ ಆಲೋಚನೆ ಬೇರೆ, ಮನುಷ್ಯನ ಆಲೋಚನೆ ಬೇರೆ. ಸಹೋದರಿ ಯಾವಾಗಲೂ ಬರುವ ಹಾಗೆ ಬಂದು ನೀರು ತಗೊಂಡು ಹೋಗೋಣ, ಬೇಗ ಹೋಗಬೇಕು ಮನೆಗೆ. ಯಾಕೆ? ಜನ ಎಲ್ಲ ಬಂದು ಕೂಡೋದಕ್ಕಿಂತ ಇವರು ಎಸ್ಕೇಪ್ ಆಗಬೇಕು ಅಲ್ಲಿಂದ. ಕಾರಣ, ಇವರ ಜೀವನ ಶೈಲಿ ಹಂಗಿತ್ತಲ್ಲ. ಜನರ ಮುಂದೆ ಇವರನ್ನು ತೋರಿಸಿಕೊಳ್ಳಲಿಕ್ಕೆ ಇವರು ಇಷ್ಟಪಡೋರಲ್ಲ, ಇವರನ್ನು ನೋಡಲಿಕ್ಕೆ ಜನರು ಇಷ್ಟಪಡ್ತಾ ಇರಲಿಲ್ಲ. ಅರ್ಥ ಆಗ್ತಾ ಇದ್ದ ನಂಬ್ತಾ ಇದ್ದೀನಿ. ಎಲ್ಲ ವಿವರಿಸಬೇಕಾಗಿಲ್ಲ, ನಿಮಗೆ ಆತ್ಮ ಇದೆ, ಪರಿಶುದ್ಧಾತ್ಮ ನಿಮ್ಮ ಹತ್ರ ಬುದ್ಧಿಯಲ್ಲಿ, ಆತ್ಮದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಇವರಿಗೆ ಎಲ್ಲರ ಮುಂದೆ ಇವರನ್ನು ತೋರಿಸಿಕೊಳ್ಳಲಿಕ್ಕೆ ಇವರಿಗೆ ಇಷ್ಟನೂ ಇಲ್ಲ, ಇವರನ್ನು ಮಾತಾಡಿಸಲಿಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಆಯ್ತಲ್ಲ, ಮತ್ತೆ ಪ್ರಾಬ್ಲಮ್ ಏನಿಲ್ಲಲ್ಲ. ಈಗ ನನ್ನನ್ನು ತೋರಿಸಲಿಕ್ಕೆ ನನಗೂ ಇಷ್ಟ ಇಲ್ಲ, ನಿಮಗೆ ನನ್ನನ್ನು ನೋಡಲಿಕ್ಕೂ ಇಷ್ಟ ಇಲ್ಲ. ಆಯಿತು ಬಿಡಿ, ನೀವು ಅಲ್ಲಾಸಿ ಬರೋವಾಗ ನಾವು ಇಲ್ಲಾಸಿ ಹೋಗ್ತೀವಿ. ಇಷ್ಟೇ ಅಲ್ವಾ ಘಟನೆ? ಇಷ್ಟೇ ಅಲ್ವಾ? ಆಗ ಈ ಸಹೋದರಿ ಹೇಗಾದರೂ ಒಂದು ನೀರು ಸೇದಿಕೊಂಡು ಎಸ್ಕೇಪ್ ಆಗಿಬಿಡೋಣ ಅಂತ ಹೇಳಿಕೊಂಡು ಬೇಗ ಬರ್ತಾ ಇದ್ದಾಗ ಅವಳು ನೋಡ್ತಾ ಇದ್ದಾರೆ, ಅವತ್ತೊಂದು ಅಪರಿಚಿತ ವ್ಯಕ್ತಿಯಲ್ಲಿ ಕೂತಾರೆ. ಯಾರು 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 ಕೂತಾರೆ? ಯಾರು ಕೂತಾರೆ? ಅಪರಿಚಿತ ವ್ಯಕ್ತಿ ಕೂತಿದ್ದಾರೆ. ಇದುವರೆಗೆ ಕಂಡ ಮುಖ ಅಲ್ಲ ಇದು, ಇದುವರೆಗೆ ನೋಡಿದಂಥ ಮನುಷ್ಯನೇ ಅಲ್ಲ. ವಸ್ತ್ರಧಾರಣೆ ನೋಡಿದರೆ ನಮ್ಮ ಊರಿಗೆ ಇವರು ಎಂಟ್ರಿ ಆಗಲಿಕ್ಕಿಲ್ಲ, ಬಟ್ ಕೂತಿದ್ದಾರೆ. ಆತ್ಮ ಮಾತಾಡ್ತಾ ಇದ್ದಾರೆ ನಿಮ್ಮ ಹತ್ರ. ನಿಮ್ಮ ಜೀವನವನ್ನು ನೀವು ಶೋಧನೆ ಮಾಡಿ ನೋಡ್ರಿ. ಯಾವ ಹಿನ್ನೆಲೆಯಲ್ಲಿ ನೋಡಿದರೂ ಕೂಡ ಈ ಸಮಯದಲ್ಲಿ ಇವರು ಇಲ್ಲಿಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ನೋ ಚಾನ್ಸ್, ನೋ ಪಾಸಿಬಿಲಿಟಿ. ಸಾಧ್ಯತೆಗಳಿಲ್ಲ, ಅವಕಾಶ ಇಲ್ಲ, ಸಂದರ್ಭ ಇಲ್ಲ, ಮತ್ತು ಕೂತಾರಲ್ಲಿ. ಆಗ ಸಹೋದರಿಗೆ ಒಂದು ಕಡೆ ನೀರು ಸೇದಬೇಕಾ ಬೇಡವಾ, ಬಿಟ್ಟು ಹೋಗ್ಬೇಕಾ, ಕೂತಿರ್ಬೇಕಾ, ಅವರು ಹೋಗ್ತಾರೆ, ನಾನು ಫಸ್ಟ್ ಹೋಗ್ಬೇಕಾ, ಅನೇಕ ಪ್ರಶ್ನೆಗಳು ಮನಸ್ಸೊಳಗಡೆ ಹಾದು ಹೋಗ್ತಾ ಇದೆ. ಅಂತರಂಗದ ಆಲೋಚನೆಗಳನ್ನು ಗ್ರಹಿಸುವಂಥ ತೇಜೋಮಯನಾದ ದೇವರು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ರು. ಶಮರಿಯದ ಹೆಂಗಸು ಫಸ್ಟ್ ಕೇಳಿದಿಲ್ಲ, ಯಾಕಯ್ಯ ನೀನು ಇಲ್ಲಿ ಬಂದು ಕೂತ, ಇದು ನಮ್ಮ ಬಾವಿ ಕಟ್ಟೆ, ಯಾಕೆ ಬಂದೆ ಅಂತ ಕೇಳಿದ್ರೇನ್ರಿ? ಇಲ್ಲಿ ಇಲ್ಲ. ನಾನು ಪ್ಯಾಸೇಜು ಓದಿಸ್ಬೇಕಾಗಿಲ್ಲಲ್ಲ, ಹೆಚ್ಚಿನವರಿಗೆ ಗೊತ್ತುಂಟಲ್ಲ. ಇನ್ನು ಹೊಸದಾಗಿ ಯಾರಾದರೂ ಕೇಳ್ತಾ ಇರೋದಾದರೆ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ ನೀವೆಲ್ಲರೂ ಓದಬೇಕು.
ಈ ದೂರದಲ್ಲಿ ಕೂತುಕೊಂಡು ಮೀಡಿಯಾಗಳ ಮುಖಾಂತರವಾಗಿ, ಮಾಧ್ಯಮದ ಮುಖಾಂತರವಾಗಿ ನನ್ನನ್ನು ವೀಕ್ಷಿಸ್ತಿರುವಂಥ ಪ್ರಿಯರೇ, ಬೈಬಲಿನ ಆಳವಾಗಿರುವಂಥ ಕಾರ್ಯಗಳು ತಿಳುವಳಿಕೆ ಇಲ್ಲದೇ ಇದ್ದರೆ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಸುವಾರ್ತೆ ಎಂಬ ಒಂದು ಭಾಗ, ಅದರಲ್ಲಿ 4ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯದಿಂದ ಆ ಅಧ್ಯಾಯವನ್ನು ಓದಿ ಮುಗಿಸುವಾಗ ನಾನು ಮಾತನಾಡ್ತಿರುವಂಥ ಸಂದೇಶ ನಿಮಗೆ ಮನವರಿಕೆ ಆಗಿಬಿಡ್ತದೆ. ಹೊಸದಾಗಿ ಕರ್ತನ ಕಡೆಗೆ ಬರ್ತಾ ಇರುವವರು, ದೇವರ ಸಂದೇಶಗಳನ್ನು ಹೊಸದಾಗಿ ಕೇಳ್ತಾ ಇರುವುದು ಪ್ರಾರಂಭ ಹಂತದಲ್ಲಿರುವವರಿಗೆ ತಿಳಿಯಲಿಕ್ಕೆ ಬೇಕಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಯಾರು ಮೊದಲು ಮಾತಾಡಲಿಕ್ಕೆ ಆರಂಭ ಮಾಡಿದ್ದು? ಓಕೆ, ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಈಗ ಈ ಸಹೋದರಿಗೆ, ಯಾರಿಗೆ? ಶಮರಿಯದ ಈ ಸಿಸ್ಟ್ರಿಗೆ ಈ ಬಾವಿ ಕಟ್ಟೆ ಹತ್ರ ಕೂತುಕೊಂಡಿರುವಂಥ ವ್ಯಕ್ತಿ ಹೊಸಬರು ಅಥವಾ ಅಪರಿಚಿತರು. ಆದರೆ ಬಾವಿ ಕಟ್ಟೆಯಲ್ಲಿ ಕೂತಿರುವವರಿಗೆ ಬಂದಿರುವಂಥ ಸಹೋದರಿ ಅಪರಿಚಿತರು ಅಲ್ಲ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂಥ ಪ್ರಿಯರೇ, ಯೇಸು ಕ್ರಿಸ್ತನ ವಾಕ್ಯವನ್ನು ಮೊದಲ ಬಾರಿಗೆ ಕೇಳ್ತಾ ಇರುವವರು ಕೇಳಿರಿ, ನಿಮಗೆ ಯೇಸು ಹೊಸಬರಾಗಿ ಅಪರಿಚಿತರಾಗಿರ್ಬೋದು, ಆದರೆ ಯೇಸುವಿಗೆ ನೀವು ಅಪರಿಚಿತರು ಅಲ್ಲವೇ ಅಲ್ಲ. ನಾಲ್ಕನೇ ಸುಮ್ಮನೆ ಒಂದು ಅದರ ಮೀನಿಂಗ್ ಒಂದು ಗೊತ್ತಾಗಲಿಕ್ಕೆ ಒಂದು ವಾಕ್ಯ, 4ನೇ ಅಧ್ಯಾಯದ 1, 2, 3 ವಾಕ್ಯ ಓದಿರಿ. ಯೋಹಾನ ಸುವಾರ್ತೆ 4 ಅಧ್ಯಾಯ 1. ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಪರಿಸೇಯರು ಕೇಳಿದರೆಂದು ಕರ್ತನೇ ತಿಳಿಸಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲಿಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನೇ ಶಿಷ್ಯರೇ ಮಾಡಿಸುತ್ತಿದ್ದರು. ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ನನಗೆ ಆ ವಾಕ್ಯ ಬೇಕು. ನೀವು ಕ್ಯಾಶುವಲ್ ಆಗಿ ಓದಿ ಬಿಡ್ತಾ ಇದ್ದೀರಲ್ಲ, ನನಗೆ ಆ ವಾಕ್ಯ ಬೇಕು. ಈಗ ಓದೋ ವಾಕ್ಯನೂ ಸರಿ ಓದಿರಿ. ಆತನು ಸಮರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಬಾವಿಕಟ್ಟೆಯಲ್ಲಿ ನಿಂತಿರುವವರು ಶಮರಿಯದ ಹೆಂಗಸಿಗೆ ಅಪರಿಚಿತರು, ಆದರೆ ಶಮರಿಯದ ಹೆಂಗಸು ಇಲ್ಲಿ ಕುಳಿತಿರುವವನಿಗೆ ಅಪರಿಚಿತನು ಅಲ್ಲ ಎಂಬುದಕ್ಕೆ ದೃಷ್ಟಾಂತ ಆ 3ನೇ ವಾಕ್ಯ. ಶಮರಿಯದ ಮುಖಾಂತರ ಹಾದು ಹೋಗಬೇಕಾಗಿತ್ತು. ಯಾಕೆ? ಬೇರೆ ಮಾರ್ಗ ಇರಲಿಲ್ವೋ? ಬೇರೆ ಮಾರ್ಗ ಇತ್ತು. ಆದರೆ ಮನನೊಂದಿರುವಂಥ ಒಂದು ವ್ಯಕ್ತಿಯ ಕೂಗು ಅವನು ಕೇಳ್ತಾನೇ ಇತ್ತು. ಅವಮಾನಿತಲಾಗಿರುವಂಥ ಒಂದು ಸಹೋದರಿಯ ಕಣ್ಣೀರು ತೇಜೋಮಯನಾದ ದೇವರ ಸಮ್ಮುಖದಲ್ಲಿ ತಲುಪಿತು. ಮನುಷ್ಯರು ಯಾರು, ಯಹೂದಿಯರು ಯಾರು, ರಬ್ಬಿಗಳು ಯಾರು ಕೂಡ, ಪ್ರವಾದಿಗಳು ಯಾರು ಕೂಡ, ಯಾಜಕರು ಯಾರು ಕೂಡ ಹೋಗದೆ ಇರುವಂಥ ಶಮರಿಯದೊಳಗಡೆ ಯೇಸು ಕ್ರಿಸ್ತನನ್ನು ಕರೆಕೊಂಡು ಹೋಗಿದ್ದು ಆ ಆತ್ಮೀಕ ದರ್ಶನ. ಪ್ರೈಸ್ ದಿ ಲಾರ್ಡ್. ಅದು ನಮ್ಮ ಆರಾಧನಾ ಶಕ್ತಿಯಾಗಿರುವ ಯೇಸು ಕ್ರಿಸ್ತನ ವಿಶೇಷತೆ. ನಾವು ನಂಬಿರುವ ದೇವರಲ್ಲಿ ಕಾಣುವ ಅತ್ಯಂತ ಉನ್ನತವಾದ ಗುಣ. ಯಾವುದಾದರೂ ಒಂದು ಕಾಡಿನಲ್ಲಿ, ಯಾವುದಾದರೂ ಒಂದು ಮೂಲೆಯಲ್ಲಿ ಯಾರಿಗೂ ಬೇಡದವರಾಗಿ ಎಲ್ಲರ ಮುಂದೆ ಕೂಡ ಕೆಟ್ಟವರು ಎಂಬ ಹೆಸರಿನಲ್ಲಿ ಮುದ್ರೆ ಹಾಕಲ್ಪಟ್ಟು ನಾವು ಒಬ್ಬರಾಗಿ ಕೂತುಕೊಂಡು ಕಣ್ಣೀರಾಕಿ ಅವಮಾನಿತರಾಗಿ ಆಮೇಲೆ ಮಾತನಾಡಿಸೋರು ಯಾರು ಇಲ್ಲದೆ ಇರುವಾಗ, ಇಗೋ ತೇಜೋಮಯನಾದ ದೇವರು ನಮ್ಮನ್ನು ತಾಯಿಯ ಹೊಟ್ಟೆಯೊಳಗಡೆ ಸೃಷ್ಟಿ ಮಾಡಿದ ಯೇಸುವಿನ ಕಣ್ಣು ನಮ್ಮನ್ನು ಕಾಣ್ತಾನೇ ಇರುತ್ತದೆ.
ಅವನು ಬರಬೇಕಾದ ಸಮಯದಲ್ಲಿ, ಬರಬೇಕಾದ ಸ್ಥಳದಲ್ಲಿ, ಬರಬೇಕಾದ ಸಂದರ್ಭದಲ್ಲಿ, ಬರಬೇಕಾದ ರೀತಿಯಲ್ಲಿ ಬಂದು ನಿನ್ನೊಟ್ಟಿಗೆ ಅವನು ಮಾತಾಡಲಿಕ್ಕೆ ಆರಂಭಿಸ್ತಾನೆ. ನೀನು ಅವನೊಟ್ಟಿಗೆ ಆರಂಭ ಮಾಡೋದಲ್ಲ, ಅವನು ನಿನ್ನೊಟ್ಟಿಗೆ ಆರಂಭ ಮಾಡ್ತಾನೆ. ಆದ್ದರಿಂದಲೇ ಅವನು ಆದಿಯು ಅಂತ್ಯವು, ಆರಂಭವು ಸಮಾಪ್ತಿಯು ಆಗಿದ್ದಾನೆ ಎಂದು ಹೇಳುವುದಕ್ಕೆ ಕಾರಣವಾಗಿದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಈ ಸಹೋದರಿಯೊಟ್ಟಿಗೆ ಕ್ರಿಸ್ತನು ಟಾಪಿಕ್ ಆರಂಭ ಮಾಡ್ತಾ ಇದ್ದಾರೆ, ಮಾತುಕತೆ ಸಂಭಾಷಣೆ ಶುರು ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ಅವ್ರಿಗೆ ಏನು ಕೇಳಿದ್ರು? ಯೇಸುಸ್ವಾಮಿಯ ಸಮರ್ಯದ ಹೆಂಗಸೊಟ್ಟಿಗೆ ಏನು ಕೇಳಿದ್ರು? ಏನು ಕೇಳಿದ್ರು? ನೀರು ಕೊಡಬೇಕು ಅಂತ ಹೇಳಿದ್ರು. ಈ ಆತ್ಮಿಕ ದೃಷ್ಟಿಕೋನದಲ್ಲಿ ನಾವು ಎಲ್ಲವನ್ನು ಪರಿವೀಕ್ಷಣೆ ಮಾಡುವಾಗ ಈ ಸರೌಂಡಿಂಗ್ಸ್ ಕೆಲವು ಸಮಯದಲ್ಲಿ ನಮಗೆ ಅನುಕೂಲವಾಗಿರೋದಿಲ್ಲ. ಸರೌಂಡಿಂಗ್ಸ್ ಅಂತ ಹೇಳಿದ ಪದ ಉಪಯೋಗಿಸಿ ಗೊತ್ತಾಯ್ತಾ? ನಾವು ಆತ್ಮಿಕರಾಗಿರುವಂಥ ನಾವುಗಳು ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ಕೂಡ ಆತ್ಮಿಕ ದೃಷ್ಟಿಕೋನದಲ್ಲಿ ಪರಿವೀಕ್ಷಣೆ ಮಾಡಲಿಕ್ಕೆ ನಾವು ಕಲಿಯುವಾಗ ತುಂಬ ಸಮಸ್ಯೆಗಳನ್ನು ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗ್ಬೋದು. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ನೀವು ತುಂಬ ಭಕ್ತಿಯಲ್ಲಿ ದೇವರ ಆರಾಧನೆ ಮಾಡ್ತಾ ಇರುವವರು, ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಸಭೆಗೆ ಆರಾಧನೆಗೆ ಬರ್ತಾ ಇದ್ದೀರಿ, ಸಭೆಯೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಿ, ತಪ್ಪಾದ ಮಾರ್ಗಗಳಿಗೆ ಹೋಗದೆ ಪರಿಶುದ್ಧವಾಗಿ ಜೀವಿಸ್ತಾ ಇರುವಂಥ ಒಂದು ವ್ಯಕ್ತಿ ಅಂತ ಇಟ್ಟುಕೊಳ್ಳ್ರಿ. ಒಂದು ದಿವಸ ಸದ್ದು ಸುದ್ದಿ ಹಿಡದೆ ಬೇಗ ತಟ್ಟನೆ ಮನೆಯೊಳಗಡೆ ಒಂದು ಜಗಳ ಬಂದುಬಿಟ್ಟಿತು. ಕಾಮನ್ ಅಲ್ವಾ? ಸರ್ವಸಾಧಾರಣ ಅಲ್ವಾ? ಇಲ್ಲ, ಉಡುಪಿ ಶಂಕರಪುರದಲ್ಲಿ ಹಂಗೆ ಯಾರು ಇಲ್ಲ ಅಂತ ಹೇಳ್ತಾರೆ, ಇದು ಹಾಸನದಲ್ಲಿ ಮಾತ್ರ ಇದೆ ಅಂತ ಯಾರಾದರೂ ಹೇಳೋಕ್ಕೆ ಕೈ ಎತ್ತಿದ್ದೀರಾ? ನೋ, ಇಟ್ಸ್ ಅ ಕಾಮನ್. ಏನು ಸಿಕ್ಕಿಲ್ಲ ಅಂದರೆ ಒಂದು ವೇಳೆ ಸಾಂಬಾರಿಗೆ ಉಪ್ಪು ಕಮ್ಮಿ ಆಯಿತು, ಒಂದು ರೀಸನ್ ಅಷ್ಟೇ. ಅಥವಾ ಯಜಮಾನರು ಕೆಲಸ ಮಾಡಿ ಮುಗಿಸಿಕೊಂಡು ಮನೆಗೆ ಬಂದಾಗ, ಮನೇಲಿ ಬಂದಾಗ ಸಿಸ್ಟರ್ ಮನೇಲಿ ಇಲ್ಲ, ಹೆಂಡತಿ ಮನೇಲಿ ಇರಲಿಲ್ಲ, ಅವರು ಎಲ್ಲ ಹೋಗಿದ್ರು. ಮಾತಿಗೆ ಮಾತು ಬಂತ, ಸಡನ್ ಆಗಿ ರೈಸ್ ಆಯಿತು. ಸೊ ನಮ್ಮ ಯಜಮಾನ್ರಿಗೆ ಏನಾಯ್ತು ರೀ, ಇವರು ಚೆನ್ನಾಗಿದ್ದಾರೆ, ಇವರು ಯಾಕೆ ಹಿಂಗೆ ಆಡ್ತಾರೆ? ಯಜಮಾನ್ರು ನನ್ನ ಹೆಂಡತಿಗೆ ಇವಳು ಯಾಕೆ ಹಿಂಗೆ ಕುಣಿತಾಳೆ ಇವಳು? ಇಬ್ಬರು ಕೂಡ ಮನಸ್ಸು ಕಲಿಬಿಲಿ ಆಯಿತು, ಗೊಂದಲ ಆಯಿತು. ಆತ್ಮಿಕ ದೃಷ್ಟಿಕೋನದಲ್ಲಿ ಇದನ್ನೀಗ ಯೋಚನೆ ಮಾಡುವಾಗ, ಅಥವಾ ಆತ್ಮಿಕ ದೃಷ್ಟಿಕೋನದಲ್ಲಿ ಈ ಸಬ್ಜೆಕ್ಟನ್ನು ನೀವು ಪರಿವೀಕ್ಷಣೆ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಯೋಚನೆ ಮಾಡೋದು, ಬೆಳಿಗ್ಗೆ ನನ್ನ ಯಜಮಾನರು ಮನೆಯಿಂದ ಹೋದಾಗ ಹ್ಯಾಪಿಯಾಗಿ ಹೋದ್ರಲ್ಲ? ಹೌದು, ಹ್ಯಾಪಿಯಾಗಿ ಹೋದರು. ಮಾತಾಡಿಸ್ಕೊಂಡು ತಾನೇ ಹೋದರು? ಹೌದು, ಮಾತಾಡಿಸ್ಕೊಂಡು ಹೋದರು. ನಗುತ್ತಾ ತಾನೇ ಹೋದರು? ಹೌದು, ನಗ್ತಾನೆ. ಮತ್ತೆ ಬಂದಾಗ ಯಾಕೆ ಹಿಂಗೆ? ಗಂಡ ಯೋಚನೆ ಮಾಡೋದು, ಬೆಳಿಗ್ಗೆ ನಾನು ಮನೆಯಿಂದ ಹೋದಾಗ ನನ್ನ ಮನೆಯವರು ಮನೇಲಿ ಇದ್ರಲ್ಲ? ಹೌದು, ಮನೇಲಿದ್ದರು. ನನ್ನ ಒಟ್ಟಿಗೆ ಮಾತಾಡಿದ್ರಲ್ಲ ಮಧ್ಯದಲ್ಲಿ? ಹೌದು, ಮಾತಾಡಿದರು. ನಾನು ಬಂದಾಗ ಇವಳು ಮನೆಯಲ್ಲಿ ಇರಲಿಲ್ಲ, ಹೊರಗಡೆ ಹೋದರು. ಇವರು ಯಾಕೆ ಈಗ ಬಂದ ಕೂಡಲೇ ಚೆನ್ನಾಗಿರ್ಬೇಕಾಗಿತ್ತು, ಯಾಕೆ? ಹಾಗಾದರೆ ನಾನು ಪ್ರಾಬ್ಲಮ್ ಇಲ್ಲ, ಅವಳು ಪ್ರಾಬ್ಲಮ್ ಇಲ್ಲ. ನಾನು ಪ್ರಾಬ್ಲಮ್ ಇಲ್ಲ, ಅವಳು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾರು ಪ್ರಾಬ್ಲಮ್? ಇದರ ಮಧ್ಯದಲ್ಲಿ ಬೇರೊಬ್ಬ ಪ್ರಾಬ್ಲಮ್. ಅವನನ್ನು ಕಂಡು ಹಿಡಿದರ ಹೆಸರೇ ಆತ್ಮಿಕ ದೃಷ್ಟಿಕೋನ. ಇನ್ನೂ ಅರ್ಥ ಆಗಿಲ್ಲ? ನಿಮ್ಮ ಎಲ್ಲ ಸಮಸ್ಯೆಗಳ ಹಿಂದೆ ಚಲಿಸುವುದು ದುರಾತ್ಮನ ಶಕ್ತಿ. ನಿಮ್ಮ ಎಲ್ಲ ಮಿಸ್ಬಿಹೇವಿಗಳಿಗೂ ಕಾರಣ, ನಿಮ್ಮ ಎಲ್ಲ ಬ್ಯಾಡ್ ಕ್ಯಾರೆಕ್ಟರ್ಗಳಿಗೆ ಕಾರಣ, ನಿಮ್ಮ ಎಲ್ಲ ದುರ್ನಡತೆಗಳಿಗೆ ಕಾರಣ, ನಿಮ್ಮನ್ನೆಲ್ಲರನ್ನು ಮಿಸ್ಗೈಡ್ ಮಾಡಿಕೊಂಡು ಹೋಗುವಂಥ ಶಕ್ತಿಯ ಹೆಸರೇ ಇಹಲೋಕದ ಅಂಧಕಾರದ ಶಕ್ತಿ. ಅದನ್ನು ಕಣ್ಣಲ್ಲಿ ಯಾರಿಗೆ ಕಾಣುವುದಕ್ಕೆ ಸಾಧ್ಯ ಆಗ್ತದೋ ಅವನಾಗಿರ್ತಾನೆ ಆತ್ಮಿಕ ಮನುಷ್ಯನು. ಅದು ಕಂಡರೆ ಮಾತ್ರವೇ ನಿಮಗೆ ಈ ಲೋಕದಲ್ಲಿ ಜಯಕರವಾದ ಕ್ರೈಸ್ತವ ಜೀವಿತ, ಆತ್ಮಿಕ ಜೀವಿತ ನಡೆಸಲಿಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ಅವತ್ತಿನ ಒಂದು ವಿಷಯದಲ್ಲಿ ಆ ಮನೆ ನುಚ್ಚುನೂರಾಗಿಬಿಡ್ತದೆ. ಸಾಂಬಾರು ಅನ್ನದ ತಟ್ಟೆ ಎಲ್ಲ ಆಕಾಶದಲ್ಲಿ ತೇಳ್ತದೆ. ಅಡಿಗೆ ಮಾಡಿ ಇಟ್ಟುಬಿಟ್ಟು ರಾತ್ರಿ ಊಟ ಮಾಡಿಕೊಂಡು ಮಲಗೋಕ್ಕಾಗಲ್ಲ. ಅಡಿಗೆ ಮಾಡಿದ್ದು ಮಾತ್ರ ಕಷ್ಟಪಟ್ಟು ಊಟದ ಮುಂದೆ ಬರೋಕ್ಕಾಗಲ್ಲ. ಕಣ್ಣಲ್ಲಿ ನೀರು ಹರಿತಾ ಇದೆ. ಮಲಗಿದರೆ ಗಂಡ ಹೆಂಡತಿ ಹೋಗಿ ಮಂಚದ ಮೇಲೆ ಮಲಗ್ತಾರೆ. ಅವಳು ಆ ಕಡೆ ತಿರುಗ್ತಾರಲ್ಲ, ಇವರು ಈ ಕಡೆ ತಿರುಗ್ತಾರೆ. ಆಮೇ ಕರೆಕ್ಟ್? ನೀವು ನಮ್ಮೊಟ್ಟಿಗಿದ್ದೀರಿ ಅಂತ ನಾನು ನಂಬುತ್ತಾ ಇದ್ದೇನೆ. ಇದೆಲ್ಲ ಸರ್ವಸಾಧಾರಣವಾಗಿ, ಎಸ್ಪೆಷಲಿ ಆತ್ಮಿಕ ಜೀವಿತವನ್ನು ನಡೆಸಲಿಕ್ಕೆ ಪ್ರಯಾಸ ಪಡುವಂಥ ವಿಶ್ವಾಸಿಗಳ ಮನೆಗಳೊಳಗಡೆ ಸೈತಾನ್ ಭಯಂಕರವಾದ ಕುತಂತ್ರ ಮಾಡಿಬಿಡ್ತಾನೆ.
ನಿಮ್ಮನ್ನು ಮಾನಸಿಕ ಹೊಂದಾಣಿಕೆಯಲ್ಲಿ ಗಂಡ ಹೆಂಡತಿ ಹೋಗಲಿಕ್ಕೆ ಬಿಡಲ್ಲ. ನಿಮ್ಮನ್ನು ಸಮಾಧಾನದಲ್ಲಿ ಒಟ್ಟಿಗೆ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಬಿಡಲ್ಲ. ನೀವು ಒಂದು ದಿವಸ ತುಂಬ ಪ್ರಾರ್ಥನೆ ಮಾಡಿದರೆ ಮಾರನೇ ದಿವಸ ಏನಾದರೂ ಒಂದು ಕಿತಾಪತಿ ತಂದು ಮನೆಯೊಳಗಡೆ ಜಗಳ ತಂದುಕ್ಕಿಬಿಟ್ಟು ನಿಮ್ಮ ಪ್ರಾರ್ಥನೆಗಳು ಇಲ್ಲದ ಹಾಗೆ ಬಿದ್ದು ಹೋಗುವ ಹಾಗೆ ಮಾಡ್ತಾ ಇರುವುದು ಇಹಲೋಕದ ಅಂಧಕಾರದ ಶಕ್ತಿಗಳು. ಅದನ್ನು ಜಯಿಸಬೇಕಾದರೆ ಕ್ರಿಸ್ತನ ಮಕ್ಕಳಿಗೆ, ಆತ್ಮಿಕ ಮಕ್ಕಳಿಗೆ ಆತ್ಮಿಕ ದೃಷ್ಟಿಕೋನ ಯಾವಾಗಲೂ ಇರಬೇಕು. ನೀವು ಆತ್ಮಿಕ ದೃಷ್ಟಿಯಲ್ಲಿ ಕಾರ್ಯಗಳನ್ನು ನೋಡುವಾಗ ನಿಮ್ಮ ಸುತ್ತ ಇರುವವರು ಆ ದೃಷ್ಟಿಯಲ್ಲಿ ನೋಡಬೇಕು ಅಂತೇನಿಲ್ಲ. ಅದೊಂದು ಸವಾಲು ನಮಗೆ. ಈ ಶಮರಿಯದ ಹೆಂಗಸರೊಟ್ಟಿಗೆ ಯೇಸು ಕ್ರಿಸ್ತನು ಮಾತನಾಡ್ತಿರ್ಬೇಕಾದ್ರೆ ಈ 12 ಜನ ಇವರ ಪಾರ್ಟಿಗಳೆಲ್ಲ ಹೋಗಿದ್ರು. ಹೋದ್ರು? ಎಲ್ಲಿಗೆ ಹೋಗಿದ್ರು? ಪಟ್ಟಣಕ್ಕೆ ಕಾನೆ ಕೇಳಿಯ ತರಲಿಕ್ಕೆ ಹೋಗಿದ್ರು. ಹೆಸರು ಊಟ ತರಲಿಕ್ಕೆ ಹೋಗಿದ್ದರು. ಎಷ್ಟು ಜನಕ್ಕೆ ಊಟ ಬೇಕಲ್ಲಿ? ಎಷ್ಟು ಜನಕ್ಕೆ ಊಟ ಬೇಕಲ್ಲಿ? 12 + 1 13. 13 ಜನಕ್ಕೆ ಊಟ ತರಲಿಕ್ಕೆ ಎಷ್ಟು ಜನ ಹೋಗಬೇಕು? ನಿಮ್ಗೇನಾದ್ರು ಅರ್ಥ ಆಗ್ತಾ ಉಂಟೋ? 13 ಜನರಿಗೆ ಪಾರ್ಸೆಲ್ ತರಕ್ಕೆ, ಊಟ ಪಾರ್ಸೆಲ್ ತರಕ್ಕೆ ಎಷ್ಟು ಜನ ಪೇಟೆಗೆ ಹೋಗಬೇಕು? ಒಬ್ಬನು ಇನ್ನು ಕೈ ಬಚ್ಚಿದರೆ ಇನ್ನೊಬ್ಬನು ಹಿಡ್ಕೊಳ್ಳಿಕ್ಕೆ ಇಬ್ಬರು ಹೋಗೋಣ. ಯಾಕೆ ಈ 12 ಜನರನ್ನು ಕರ್ತನು ಕಳಿಸಿದ್ದು? ಇವರಿದ್ದರೆ ಇಲ್ಲಿ ಆತ್ಮಿಕ ದೃಷ್ಟಿಕೋನ ವರ್ಕೌಟ್ ಆಗಲ್ಲ. ಇವರಿದ್ದರೆ ಕ್ರಿಸ್ತನ ಆತ್ಮಿಕ ದೃಷ್ಟಿಕೋನ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಈ ಶಮರಿಯದ ಹೆಂಗಸರೊಟ್ಟಿಗೆ ಮಾತಾಡಲಿಕ್ಕೆ ಈ 12 ಜನ ಕೂಡ ಯಾವುದೇ ಕಾರಣ ಬಿಡಲ್ಲ ಅವರು. ಬನ್ನಿ 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 ಆ ಕಡೆ ಹೋಗ್ಬೇಡಿ, ಬನ್ನಿ 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 ಕಡೆ. ಯಾಕೆ? ಅಯ್ಯ ಅವ್ರು ಸರಿ ಇಲ್ಲ. ಶಮರಿಯದ ಪಟ್ಟಣದೊಳಗಡೆ ಹಾದು ಹೋಗಬೇಕಾಯಿತು ಎಂದು ತೀರ್ಮಾನ ಬಂದಾಗಲೇ ದೇವರು ಶಮರಿಯದ ಹೆಂಗಸನ್ನು ಆತ್ಮಿಕ ಕಣ್ಣಲ್ಲಿ ಕಾಣ್ತಾ ಇದ್ರು. ಅದಕ್ಕೋಸ್ಕರ ಪಟ್ಟಣದ ಸುಖಾರ್ ಪಟ್ಟಣದಲ್ಲಿ ಬಾವಿ ಹತ್ತಿರಕ್ಕೆ ಹೋಗುತ್ತಾ ಇದ್ದ ಹಾಗೆ ಯೇಸು ತಿರುಗಿನಿಂದ ಶಿಷ್ಯರಿಗೆ, ಹೋಗ್ರಪ್ಪ 12 ಜನ ಎಲ್ಲಿಗೆ ಹೋಗಿ ಊಟ ತಗೊಂಡು ಬರ್ರಿ. ಅವ್ರು ತಗೊಂಡು ಬಂದು ಊಟ ಯೇಸು ಊಟ ಮಾಡಿದ್ರಾ? ಅವ್ರು ತಗೊಂಡು ಬಂದು ಊಟ ಯೇಸು ಊಟ ಮಾಡಿದ್ರಾ? ಹಾಗಾದರೆ ಊಟ ಮಾಡೋದಾಗಿದ್ದಿಲ್ಲ ಯೇಸು ಕ್ರಿಸ್ತನ ಉದ್ದೇಶ. ಇವರನ್ನು ಹೇಗಾದರೂ ಆ ಸಮಯದಲ್ಲಿ ಇಲ್ಲಿಂದ ದೂರ ಸರಿಸಬೇಕು. ನಿಮ್ಮ ಜೀವನದಿಂದ ಕೆಲವರನ್ನೆಲ್ಲ ದೂರ ಮಾಡಲಿಕ್ಕೆ ಕಾರಣ ಅವನಿಗೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ. ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನಾನು ಹೇಳಿದ್ದು, ನಾನು ಮಾತಾಡ್ತಿರುವಾಗ ನಿಮ್ಮ ಜೀವನದ ಒಂದೊಂದು ಇನ್ಸಿಡೆಂಟ್ಗಳನ್ನು ನೀವು ಇದಕ್ಕೆ ಕನೆಕ್ಟ್ ಮಾಡಿಕೊಳ್ಬೇಕು. ನೀವು ಹಾದು ಹೋಗ್ತಿರುವಂಥ ನಿಮ್ಮ ಜೀವನದ ಪ್ರಯಾಣದಲ್ಲಿ ಕೆಲವೊಂದು ಸಮಯದಲ್ಲಿ ನಿಮಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವ ರೀತಿಯಲ್ಲಿರುವಂಥ ದುಃಖದ ಘಟನೆಗಳು ಸಂಭವಿಸ್ತದೆ. ಯಾಕೆ ಇಷ್ಟು ಚೆನ್ನಾಗಿದ್ದವರು ನಮ್ಮನ್ನು ಬಿಟ್ಟು ದೂರ ಹೋದರು? ಇಷ್ಟು ಚೆನ್ನಾಗಿದ್ದವರು ಯಾಕೆ ಇವರು ತಿರುಗಿ ಬಿದ್ದು ಬಿಟ್ಟರು? ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ? ಕೆಲವರನ್ನೆಲ್ಲ ದೂರ ಮಾಡದೇ ಇದ್ದರೆ ನಿನ್ನೊಟ್ಟಿಗೆ ಮಾತಾಡಲಿಕ್ಕಿರುವ ಸಂದೇಶ ದೇವರಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಅಬ್ರಾಮ್ ಮತ್ತು ಲೋತನ ಒಟ್ಟಿಗಿದ್ದ. ಯು ನೋ ದಟ್ ಸ್ಟೋರಿ. ಬಹಳ ಹತ್ತಿರ ಆಗಿದ್ದರು. ತನ್ನ ಕುರಿ ಎಲ್ಲ ಒಟ್ಟಿಗೆ ಕಂಬೈಂಡ್. ಕಿತಾಪತಿ ಶುರುವಾಯಿತು. ಲೋಟನ ಕೆಲಸದವರು ಸೇವಕರೆಲ್ಲ ಸೇರಿಕೊಂಡು ಅಬ್ರಾಮನ ಸೇವಕರೊಟ್ಟಿಗೆ, ಇದು ನಮ್ಮ ಕುರಿ, ಅದು ನಮ್ಮ ದನ, ಅದು ನಮ್ಮ ಹೋರಿ, ಅದು ನಮ್ಮದು ಒಂಟೆ, ಅದು ನಮ್ಮ ಕತೆ, ಕೈ ಹಾಕಬೇಡ, ನಮ್ಮ ಏರಿಯಾಗೆ ಬರಬೇಡ. ಇವರಿಗೆ ಕಿತ್ತಾಡೋಕ್ಕೆ ಶುರು ಮಾಡಿದ್ರೆ ಅಬ್ರಾಮ್ ಒಂದು ಕೆಲಸ ಮಾಡಿದ್ರು, ಇದು ಸರಿಯಾಗಿ ಹೋಗೋ ಕಡೆ ಕಾಣ್ತಾ ಇಲ್ಲ ಮರ್ಯಾದೆ, ಒಂದು ಕೆಲಸ ಮಾಡು, ನಮಗೆ ಬೇಕಾದಷ್ಟು ಜಾಗ ಇದೆಯಲ್ವಾ, ನಿನಗೆ ಯಾವುದು ಇಷ್ಟ ಬಂದು ಅದು ಆರಿಸಿಕೋ. ನೀನು ಉತ್ತರಕ್ಕೆ ಹೋದರೆ ನಾನು ದಕ್ಷಿಣಕ್ಕೆ, ನೀನು ಪೂರ್ವಕ್ಕೆ ಹೋದರೆ ನಾನು ಪಶ್ಚಿಮಕ್ಕೆ, ನನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ, ನಿನಗೆ ಏನು ಬೇಕೋ ನೀನು ಆರಿಸಿಕೋ. ಅವನು ಒಳ್ಳೆಯದನ್ನು ಆರಿಸಿಕೊಂಡ. ಯಾರು ಲೋಟಪ್ಪ ಒಳ್ಳೆಯದನ್ನು ಆರಿಸಿಕೊಂಡು ಆ ಕಡೆ ಹೋದ ಕೂಡಲೇ ಬೈಬಲ್ ಹೇಳ್ತಾ ಇದೆ, ಲೋಟನು ಅಬ್ರಹಾಮನ್ನು ಬಿಟ್ಟು ಅಗಲಿ ಹೋದ ಮೇಲೆ ಯೆಹೋವನಾದ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡ ಶುರು ಮಾಡ್ತಾನೆ. ಕೆಲವೆಲ್ಲ ಕಿತ್ತು ಹೋಗುವಾಗ ಮನಸ್ಸು ನೊಂದು ಹೋಗಬಾರ್ದು. ಕೆಲವೆಲ್ಲ ಕಿತ್ತು ಹೋಗುವುದು ನಮ್ಮೊಟ್ಟಿಗೆ ದೇವರು ಹತ್ತಿರ ಇರಲಿಕ್ಕೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವರು ಊಟ ತಗೊಂಡು ಬಂದ ಮೇಲೆ ಕೇಳಿದೇನು, ಇವರಿಗೇನು ಇವರೊಟ್ಟಿಗೆ ಮಾತುಕತೆ? ಯಾರಿಗೆ? ಇವಳು ಯಾರು ಅಂತ ಗೊತ್ತಾಗಲಿಲ್ಲ. ಈ ಮನುಷ್ಯ ಹಿಂಗೆ ಮಾತಾಡ್ತಾರಲ್ಲ, ಏನೋ. ದೇವರು ಎಷ್ಟು ಕರೆಕ್ಟ್ ನೋಡಿ.
ಅವಳೊಟ್ಟಿಗೆ ಮಾತಾಡಬೇಕಾದೆಲ್ಲ ಮಾತಾಡಿ ಮುಗಿಸಿದ ನಂತರನೇ ಅವರಿಲ್ಲಿ ಬಂದು ತಲುಪುವಂಗೆ ಮಾಡಿದೆವರು. ಲೇಟು ಮಾಡಲಿಲ್ಲ, ಬೇಗನೂ ಕರ್ಕೊಂಡು ಬರಲಿಲ್ಲ. ಡ್ಯೂ ಟೈಮ್. ದೇವರಿಗೆ ಏನು ಅವಳೊಟ್ಟಿಗೆ ಮೆಸೇಜ್ ಕೊಡಲಿಕ್ಕಿತ್ತೋ ಆ ಮೆಸೇಜ್ ಪೂರ್ತಿ ಮಾತಾಡಿ ಮುಗಿದ ಮೇಲೆ ಅಣ್ಣರುಗಳು ಬಂದುಬಿಟ್ರು. 12 ಜನ ಕೂಡ ಬಂದು ಅಣ್ಣರು ಬಂದುಬಿಟ್ಟು ಹೇಳ್ತಾ ಇದ್ದಾರೆ, ಊಟ ಮಾಡಿ. ಹಸು ಹೇಳ್ದ, ನೀವು ಹೇಳುವ ಊಟ ಅಲ್ಲ, ನನಗೆ ಬೇರೊಂದು ಊಟ ಇದೆ. ಆಗ ಅವ್ರ ಪ್ಲ್ಯಾನ್ ಏನು ಗೊತ್ತಾ, ಈ ಅಮ್ಮ ಮಾತಾಡಿದ ಮಾತ್ರ ಅಲ್ಲ, ಈ ಅಮ್ಮ ಏನು ಕೊಟ್ಟು ಬಿಟ್ಟಿದ್ದಾರೆ ಇವನಿಗೆ, ಊಟನ ತಂದು ಕೊಟ್ಟರೆ. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಮಾಟನೂ ಮಾಡಿಬಿಟ್ಟಾರೆ ಅಂತ ಹೇಳಿದ್ದಾರೆ. ಊಟ ಮಾತ್ರ ಅಲ್ಲ, ಈ ಅಮ್ಮ ಮಾಟ ಮಾಡಿ ನಮ್ಮ ರಬ್ಬಿ ತಲೆ ಕೆಡಿಸಿ ಬಿಟ್ಟಾಳೆ ಅವಳು. ನಮ್ಮ ಮಾತು ಇದು. ಒಬ್ಬರನ್ನ ಕಷ್ಟಪಟ್ಟು ರಕ್ಷಣೆ ಕಡೆಗೆ ನಡೆಸುವಾಗ, ಅವರೊಟ್ಟಿಗೆ ಒಡನಾಡುವಾಗ ಬಾಕಿ ಇರುವಂಥ ಹೊರಗಡೆ ಇರೋರ ಮಾತು, ಓ ಆ ಅಮ್ಮ ಆ ಪಾಸ್ಟ್ರಿಗೆ ತಲೆ ಕೆಡಿಸ್ಬಿಟ್ಟಾರೆ. ಆತ್ಮಿಕ ದೃಷ್ಟಿಕೋನದಲ್ಲಿ ಕಾಣಿರಿ, ಆತ್ಮಿಕ ದೃಷ್ಟಿಕೋನದಲ್ಲಿ ಕಾರ್ಯಗಳನ್ನು ಪರಿವೀಕ್ಷಣೆ ಮಾಡಿರಿ. ಆಗ ನಿಮಗೆ ಎಲ್ಲವೂ ತಪ್ಪಾಗಿರುವುದಿಲ್ಲ, ತಪ್ಪಾದುದು ಮಾತ್ರ ತಪ್ಪಾಗಿರ್ತದೆ. ಸರಿಯಾದ್ದನ್ನು ಸರಿ ಎಂದು ಹೇಳಲಿಕ್ಕಿರುವಂಥ ಕೃಪೆ ನಿಮಗೆ ಕೊಡ್ತಾರೆ. ಅನೇಕ ಕಾರ್ಯಗಳು ಪರಿಶುದ್ಧಾತ್ಮ ಮಾತಾಡ್ತಾರೆ. 8ನೇ ಅಧ್ಯಾಯದಲ್ಲಿ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ಇದು ಮುಗಿದಿಲ್ಲ, ಇದು ದೊಡ್ಡ ವಿಷಯ. 8ನೇ ಅಧ್ಯಾಯದಲ್ಲಿ ಒಂದು ಹೆಂಗಸನ್ನು ಯೇಸು ಕ್ರಿಸ್ತರ ಮುಂದೆ ಎಳ್ಕೊಂಡು ಬರ್ತಾ ಇದ್ದಾರೆ. ಯು ನೋ ದ್ಯಾಟ್ ಇನ್ಸಿಡೆಂಟ್? ನಿಮಗೆ ಗೊತ್ತಾ ಚರಿತ್ರೆ? ಒಂದು ಸ್ತ್ರೀಯನ್ನು ಎಲ್ಲರೂ ಸೇರಿಕೊಂಡು ಯೇಸು ಕ್ರಿಸ್ತನ ಕೂತು ದೇವಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ದಾರೆ. ಎಳ್ಕೊಂಡು ಬಂದು ಅವ್ರ ಹತ್ರ ನಿಲ್ಲಿಸಿಬಿಟ್ರು. ಅವರಿಗೆ ಯೇಸು ಸ್ವಾಮಿ ಅವರಿಗೆ ಪರಿಸರಲ್ಲ ಕೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹತ್ರ, ವ್ಯಭಿಚಾರದಲ್ಲಿ ಯಾರಾದರೂ ಸಿಕ್ಕಾಕೊಂಡು ಬಿಟ್ರೆ ನಮಗೆ ಕೊಟ್ಟ, ಮೋಶೆ ನಮಗೆ ಕೊಟ್ಟ, ಅವರ ಮಾತಿನ ದಾಟಿ ನೋಡಬೇಕು ನೀವು. ಮೋಶೆ ನಮಗೆ ಕೊಟ್ಟ ಧರ್ಮಶಾಸ್ತ್ರದ ಪ್ರಕಾರ ಅವಳನ್ನೇನು ಮಾಡಬೇಕು? ಕಲ್ಲೆಸೆದು ಕೊಲ್ಲಬೇಕು. ಇದು ನಾವು ನಮ್ಮ ಮೋಶೆ ಮಾತಿನ ದಾಟಿ ನೋಡಿ ನೀವು. ನಾವು ನಮ್ಮ ಮೋಶೆ ಸಬ್ಜೆಕ್ಟ್ ಮಾತಾಡ್ತಿರೋದು. ನಿಂದು ಪ್ಲ್ಯಾನ್ ಏನು? ಅಂದರೆ ಮೋಶೆಗೂ ನಿನಗೆ ಸಂಬಂಧ ಇಲ್ಲ, ಧರ್ಮಶಾಸ್ತ್ರಕ್ಕೂ ನಿನಗೆ ಸಂಬಂಧ ಇಲ್ಲ, ನಿನ್ನ ಮಾತಿಗೂ ಮೋಶೆ ಮಾತಿಗೂ ಒಡನಾಟ ಇಲ್ಲ. ಇದು ನಮಗೂ ಮೋಶೆಗೂ ಮಾತ್ರ ಇರೋ ಸಂಬಂಧ. ನಿನ್ನ ಸಬ್ಜೆಕ್ಟ್ ಏನು? ನೀನು ಹೇಳು, ಇವಳನ್ನೇನು ಮಾಡಬೇಕು? ಫಸ್ಟಿಗೆ ಪೇತ್ರನ ಹತ್ರ ಅಂತ ಕೇಳಿದೊಂದು ಇಟ್ಟುಕೊಳ್ಳ್ರಿ. ಯಾಕೆಂದರೆ ಹೋಗುವಾಗ ಫಸ್ಟ್ ದಾರಿಲಿ ಇವರೇ ಕೂತಿರ್ತಾರಲ್ಲ. ಯೇಸು ಸ್ವಾಮಿ ಹತ್ರ ಯಾರಾದರೂ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದು ಬಿಟ್ಟರೆ ಅವ್ರು 12 ಜನ ರೌಂಡ್ ಕೂತಾರೆ, ಅವ್ರನ್ನ ದಾಟಿ ಬೇಕಲ್ಲ ಈ ಕಡೆ ಒಳಗಡೆ ಬರೋಕ್ಕೆ. ಪೇತ್ರನ ಹತ್ರ ಒಂದು ವೇಳೆ ಕೇಳಿತು ಅಂತ ಇಟ್ಟುಕೊಳ್ಳ್ರಿ. ಪೇತ್ರ ಏನು ಹೇಳ್ತಾ ಇದ್ದ? ಪೇತ್ರ ಏನು ಹೇಳ್ಬಹುದು? ಯೋಚನೆ ಮಾಡಿ. ಪೇತ್ರ ಹೇಳ್ತಾ ಇದ್ದ, ನೀವಾದ ಕಾರಣ ಅವಳನ್ನು ಇಲ್ಲಿವರೆಗೆ ಎಳ್ಕೊಂಡು ಬಂದಿರಿ, ನಾನಾಗಿದ್ದರೆ ಅಲ್ಲೇ ಹೊಡೆದು ಸಾಯಿಸಾಯ್ತೆ. ಸರಿಯೇನ್ರಿ? ನಾವೆಲ್ಲ ಯೋಚನೆ ಮಾಡಿದ್ರೆ ಇದೇ ಅಲ್ವಾ ಬುದ್ಧಿಯಲ್ಲಿ ಬರೋದು ನಮಗೆ. ನಮ್ಮ ಈ ತಲೆಯೊಳಗಡೆ ಇದಕ್ಕಿಂತ ಒಳ್ಳೆದು ಇನ್ನೇನಾದ್ರು ಬರ್ತದ? ನಮ್ಮ ಈ ಲೋಕದ ಈ ಜೀವನದ ಯಾತ್ರೆಯಲ್ಲಿ ಇದಕ್ಕಿಂತ ಒಳ್ಳೇದೇನಾದರೂ ಈ ಮಂಡೆಯಲ್ಲಿ ಏನಾದರೂ ಬರ್ತದೆ? ನೀವು ಯೋಚನೆ ಮಾಡಿ. ನಾವು ಅದನ್ನೇ ಹೇಳ್ತಾ ಇದ್ದೆ, ನೀವು ಒಳ್ಳೆಯವರಾದ ಕಾರಣ ಅವಳನ್ನು ಇಲ್ಲಿವರೆಗಾದರೂ ಕರ್ಕೊಂಡು ಬಂದು ಇಷ್ಟು ಹೊತ್ತು ಬದುಕಲಿಕ್ಕೆ ಬಿಟ್ರಿ. ನಾನಾದರೆ ಅಲ್ಲೇ ಅವಳನ್ನು ಅಪ್ಪಚ್ಚಿ ಮಾಡಿಬಿಡ್ತಾ ಇದ್ದೆ. ಯೂದರ ಹತ್ರ ಏನಾದರೂ ಕೇಳಿದ್ರೆ, ಸಾಯಿಸಬೇಡ ಬಿಡು, ಮಾರಿದರೆ ದುಡ್ಡು ಸಿಗ್ತದ ನೋಡು. ಮಾರಿದರೆ ದುಡ್ಡು ಸಿಕ್ಕಿದರೆ ನಮಗೆ ಇವಳನ್ನು ಇಟ್ಟುಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಬಿಡ್ರಿ. ಇದು ನಾವುಗಳು, ಇದೇ ನಾವುಗಳು. ಹೇಗೆ ಒಬ್ಬರನ್ನ ಇಟ್ಟುಕೊಂಡು ಹಣ ಮಾಡ್ಬೋದು, ಹೇಗೆ ಒಬ್ಬರ ತಲೆಮಂಡೆಯನ್ನು ಹೊಡಿಬೋದು, ಹೇಗೆ ಒಬ್ಬರನ್ನು ಸರ್ವನಾಶಕ್ಕೆ ತಳ್ಳಬಹುದು, ಹೇಗೆ ಒಬ್ಬರ ಮೇಲೆ ಹತ್ತಿ ತುಳಿದು ಬಿಸಾಕಬಹುದು. ಇದಲ್ಲದೆ ಮನುಷ್ಯನ ಈ ಅಲ್ಪವಾದ ಈ ಮಂಡೆಯೊಳಗಡೆ ಒಳಿತುಗಳು ಏನು ತುಂಬಿಕೊಂಡಿಲ್ಲ. ಆದರೆ ತೇಜೋಮಯನಾದ ದೇವರ ತಲೆಯೊಳಗಡೆ ಇರುವುದು ತುಳಿದಾಕಲ್ಪಟ್ಟವನನ್ನು ಮೇಲೆ ಕೆತ್ತಿಕೊಂಡು ಬರುವುದು, ಅವಮಾನಕ್ಕೆ ಗುರಿಯಾದವಳನ್ನ ಜ್ಞಾನದ ಕಡೆಗೆ, ಸನ್ಮಾನದ ಕಡೆಗೆ ಎತ್ತಿಕೊಂಡು ಬರುವ ಜ್ಞಾನವುಳ್ಳವನ ಹೆಸರೇ ನಾವು ಆರಾಧನೆ ಮಾಡುವ ತೇಜಸ್ಸುಳ್ಳ ಸರ್ವಶಕ್ತನಾದ ಯೆಹೋವ ದೇವರು. ಆತ್ಮಿಕ ದೃಷ್ಟಿಕೋನದ ಹಿಂದೆ ಯೇಸು ಕ್ರಿಸ್ತನು ಅವರಿಗೆ ಹೇಳಿದ ಮಾತೇನು ಗೊತ್ತಾ?
ಅಲ್ಲಿ ಘಟನೆಗಳೆಲ್ಲ ತುಂಬ ಮಾತಾಡಲಿಕ್ಕಿದೆ, ಅದೆಲ್ಲ ಬೇಡ ಈಗ ಟಚ್ ಮಾಡೋದಕ್ಕೆ ಸಮಯ ಇಲ್ಲ. ಒಂದೇ ಪ್ರಶ್ನೆ, ಯೇಸುಸ್ವಾಮಿ ಹತ್ರ ಅವ್ರು ಕೇಳಿದ್ರು, ನಿನ್ನ ಪ್ಲಾನ್ ಏನು? ಯೇಸುಸ್ವಾಮಿ ಏನು ಮಾತಾಡಲಿಲ್ಲ, ಕೆಳಗಡೆ ನೋಡ್ಕೊಂಡು ಹಿಂಗೆ ಬರೀತಾ ಇದ್ರು. ಅವ್ರು ಮತ್ತೆ ಕೇಳ್ತಾ ಇದ್ದಾರೆ, ಏಯ್ ಮಾತಾಡ ಮರ್ಯಾ ನೀನು. ಯಾರಿಗೆ? ಯೇಸುವಿಗೆ. ನೀನು ತಲೆ ಬಗ್ಗಿಸಿಕೊಂಡು ಕೂತೆ, ಈಗ ಬಾಯಿ ಬರೋಲ್ಲ ನಿನಗೆ ಮಾತಾಡೋಕ್ಕೆ? ಅಲ್ಲಿ ಹಂಗೆ ಬೋಧಿಸ್ತಾ ಇದೆ, ಅಲ್ಲಿ ಹಿಂಗೆ ಪ್ರಸಂಗ ಮಾಡ್ತಾರೆ, ಅಲ್ಲಿ ಹಂಗೆ ದೊಡ್ಡ ಬೋಧನೆ ಹೇಳ್ತಾರೆ, ಈಗ ಮಾತಾಡ ಮರ್ಯಾ ನೀನು. ಇವರ ಪ್ಲಾನ್ ಏನು? ಯೇಸುವನ್ನು ಹೆಂಗಾದ್ರೂ ಹೊಡೆದು ಕೆಳಗಡೆ ಹಾಕಬೇಕು, ಅದಕ್ಕೆ ಕಾಯ್ತಾ ಇದ್ರು. ಅದಕ್ಕೆ ಕರೆಕ್ಟ್ ಟೈಮಿಗೆ ಒಂದು ಸಹೋದರಿ ಸಿಕ್ಕಿಬಿಟ್ರು ಇವರಿಗೆ. ತುಂಬ ಇವರು ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಯೇಸುಸ್ವಾಮಿ ತಲೆ ಎತ್ತಿಬಿಟ್ಟು ನೋಡಿಬಿಟ್ಟು ಒಂದು ಮಾತು ಹೇಳಿದರು, ನಿಮ್ಮಲ್ಲಿ ಪಾಪ ಇಲ್ಲದವನು ಮೊದಲು ಅವಳಿಗೆ ಕಲ್ಲು ಹೊಡೆದ್ಬಿಡು. ಒಂದೇ ಮಾತು, ಜಾಸ್ತಿ ಎಲ್ಲ ಮಾತಾಡೋಕ್ಕೆ ಟೈಮ್ ಇಲ್ಲ. ಒಂದೇ ಮಾತು, ನಿಮ್ಮಲ್ಲಿ ಪಾಪ ಇಲ್ಲ ಮಾಡದೇ ಇರುವವರು, ಪಾಪ ಇಲ್ಲದಿರುವವರು ಯಾರೋ ಅವರು ಮೊದಲು ಫಸ್ಟ್ ಕಲ್ಲು ಬೀಳಬೇಕಾದ್ರೆ ಯಾರ ಕೈಯಿಂದ ಬೀಳಬೇಕು? ಪಾಪ ಮಾಡದೇ ಇರುವವನು ಹೊಡಿಬೇಕು. ಆನಂತರ ಬೇಕಾದ್ರೆ ನೀವು ಎಲ್ಲರೂ ಹುಡ್ಕೊಳ್ಳಿ. ಫಸ್ಟು ಚಾನ್ಸು ಒಬ್ಬರಿಗೆ ಮಾತ್ರ ಕೊಡ್ತೀನಿ ನಾನು. ಅದು ಯಾರು ಅಂತ ಹೇಳಿದ್ರೆ, ಪಾಪ ಅವನು ಮಾಡಿರಬಾರ್ದು, ಪಾಪ ಇಲ್ಲದೇ ಇರಬೇಕು. ಆ ಚಾನ್ಸ್ ಒಬ್ಬನಿದ್ದಾನೆ. ಆ ಚಾನ್ಸ್ ಇರೋನೊಬ್ಬನು ಮಾತ್ರ, ಆತನ ಹೆಸರೇ ಯೇಸು. ಯೇಸು ಆ ಮಾತು ಹೇಳಿದ ಕೂಡಲೇ ಇವರೆಲ್ಲರೂ ಎಸ್ಕೇಪ್ ಆಯಿತು, ಕಾಣ್ತಾ ಇಲ್ಲ. ಸ್ವಲ್ಪ ಹೊತ್ತಾದಮೇಲೆ ಯೇಸುಸ್ವಾಮಿ ತಲೆ ಎತ್ತಿ ನೋಡ್ತಾ ಇದ್ದಾನೆ, ಈ ಸ್ತ್ರೀ ಮಾತ್ರ ಇಲ್ಲಿ ನಿಂತಿದೆ. ಆಗ ಯೇಸುಸ್ವಾಮಿ ಆ ಹೆಂಗಸ್ನೊಟ್ಟಿಗೆ ಒಂದು ಮಾತು ಕೇಳ್ತಾ ಇದ್ದಾರೆ. ನಿಮಗೆ ಅದೆಲ್ಲ ಓದುವಾಗ ನಿಮ್ಮಲ್ಲಿ ಆತ್ಮ ಹಂಗೆ ಮಿಡಿಬೇಕು, ನಿಮ್ಮ ಒಳಗಡೆ ಪರಿಶುದ್ಧಾತ್ಮ ಉಂಟಲ್ಲ, ಹಂಗೆ ನಿಮ್ಮನ್ನು ಗುಜು 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 ಅಂತ ನಿಮ್ಮನ್ನು ಉರಿದುಂಬಿಸ್ಬೇಕು. ಯೇಸುಸ್ವಾಮಿ ಅವಳಿಗೆ ಕೇಳ್ತಾ ಇದ್ದಾರೆ, ಸ್ತ್ರೀಯೇ ಎಲ್ಲಿ ಎಲ್ಲರೂ ಯಾರು ಕಾಣ್ತಾ ಇಲ್ಲ? ಅವರು ಯಾರು ನಿನಗೆ ಏನೂ ಮಾಡಲಿಲ್ಲ, ನಿನಗೆ ಶಿಕ್ಷೆ ಕೊಡಲಿಲ್ವಾ? ಇಲ್ಲ ರಬ್ಬಿ ಸ್ವಾಮಿ, ನಾನು ನಿನಗೆ ಶಿಕ್ಷೆ ಕೊಡೋದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ನಿಮಗಿದರ ಹಿಂದಿನ ಅರ್ಥ ಗೊತ್ತಾಯ್ತಾ? ಆತ್ಮಿಕ ದೃಷ್ಟಿಕೋನ. ಲೋಕದ ಜನರು ಆ ಸ್ತ್ರೀಯನ್ನು ವೇಶ್ಯಾವಾಟಿಕೆಯಲ್ಲಿ ಹಿಡಿಯಲ್ಪಟ್ಟ ಹೆಂಗಸು ಎಂದು ಮುದ್ರೆ ಅಚ್ಚುಕುತ್ತುವಾಗ ಯೇಸು ಕ್ರಿಸ್ತನು ಅದರ ಹಿಂದೆ ಕಾರ್ಯ ಮಾಡಿದ ಶಕ್ತಿಯನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ನೀವು ಮನುಷ್ಯರ ತಪ್ಪು ನೋಡ್ತೀರಿ, ಯೇಸು ಕ್ರಿಸ್ತನು ತಪ್ಪಿಗೆ ನಿಮ್ಮನ್ನು ಎಳ್ಕೊಂಡು ಹೋದ ಆ ದುಷ್ಟ ಶಕ್ತಿಯ ಮೇಲೆ ಕಣ್ಣಿಟ್ಟುಬಿಟ್ಟು ಈ ಮನುಷ್ಯರನ್ನು ರಿಲೀಫ್ ಮಾಡ್ತಾ ಇದ್ದಾನೆ, ಆ ಸೈತಾನ ಮೇಲೆ ಕೈ ಇಡ್ತಾ ಇದ್ದಾನೆ. ಇದರ ಹೆಸರೇ ಆತ್ಮಿಕ ಯುದ್ಧ, ಇದರ ಹೆಸರೇ ಸ್ಪಿರಿಚುವಲ್ ವಾರ್ಫೇರ್. ಪರಿಶುದ್ಧಾತ್ಮನು ಅದಕ್ಕೆ ಹೇಳ್ತಾ ಇರೋದು, ನಮಗೆ ಹೋರಾಟವಿರುವುದು ಮನುಷ್ಯ ಮಾತ್ರದವರಲ್ಲಿ ಅಲ್ಲ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಶಮರ್ಯದ ಹೆಂಗಸರೊಟ್ಟಿಗೆ ಮಾತಾಡ್ತಿರುವಾಗ ಮತ್ತೆ ಕಣಗೆ ಬರುವಾಗ ಶಿಷ್ಯರೊಟ್ಟಿಗೆ ಹೇಳೋದು, ನೀವು ಹೇಳ್ತಾ ಇದ್ದೀರಿ ಇನ್ನು 4 ತಿಂಗಳಿದೆ ಸುಗ್ಗಿಗೆ ಅಂತ, ಕೊಯ್ಲಿಗೆ. ಸಮಯ ಮುಕ್ತಾಯ ಮಾಡ್ತಿರೋಂಥ ಸಬ್ಜೆಕ್ಟ್ ನಾನು ಹೇಳ್ತೇನೆ. ಆಮೇಲೆ ಹೇಳ್ತಾ ಇದ್ದಾರೆ, ನೀವು ಈಗಲೇ ತಲೆಗಳನ್ನು ಎತ್ತಿ ನೋಡ್ರಿ, ಕೊಯ್ಲಿಗೆ ಎಲ್ಲವೂ ಕೂಡ ಬೆಳಗಾಗಿದೆ. ಏನದು? ಯಾವ ಕೊಯ್ಲು? ಅವರ ಲೆಕ್ಕದಲ್ಲಿ ಭತ್ತ ಕೊಯ್ಬೇಕು, ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಆತ್ಮಗಳ ಕೊಯ್ಲು. ಅದರ ಹೆಸರೇ ಆತ್ಮಿಕ ಕಣ್ಣು, ಅದರ ಹೆಸರೇ ಆತ್ಮಿಕ ದೃಷ್ಟಿಕೋನ, ಅದರ ಹೆಸರೇ ಆತ್ಮಿಕ ದರ್ಶನ. ಅದಾಗಿರಬೇಕು ನಮ್ಮ ದರ್ಶನ, ಅದಾಗಿರಬೇಕು ಸಭೆಯ ದರ್ಶನ, ಅದಾಗಿರಬೇಕು ವಿಶ್ವಾಸಿಗಳ ದರ್ಶನ, ಅದಾಗಿರಬೇಕು ಸೇವಕರ ದರ್ಶನ, ಅದಾಗಿರಬೇಕು ಪ್ರವಾದಿಗಳ ದರ್ಶನ, ಅದಾಗಿರಬೇಕು ಅಪೊಸ್ತಲರ ದರ್ಶನ, ಅದಾಗಿರಬೇಕು ನಮ್ಮ ಎಲ್ಲ ಸೇವೆಯ ಹಿಂದೆ ಇರುವ ದರ್ಶನ. ಆ ದರ್ಶನ ಇರುವವರಿಗೆ ಬೆನಿಫಿಟ್ ಏನು ಗೊತ್ತಾ ನಿಮಗೆ? ಈ ದರ್ಶನ ಇರುವವರಿಗೆ ಇರುವಂಥ ಅತ್ಯಂತ ದೊಡ್ಡ ಲಾಭ ಏನು ನಿಮಗೆ ಗೊತ್ತಾ? ಬೇಕಾದಷ್ಟು ಅಪವಾದ ಕೇಳ್ಬೋದು, ಬೇಕಾದಷ್ಟು ಅಪವಾದ ಕೇಳ್ಬೋದು. ಯೇಸು ಕ್ರಿಸ್ತನ ಬಗ್ಗೆ ಯಾರಾದರೂ ಒಂದು ಒಳ್ಳೆ ಅಭಿಪ್ರಾಯ ಕಾಲದಲ್ಲಿ ಹೇಳಿದಾರ? ಒಳ್ಳೆ ಅಭಿಪ್ರಾಯ ಯಾರಾದ್ರೂ ಬಾಯಿಂದ ಬಂತ? ಅವರ ಕೈಯಿಂದ ರೋಗ ಸೌಖ್ಯ ಹೊಂದಿದವರು ಒಳ್ಳೆ ಅಭಿಪ್ರಾಯ ಹೇಳಿದ್ರ? ಇಲ್ಲ. ಅವರ ಕೈಯಿಂದ ದೆವ್ವ ಬಿಡಿಸಿಕೊಂಡವರು ಹೇಳಿದ್ರ? ಇಲ್ಲ. ಅವರ ಕೈಯಿಂದ ಊಟ ಮಾಡಿಕೊಂಡು ಹೋದ್ರು ಹೇಳಿದ್ರ? ಅವರ ಕೈಯಿಂದ ಮರಣದಿಂದ ಎದ್ದು ಬಂದವರು ಹೇಳಿದ್ರ? ಯಾರು ಕೂಡ ಶಿಲುಬೆಯಲ್ಲಿ ಎಲ್ಲರೂ ಉಗಿಯುವಾಗ ಅವರು ಉಗಿದುಕೊಂಡು ಹೋದರು. ಆಯಿತು, ಕೈಯಲ್ಲಿ ಆಗದವನು ಅಂತ ಹೇಳಿಬಿಟ್ಟು ಎಲ್ಲರೂ ಬೈಕೊಂಡು ಹೋದರು. ಆದರೆ ದೇವರು ಕೊಟ್ಟ ದರ್ಶನ ಯಾವತ್ತೂ ಕೂಡ ಸೋತು ಹೋಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾನಿದು ವಿವರಿಸ್ತೇನೆ ನೆಕ್ಸ್ಟ್ ಸೆಕ್ಷನಲ್ಲಿ. ಈಗ ನನ್ನದಕ್ಕೆ ತಗೊಂಡು ಬಂದು ನಿಮ್ಮನ್ನು ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಮುಂದಿನ ಸಂಚಿಕೆ ಅಂತ ಹೇಳಿಬಿಟ್ಟು ಬಿಟ್ಬಿಡೋಣ. ನೀವು ಇವತ್ತು ಹೋಗಿಬಿಟ್ಟು ಈ ಯೋಹನ್ನ ಸುವಾರ್ತೆ 4ನೇ ಅಧ್ಯಾಯ ಚೆನ್ನಾಗಿ ಒಂದು ಸಲ ಓದ್ಕೊಂಡು ಬನ್ನಿ. ಆಗ ನಾಳೆ ಮಾತಾಡುವಾಗ ನಾನು ಮಾತಾಡಿ ಶುರು ಮಾಡಿದ ಕೂಡಲೇ ನಿಮಗೆ ಅರ್ಥ ಆಗ್ತದೆ, ಪಾಸ್ಟ್ ಎಂಥ ಕಡೆ ಹೋಗ್ತದೆ, ಇಂಥ ಕಡೆ ಹೋಗ್ತದೆ, ಇಂಥ ಕಡೆ ಹೋಗ್ತದೆ, ಮೆಸೇಜ್ ಈ ಕಡೆ ತಿರುಗ್ತದೆ, ನಿಮಗೆ ಬೇಗ ಗೊತ್ತಾಗ್ಬಿಡ್ತದೆ. ಬೈಬಳು ಚೆನ್ನಾಗಿ ಪಠಣ ಮಾಡಲಿಕ್ಕೆ, ಮನನ ಮಾಡಲಿಕ್ಕೆ
ಸ್ಮರಣೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಕಲಿಬೇಕು. ಯಾಕೆಂತ ಹೇಳಿದ್ರೆ ಪ್ರತಿ ದಿವಸವೂ ಕೂಡ ಅವರಿಗೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಮನಸ್ಸುಂಟು. ಅದು ಯಾವಾಗಲೂ ನಿಮಗೆ ಪಾಸ್ಟರ್ ಮುಂದೆ ಬಂದು ಕೂತ್ಕೊಂಡಿರೋಕ್ಕಾಗಲ್ಲ, ಯಾವಾಗಲೂ ನಿಮಗೆ ಆಲಯದಲ್ಲಿ ಬಂದು ಕೂತ್ಕೊಂಡಿರೋಕ್ಕಾಗಲ್ಲ, ಯಾವಾಗಲೂ ನಿಮ್ಮ ಮನೆಗೆ ಪ್ರವಾದಿ ಬಂದು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಯಾವಾಗಲೂ ನಿಮ್ಮ ಸಭಾಪಾಲಕರು ನಿಮ್ಮ ಮನೆಯಲ್ಲಿ ಬಂದು ಕೂತಿರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾಸ್ಟರ್ ಬರದೇ ಇದ್ದರೂ ನಿಮಗೆ ಆಲಯಕ್ಕೆ ಬರಲಿಕ್ಕೆ ಅನುಕೂಲ ಆಗದೇ ಇರುವಾಗಲೂ ಕೂಡ ದೇವರಿಗೆ ಮಾತ್ರ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಮನಸ್ಸುಂಟು. ನೀವು ಬೆಳಿಗ್ಗೆ ಎದ್ದೇಳುವಾಗ ನಿಮ್ಮೊಟ್ಟಿಗೆ ಮಾತಾಡಬೇಕು, ನೀವು ಕೂತಿರುವಾಗ ದೇವರಿಗೆ ಮಾತಾಡಬೇಕು, ಊಟ ಮಾಡಿ ಬಂದು ಕೂತ್ಕೊಂಡಾಗ ನಿಮಗೆ ಮಾತಾಡಬೇಕು ದೇವರಿಗೆ, ನೀವು ಮಲಗಲಿಕ್ಕೆ ಹೋಗುವಾಗ ಮಾತಾಡಬೇಕು, ಉದ್ಯೋಗಕ್ಕೆ ಹೋಗುವಾಗ ಮಾತಾಡಬೇಕು, ಉದ್ಯೋಗ ಮುಗಿಸಿ ಬರುವಾಗ ಮಾತಾಡಬೇಕು. ಯಾಕೆ ಹೇಳ್ತೀರಾ? ಈವನ್ ಬಾತ್ರೂಮಲ್ಲಿ ನೀನು ನಿಂತಿರುವಾಗಲೂ ಕೂಡ ಯೆಹೋವನ ದೇವರು ನಿನ್ನೊಟ್ಟಿಗೆ ಮಾತಾಡಬೇಕು. ನನ್ನ ಜೀವನದ ಒಂದು ಸ್ಪೆಷಾಲಿಟಿ ಏನು ಗೊತ್ತಾ? ಆಲ್ಮೋಸ್ಟ್ ನನ್ನ ಆಲ್ ಮೆಸೇಜಸ್ ಐ ಆಮ್ ರಿಸೀವಿಂಗ್ ಫ್ರಮ್ ದ ಬಾತ್ರೂಮ್. ನಾನು ಯಾವಾಗ ಸ್ನಾನದ ಮನೆ ಒಳಗಡೆ ಹೋಗಿರ್ತೀನೋ ನನ್ನ ಹತ್ರ ದೇವರು ಮಾತಾಡೋಕೆ ಶುರು ಮಾಡ್ತಾರೆ. ನನಗೆ ನನ್ನೊಟ್ಟಿಗೆ ದೇವರು ಸ್ನಾನದ ಮನೆಯಲ್ಲಿ ಮಾತಾಡಿ ಅಂತ ಹೇಳ್ಬಿಟ್ಟು ನೀವು ಬೆಳಿಗ್ಗೆ ಸಂಜೆವರೆಗೆ ಸ್ನಾನದ ಮನೆಯಲ್ಲಿ ಹೋಗಿ ಕೂತ್ಕೊಳ್ಬೇಡ್ರಿ. ಗಡ್ಡ ಪಾಸ್ಟರ್ ಹತ್ರ ದೇವರು ಸ್ನಾನದ ಮನೆಯಲ್ಲಿ ಮಾತಾಡಿದಂತೆ ನಾನು ಕೂಡ ಹೋಗಿ ಬೆಳಗಿನ ಸಂಜೆವರೆಗೆ ಕೂತು ನೋಡ್ತೀನಿ ಅಂತ ಹೇಳಿದ್ರೆ ಅದೆಲ್ಲ ದೇವರ ಕರುಣೆ ಕಣ್ರಿ. ಅದಕ್ಕೆಲ್ಲ ನೀವು ಯಾರಾದರೂ ಮಾರ್ಕ್ ಹಾಕೋಕ್ಕಾಗುತ್ತಾ? ನಿಮ್ಮೊಟ್ಟಿಗೆ ಹಾಸಿಗೆ ಮೇಲೆ ಮಲಗಿರುವಾಗ ಮಾತಾಡ್ತಾರೆ. ತರಕಾರಿ ಹಚ್ಚುವಾಗ ನಿಮ್ಮೊಟ್ಟಿಗೆ ದೇವರು ಮಾತಾಡ್ತಾರೆ. ನಿಮ್ಮ ಆಫೀಸಲ್ಲಿ ನೀವು ಸೈನ್ ಮಾಡ್ತಿರುವಾಗ ದೇವರು ನಿಮ್ಮೊಟ್ಟಿಗೆ ಮಾತಾಡಲ್ವಾ? ನೀವು ಗಾಡಿ ಡ್ರೈವ್ ಮಾಡ್ತಿರುವಾಗ ದೇವರು ನಿಮ್ಮೊಟ್ಟಿಗೆ ಮಾತಾಡಲ್ವಾ? ನೀವು ಆಲಯ ಗುಡಿಸುವಾಗ ದೇವರು ನಿಮ್ಮೊಟ್ಟಿಗೆ ಮಾತಾಡಲ್ವಾ? ನೀವು ಆಲಯದ ಟಾಯ್ಲೆಟ್ ತೊಳೆಯುತ್ತಾ ಇರುವಾಗ ದೇವರು ನಿಮ್ಮೊಟ್ಟಿಗೆ ಮಾತಾಡಲ್ವಾ? ನೀವು ಬಂದಿರುವ ವಿಶ್ವಾಸಿಗಳು ಚಲ್ಲಾಪಿಲ್ಲಿಯಾಗಿ ಚಪ್ಪಲಿ ಬಿಸಾಕಿಬಿಟ್ಟು ಬರುವಾಗ ನೀವು ಹೊರಗಡೆ ಹೋಗಿ ನಿಂತುಕೊಂಡು ಆ ಚಪ್ಪಲಿಗಳನ್ನು ಸಾಲಾಗಿ ಜೋಡಿಸ್ತಾ ಇರುವಾಗ ನಿನ್ನನ್ನು ಪ್ರೀತಿಸುವ ದೇವರು ನಿನ್ನೊಟ್ಟಿಗೆ ಮಾತಾಡಲ್ವಾ? ಆಸೆ ಇರಬೇಕು. ಪಾಸ್ಟ್ರೇ ಮಾತಾಡಲಿ ಅಂತ ಕಾಯಬಾರ್ದು, ಪ್ರವಾದಿಗಳೇ ಮಾತಾಡಲಿ ಅಂತ ಕಾಯಬಾರ್ದು. ಯಾರಾದರೂ ಮೊದಲು ತುಂಬ ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂಥ ಸಭೆಯಲ್ಲಿರುವಂಥ ಎಲ್ಡರ್ಸ್ಗಳು ಮಾತಾಡಲಿ, ಹಿರಿಯರು ಮಾತಾಡಲಿ ಅಂತ ಕಾಯಬಾರ್ದು. ನೀನು 3 ವಾರದಿಂದ ಆರಾಧನೆ ಬರ್ತಾ ಇದೆಯಾ, ನಿನ್ನೊಟ್ಟಿಗೆ ದೇವರಿಗೆ ಮಾತಾಡ್ಬೋದು. ಫಸ್ಟ್ ಸಂಡೇ ನೀನು ಆಲಯಕ್ಕೆ ಬಂದಿದ್ಯಾ, ಅವತ್ತೇ ದೇವರು ನಿನ್ನೊಟ್ಟಿಗೆ ಮಾತಾಡ್ಬೋದು. ಅದಕ್ಕೇನು ಬೇಡ, ಎಕ್ಸ್ಪೀರಿಯನ್ಸ್ಗಳು ಬೇಡ, ಅದಕ್ಕೆ ಸೀನಿಯರಿಟಿ, ಸೂಪರ್ ಸೀನಿಯರಿಟಿ ಬೇಡ. ನಿನ್ನ ಸೀನಿಯರಿಟಿ ಮೇಲೆಲ್ಲ ದೇವರು ಮಾತಾಡ್ತಾ ಇರೋದು, ಇದರ ಮೇಲೆ ಮಾತಾಡೋದು. ಇದು ಕರೆಕ್ಟ್ ಆಯ್ತಾ? ಇದನ್ನು ಓಪನ್ ಮಾಡ್ತೀರಾ? ಯಾವಾಗಲೂ ದೇವರು ಮಾತಾಡಲಿಕ್ಕೆ ರೆಡಿಯಾಗಿರ್ತಾರೆ. ಸೂಪರ್ ಸೀನಿಯರ್ಗಳು ದೇವರ ಶಬ್ದ ಕೇಳದೆ ಅಲ್ಲಿ ಇಲ್ಲಿ ಕೂತ್ಕೊಂಡಿರುವಾಗ ಯೆಹೋವನು ತನ್ನ ಭಕ್ತನೊಟ್ಟಿಗೆ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಏಲಿಯ ಕಾಲದಲ್ಲಿ ಸೂಪರ್ ಸೀನಿಯರ್ ಆಗಿ ಮುದುಕಪ್ಪನಾಗಿ ಯಾಜಕರು ಕೂತುಕೊಂಡಿದ್ದಾರೆ, ದೇವರ ಶಬ್ದ ಕೇಳ್ತಾ ಇಲ್ಲ. ಇಗೋ ಬಾಲಕರೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾನೆ. ಶಮುವೇಲನೇ ಆ ದೇವರನ್ನು ನಾವು ಆರಾಧಿಸ್ತಾ ಇರೋದು. ನಿನಗೆ ಕೊಟ್ಟ ಕೆಲಸ ನೀನು ಪರಿಶುದ್ಧವಾಗಿ ಮಾಡು. ನಿನಗೆ ಕೊಟ್ಟ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು. ನಿನಗೆ ಆಲಯದಲ್ಲಿ ಕೊಡುವ ಸೇವೆಯನ್ನು ಯೆಹೋವನ ಸೇವೆ ಎಂದು ಹೇಳಿಕೊಂಡು ನೀನು ಮಾಡು. ಶಮುವೇಲನೊಟ್ಟಿಗೆ ಮಾತನಾಡಿದ ಯೆಹೋವ ದೇವರು ನಿನ್ನೊಟ್ಟಿಗೆ ಮಾತಾಡಲಿಕ್ಕೆ ನಂಬಿಗಸ್ತನು ಆಗಿದ್ದಾನೆ. ನಿನ್ನೆ ನಾವು ಏನು ಮಾತಾಡಿದ್ದು? ಜೀವನದ ಬ್ರ್ಯಾಕೆಟ್ ಪೀರಿಯಡ್. ಜೀವನದ ಬ್ರ್ಯಾಕೆಟ್ ಪೀರಿಯಡು ಎಂಬುದು ಎಲ್ಲರ ಜೀವನದಲ್ಲಿ ಕೂಡ ಸರ್ವಸಾಧಾರಣವಾದಂಥ ಒಂದು ಏರಿಯಾ. ಬ್ರ್ಯಾಕೆಟ್ ಬರುವಾಗ ನೋವು ಬರ್ತದೆ, ಬ್ರ್ಯಾಕೆಟ್ ಮುಗಿದ ಮೇಲೆ ನಲಿವು ಬರ್ತದೆ. ಬ್ರ್ಯಾಕೆಟ್ನ ಆರಂಭ ನೋವಿನಲ್ಲಿ ಶುರುವಾಗ್ತದೆ, ಬ್ರ್ಯಾಕೆಟ್ ಕ್ಲೋಸ್ ಆದ ಕೂಡಲೇ ಲೈಫ್ ಫ್ಲರಿಶ್ ಆಗಿಬಿಡ್ತದೆ. ಏನಾದ್ರು ಗೊತ್ತಾಗ್ತಾ ಇಲ್ಲ, ಸಮೃದ್ಧಿ ಆಗಿಬಿಡ್ತದೆ. ಬ್ರ್ಯಾಕೆಟ್ ಒಳಗಡೆ ಒಣಗಿದ ಅನುಭವ, ಬ್ರ್ಯಾಕೆಟ್ ಮುಗಿದ ಮೇಲೆ ಸಮೃದ್ಧಿ ಅನುಭವ. ಬ್ರ್ಯಾಕೆಟ್ ಒಳಗಡೆ ರೋಗದ ಅನುಭವ, ಬ್ರ್ಯಾಕೆಟ್ ಮುಗಿದ ಕೂಡಲೇ ಸ್ವಸ್ಥತೆಯ ಅನುಭವ. ಬ್ರ್ಯಾಕೆಟ್ನೊಳಗಡೆ ಸಾಲದ ಅನುಭವ, ಬ್ರ್ಯಾಕೆಟ್ ಮುಗಿದ ಮೇಲೆ ಶ್ರೀಮಂತಿಕೆ ಅನುಭವ. ಬ್ರ್ಯಾಕೆಟ್ ಒಳಗಡೆ ಎಷ್ಟು ಪ್ರಾರ್ಥನೆ ಮಾಡಿದರೂ ಸ್ವಸ್ಥತೆ ಆಗುವುದಿಲ್ಲ, ಬಿಡುಗಡೆ ಆಗುವುದಿಲ್ಲ. ಬ್ರ್ಯಾಕೆಟ್ ಮುಗಿದ ಕೂಡಲೇ ಒಂದು ಸ್ತೋತ್ರ ಹೇಳಿದ್ರೆ ಸಾಕು, ಸೌಖ್ಯ ಆಗ್ತಾ ಹೋಗ್ತಾ ಇರ್ತದೆ. ಬ್ರ್ಯಾಕೆಟ್ ಒಳಗಡೆ ಎಷ್ಟು ಸುವಾರ್ತೆ ಸಾರಿದ್ರು ಕೂಡ ನಿಮಗೆ ರಕ್ಷಣೆಗೆ ಆತ್ಮಗಳು ಬರುವುದಿಲ್ಲ, ಸಭೆಗೆ ಆಲಯಕ್ಕೆ ಜನ ಬರ್ತಾ ಇಲ್ಲ. ಬ್ರ್ಯಾಕೆಟ್ ಮುಗಿದ ಕೂಡಲೇ ನೀನು ಸುವಾರ್ತೆ ಸಾರದಿದ್ರು ಕೂಡ ನಿನ್ನ ಆಲಯ ಹುಡುಕಿಕೊಂಡು ಜನ ಬರ್ತಾರೆ. ಹಲ್ಲೆಲೂಯಾ. ಇನ್ನು ಈ ಅನೇಕ ಕಾರ್ಯಗಳಿದ್ರು, ಬೇಡ, ನಮಗೆ ಕನ್ಕ್ಲೂಡ್ ಮಾಡೋಕ್ಕೆ ಬೇಕಾದ ಸಮಯಕ್ಕೆ ತಗೊಂಡು ಬರೋಣ. ಒಂದು ಮನುಷ್ಯನ ಜೀವನದ ಮೇಲೆ, ನಾನು ಮನುಷ್ಯನೊಂದೇನು ಉಪಯೋಗಿಸೋದು ಆತ್ಮಿಕ ಮನುಷ್ಯನೆಂಬ ಪದನೇ ನೀವು ಯಾವಾಗಲೂ ಇಟ್ಟುಕೊಳ್ಬೇಕು. ನಾನು ಯಾವಾಗಲೂ ಕ್ರಿಸ್ಟಿಯಾನಿಟಿ ಬಗ್ಗೆ ನಾನು ಮಾತಾಡಲಿಕ್ಕೆ ತುಂಬ ಆಸಕ್ತಿ ತೋರಿಸೋದಿಲ್ಲ.
I'm always like to talk about the spirituality. ನಾನು ಕ್ರಿಸ್ಟಿಯಾನಿಟಿ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆಲ್ಲ ಇಷ್ಟಪಡೋದು, ನಾನು ಆತ್ಮೀಕತೆಯ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಯಾವಾಗಲೂ. ಇದೆರಡು ಒಂದೇನಾ? ಇದೆರಡು ಒಂದೇನಾ? ಇದೆರಡು ಒಂದೇನಾ? ನೆವರ್ 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 ನೆವರ್. ಬೈಬಲ್ ಹೇಳ್ತಾ ಇರೋದು ಕ್ರಿಸ್ಟಿಯಾನಿಟಿ ಅಲ್ಲ, ಬೈಬಲ್ ಬೋಧಿಸ್ತಾ ಇರೋದು ಸ್ಪಿರಿಚುವಾಲಿಟಿ. ಗೊಂದಲ ಉಂಟಾ ಯಾರಿಗಾದರೂ? ಕಲಿಬಿಲಿ ಉಂಟಾ ಈ ವಿಷಯದಲ್ಲಿ? ಈಗ ನಾನು ಮಾತಾಡೋ ವಿಷಯದಲ್ಲಿ ಏನಾದ್ರು ಗೊಂದಲ ಉಂಟಾ? ಕ್ರಿಸ್ಟಿಯಾನಿಟಿ ಬೇಡ, ಸ್ಪಿರಿಚುವಾಲಿಟಿ ಸಾಕು ಅಂತ ಯಾರಾದರೂ ಹೇಳ್ತಾ ಇದ್ದಾರಾ? ಇಲ್ಲ. ಸ್ಪಿರಿಚುವಾಲಿಟಿ ಇರುವವನಿಗೆ ಕ್ರಿಸ್ಟಿಯಾನಿಟಿ ಇರ್ತದೆ, ಕ್ರಿಸ್ಟಿಯಾನಿಟಿ ಇರುವವನಿಗೆ ಸ್ಪಿರಿಚುವಾಲಿಟಿ ಇರಬೇಕು ಅಂತೇನಿಲ್ಲ. ಇದು ಗೊತ್ತಾಯ್ತಲ್ವೋ? ಸ್ಪಿರಿಚುವಾಲಿಟಿ ಇರುವವನಲ್ಲಿ ಕ್ರಿಸ್ಟಿಯಾನಿಟಿ ಆಟೋಮೆಟಿಕ್ ಆಗಿರ್ತದೆ. ಆದರೆ ಕ್ರಿಸ್ಟಿಯಾನಿಟಿ ಇರುವವರಿಗೆ ಸ್ಪಿರಿಚುವಾಲಿಟಿ ಇರುವುದೇ ಇರಬೇಕು ಅಂತೇನಿಲ್ಲ. ಆಗ ನಾವು ಯಾರಾಗಿರೋದು ಒಳ್ಳೆಯದು? ಸ್ಪಿರಿಚುವಾಲಿಟಿ ಉಳ್ಳವರಾಗಿರೋದು ನಮಗೆ ಒಳ್ಳೆಯದು. ಯಾಕಂದರೆ ಎರಡು ಗುಣಗಳು ನಮ್ಮಲ್ಲಿ ಬರ್ತದೆ. ಆತ್ಮೀಕ ಮನುಷ್ಯನ ಜೀವನದ ಮೇಲೆ ಬ್ರಾಕೆಟ್ ಹಾಕಲಿಕ್ಕೆ ಎರಡು ಶಕ್ತಿಗಳುಂಟು ಲೋಕದಲ್ಲಿ. ಅಥವಾ ಒಂದು ವಿಶ್ವಾಸಿಯ, ಒಂದು ದೈವ ಭಕ್ತನ, ಒಂದು ಮನುಷ್ಯನ ಜೀವನದ ಮೇಲೆ ಬ್ರಾಕೆಟ್ ಹಾಕುವುದು ಎರಡು ಶಕ್ತಿಗಳು, ಎರಡು ವ್ಯಕ್ತಿತ್ವಗಳಾಗಿರ್ತದೆ. ಒಂದು ಮನುಷ್ಯನ ಜೀವನದ ಮೇಲೆ ಬ್ರಾಕೆಟ್ ಹಾಕುವುದು ಯಾವಾಗಲೂ ಹಾಕಲಿಕ್ಕೆ ಪ್ರಯತ್ನ ಪಡುವವನು ಇಹಲೋಕದ ಅಂಧಕಾರದ ಶಕ್ತಿ ಎಂಬ ವ್ಯಕ್ತಿತ್ವ. ಇನ್ನೊಂದು ಮನುಷ್ಯನ ಜೀವನದ ಮೇಲೆ ಬ್ರಾಕೆಟ್ ಹಾಕಲಿಕ್ಕೆ ಅಧಿಕಾರ ಉಳ್ಳವನು, ಸಾಧ್ಯತೆ ಉಳ್ಳವನು ಆಗಿರುವ ಇನ್ನೊಬ್ಬರಿದ್ದಾನೆ. ಅವರಾಗಿದ್ದಾರೆ ನಾವು ನೀವು ಆರಾಧನೆ ಮಾಡುವ ದೇವರು. ನನ್ನೊಟ್ಟಿಗಿದ್ದೀರಾ? ನೀವು ಒಪ್ಪಿಗಿದ್ದೀರಾ? ಇಲ್ಲ ಹೊಸ ಉಪದೇಶ ಅಂತ ಹೇಳಿಬಿಟ್ಟು ತಿರುಗಿ ಬೀಳ್ತಾ ಇದ್ದೀರಾ? ಇಲ್ಲ, ತಿಳಿಸಿಕೊಡ್ತೇನೆ ನಿಮಗೆ. ಉದಾಹರಣೆ ಕೊಟ್ಟು ನಿಮ್ಮನ್ನು ನಾನು ಆ ವಾಕ್ಯದಲ್ಲಿ ನನ್ನ ಬಲಪಡಿಸ್ತೇನೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ ಎಷ್ಟು ಜನರಿಗೆ ಗೊತ್ತುಂಟು? ಜಾನ್ ಗಾಸ್ಪಲ್ ಚಾಪ್ಟರ್ 11. ಯಾರ ಬಗ್ಗೆ ಮಾತಾಡ್ತಿರೋದು ಅದರಲ್ಲಿ? ಲಾಸರನು, ಬೆಥಾನಿಯದ ಲಾಸರನು, ಮಾರ್ತಳು, ಮರಿಯಳು ಎಂಬಂಥ ಒಂದು ಕುಟುಂಬದ ಇನ್ಸಿಡೆಂಟಲ್ಲಿ ಬರೀತಾ ಇರೋದು. ಹೆಚ್ಚಿನವರಿಗೂ ಗೊತ್ತು ಉಂಟು ಎಂದು ನಾನು ನಂಬುತ್ತಾ ಇದ್ದೇನೆ. ಅದೆಲ್ಲ ಓದಿ ವಿವರಿಸಿಕೊಂಡು ಹೇಳಬೇಕು ಅಂತ ಉಂಟು, ಮುಕ್ತಾಯ ಮಾಡಲಿಕ್ಕೆ ಆಗದೇ ಇರೋದರಿಂದ ನಾನು ಅದನ್ನು ವಿವರಿಸೋದಿಲ್ಲ. ಈಗ ಮಾತಾಡ್ತಿರುವಾಗ ಒಂದೊಂದು ಸೈಡು ದೇವರು ಟಚ್ ಮಾಡ್ತಾರೆ, ಅದನ್ನು ನಿಮಗೆ ತಿಳಿಸ್ಕೊಂಡು ಹೋಗ್ತಾ ಇರ್ತೇನೆ. ಈ ಮಾರ್ತಳು, ಮರಿಯಳು ಮತ್ತು ಲಾಸರನ ಕುಟುಂಬದ ಬಗ್ಗೆ ಇರುವಂಥ ಅಲ್ಲಿ ಒಂದು ವಿಶ್ಲೇಷಣೆ ಅದರ ಆರಂಭದಲ್ಲಿ ಬರೆದಿದ್ದಾರೆ. ಏನು ಗೊತ್ತಾ? ಮಾರ್ತಳು, ಮರಿಯಳು ಸಹೋದರಿಯರು, ಒಬ್ಬ ಸಹೋದರ ಲಾಸರನು. ಯೇಸು ಕ್ರಿಸ್ತನು ಬೆಥಾನ್ಯಕ್ಕೆ ಬಂದರೆ ಯಾವಾಗಲೂ ಸಂದರ್ಶನ ಕೊಡ್ತಾ ಇದ್ದಂಥ ಒಂದು ಮನೆ, ಯೇಸು ಕ್ರಿಸ್ತನನ್ನು ತುಂಬ ಪ್ರೀತಿಸ್ತಾ ಇದ್ದ ಮನೆ, ಯೇಸು ಪ್ರೀತಿಸ್ತಾ ಇದ್ದ ಮನೆ. ಕರೆಕ್ಟಾ? ಇಷ್ಟು ವಿಶ್ಲೇಷಣೆ ಅದರಲ್ಲಿ ಇತ್ತಾ ಇಲ್ವಾ? 11ನೇ ಅಧ್ಯಾಯದ ಆರಂಭದ ವಾಕ್ಯಗಳಲ್ಲಿ ಇದು ಇಷ್ಟು ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ನೀವು ಅದು ಓದಬೇಕು ಮನೆಯಲ್ಲಿ ಹೋಗುವಾಗ. ಈ ಮನೆಯಲ್ಲಿ ಒಂದು ಬ್ರಾಕೆಟ್ ಶುರುವಾಯಿತು. ಈಗ ಗೊತ್ತಾಗ್ತಾ ಉಂಟಾ? ಈಗ ಸ್ವಲ್ಪ ಗೊತ್ತಾಯ್ತಾ ಉಂಟಾ? ಈ ಬ್ರಾಕೆಟ್ ಉಂಟಾಗುವುದು ಹೇಗೆ ಅಂತ ಹೇಳಿದ್ರೆ, ಲಾಸರನು ಎಂಬ ಈ ಸಹೋದರನಿಗೆ ಕಾಯಿಲೆ ಶುರುವಾಯಿತು. ಅರ್ಥ ಆಯ್ತು? ಈ ಕಾಯಿಲೆ ಶುರುವಾಗಿ ಒಂದು ದಿವಸ ಎರಡು ದಿವಸ ಅವರು ನೋಡಿದ್ರು ಸೌಖ್ಯ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಆಮೇನ್. ಆಗ ಇವರಿಗೆ ಯೇಸು ಕ್ರಿಸ್ತನ ವಿಷಯ ಗೊತ್ತು. ಯಾರಿಗೆ? ಈ ಸಹೋದರರಿಗೆ. ಯೇಸು ಇದ್ದರೆ ಈ ಪ್ರಾಬ್ಲಮ್ಮು ಪರಿಹಾರ ಮಾಡ್ತಾರೆ. ಈ ಸಮಸ್ಯೆ ಪರಿಹಾರ ಮಾಡ್ತಾರೆ. ಆದರೆ ಯೇಸು ಈಗ ಅಲ್ಲಿ ಇಲ್ಲ. ಸೈತಾನನು ಬ್ರಾಕೆಟ್ ಹಾಕಲಿಕ್ಕೆ ಮುಂಚೆ ಅವನು ನೋಡುವ ಅತಿ ದೊಡ್ಡ ಕಾರ್ಯ, ನಿನ್ನ ಜೀವನದಿಂದ ಯೇಸು ಯಾವಾಗ ಅಗಲು ನಿಂತಿರ್ತಾನೆ ಅಂತ ಅವನು ನೋಡ್ತಾ ಇರ್ತಾನೆ. ಯೇಸು ನಿನ್ನ ಜೀವನದಿಂದ ದೂರ ನಿಂತುಕೊಳ್ಳುವ ಸಮಯ ನೋಡಿ ಸೈತಾನು ನಿನ್ನ ಜೀವನದ ಮೇಲೆ ಬ್ರಾಕೆಟ್ ಹಾಕ್ತಾನೆ. ಬೆಥಾನಿ ಇರುವುದಲ್ಲಿ ಯೆರೂಸಲೇಮಿನ ಹತ್ತಿರ. ಯೇಸು ಈಗ ಎಲ್ಲಿದ್ದಾರೆ? ಯೂದಾಯದಲ್ಲಿದ್ದಾರೆ.
ಯೇಸು ಅದಕ್ಕಿಂತ ಒಂದು ವಾರದ ಹಿಂದೆ ಎಲ್ಲಿದ್ದರು? ಯೆರೂಸಲೇಮಿನಲ್ಲಿದ್ದರು. ಯೆರೂಸಲೇಮಿನಲ್ಲಿದ್ದರು. ಯೆರೂಸಲೇಮಿನಲ್ಲಿ ಯೇಸು ಇದ್ದ ಸಮಯದಲ್ಲಿ ಲಾಸರನಿಗೆ ಕಾಯಿಲೆ ಬರಲಿಲ್ಲ. ಲಾಸರನಿಗೆ ರೋಗ ಬರಲಿಲ್ಲ. ಯಾವಾಗ ಯೇಸು ಯೆರೂಸಲೇಮಿನಿಂದ ಯೂದಾಯಕ್ಕೆ ಹೋಯಿತು ಅಂತ ಗೊತ್ತಾಯ್ತೋ ಕೂಡಲೇ ಸೈತಾನು ಲಾಸರನ ಮೇಲೆ ಅಟ್ಯಾಕ್ ಮಾಡಿ ಆಯಿತು. ಏನಾದರೂ ಅರ್ಥವಾಗುತ್ತಾ ಉಂಟೋ? ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದೊಂದು ಘಟನೆಗಳು ಈ ರೀತಿಯಾಗಿ ನೀವು ಒಂದು ಸಲ ವಿಚಿಂತನೆ ಮಾಡಿ ನೋಡಿ. ಯೇಸು ಕ್ರಿಸ್ತನೊಟ್ಟಿಗೆ ಸಮೀಪದಲ್ಲಿ ನಿಂತಿರುವಂಥ ಭಕ್ತನ ಮೇಲೆ ಸೈತಾನನಿಗೆ ಮಾತ್ರ ಬ್ರ್ಯಾಕೆಟ್ ಹಾಕಲಿಕ್ಕೆ ಆಗೋದಿಲ್ಲ. ಯಾವಾಗ ಕ್ರಿಸ್ತನ ಸಾನ್ನಿಧ್ಯ ನಿಮ್ಮಿಂದ ಅಗಲಿತಾ ಇದೆ ಅಂತ ಅವನಿಗೆ ಗೊತ್ತಾಗ್ತದೋ ಇಮ್ಮಿಡಿಯೇಟ್ ಅವನು ನಿಮ್ಮ ಜೀವಿತದ ಮೇಲೆ ಬ್ರ್ಯಾಕೆಟ್ ಪಿರಿಯಡ್ ಹಾಕಿಬಿಡ್ತಾನೆ. ಸೈತಾನ್ನ ಬ್ರ್ಯಾಕೆಟ್ ಹಾಕಿದಾಗ ಉಂಟಾಗುವಂಥ ಒಂದು ದೊಡ್ಡ ಕಾರ್ಯ ನಿಮಗೆ ಹೇಳಿಕೊಡ್ತೇನೆ. ಈ ಯೇಸು ಸ್ವಾಮಿಯೊಟ್ಟಿಗೆ ಮಾತನಾಡಲಿಕ್ಕೆ ಮಾರ್ಥಾಳಿಗೆ ಮತ್ತು ಮರಿಯಳಿಗೆ ಮೀಡಿಯೇಟರ್ ಬೇಕಾ? ಮಧ್ಯವರ್ತಿಗಳು ಯಾರಾದ್ರು ಬೇಕಾಗಿತ್ತಾ? ಪ್ರಶ್ನೆ ಗೊತ್ತಾಗಿಲ್ಲ. ಯೇಸುವಿನೊಟ್ಟಿಗೆ ತನ್ನ ಸಹೋದರನ ರೋಗದ ವಿಷಯವನ್ನು ಮಾತನಾಡಲಿಕ್ಕೆ ಮಾರ್ಥಾಳು ಮತ್ತು ಮರಿಯಳು ಎಂಬ ಸಹೋದರರಿಗೆ ಮಧ್ಯವರ್ತಿ ಬೇಕಾಗಿತ್ತಾ? ಜೋರಾಗಿ ಮಾತಾಡಿ, ಬೇಡ. ಆದರೆ ಇವರಿಗೆ ಈ ಮೆಸೇಜ್ ಈಗ ತಗೊಂಡು ಹೋಗ್ತಾ ಇರೋದು ಯಾರು? ಈಗ ಯೇಸು ಈಗ ಎಲ್ಲಿ ಇಲ್ಲ, ಈಗ ಇವರ ಹತ್ತಿರದಲ್ಲಿ ಇಲ್ಲ. ಆದ್ದರಿಂದ ಸಹೋದರನ ಬಿಟ್ಟು ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಈಗ ಯೇಸು ಇರುವಂಥ ಯೂದಾಯಕ್ಕೆ ಹೋಗ್ತಾ ಇಲ್ಲ. ಆದ್ದರಿಂದ ಕೆಲವು ಯಹೂದ್ಯರನ್ನು ಕರೆದು ಬಿಟ್ಟು ಅವರಿಗೆ ಬಸ್ ಕಾಸು ಕೊಟ್ಟು, ಅವರಿಗೆ ಊಟಕ್ಕೆ ಕಾಸು ಕೊಟ್ಟು, ಅವರಿಗೆ ಟಿಪ್ಸು ಕೊಟ್ಟು ಅವರಿಗೆ ಹೇಳಿದರು, ಬ್ರದರ್ ಒಂದು ಸಾರಿ ಹೋಗಿ ನೀವು ಯೇಸುವಿಗೆ ಹೇಳಿ ಬರಬೇಕು. ಏನು? ನಿನ್ನ ಸ್ನೇಹಿತನಾದ ಲಾಸರನು ತುಂಬ ಹುಷಾರಿಲ್ಲದೆ ಮಲಗಿದ್ದಾನೆ ಅಂತ ಹೇಳು ಅಂತ ಹೇಳಿದರು. ಈಗ ನಾನು ಮಾತಾಡಿದ ವಿಷಯ ನಿಮಗೆ ಅರ್ಥ ಆಗಿಲ್ಲ. ನಾನೀಗ ಅದರ ಕನ್ಕ್ಲೂಷನ್ ತರ್ತೇನೆ. ಈಗ ಅದರ ಪೂರ್ಣತೆಗೆ ತರೋ ನಿಮಗೆ ಅರ್ಥ ಆಗ್ತದೆ. ದುರಾತ್ಮನು ಬ್ರ್ಯಾಕೆಟ್ ಹಾಕಿದರೆ ನಿನಗೆ ಪ್ರಾರ್ಥಿಸಲಿಕ್ಕೆ ಕೂಡ ಆಗದ ಹಾಗೆ ಮಾಡಿಬಿಡ್ತಾನೆ. ಗೊತ್ತಾಯ್ತು? ಈಗ ನಿನಗೆ ದುರಾತ್ಮ ಸೈತಾನ್ ನಿಮಗೆ ಬ್ರ್ಯಾಕೆಟ್ ಹಾಕಿದರೆ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿ ಇಲ್ಲ. ಆದರೆ ಬೇರೆ ಅವರು ಸಭೆಯಲ್ಲಿ ಕೂತುಕೊಂಡು ಸೇವಕರಾಗಿರ್ಬೋದು, ನಿನ್ನ ಒಟ್ಟಿಗೆ ಆರಾಧನೆ ಮಾಡುವ ವಿಶ್ವಾಸಿಗಳಾಗಿರ್ಬೋದು, ಆತ್ಮಿಕ ಮಕ್ಕಳು ಮಾಡುವ ಪ್ರಾರ್ಥನೆ ಕರ್ತನ ಸನ್ನಿಧಿಗೆ ಮುಟ್ಟಿಬಿಡ್ತಾನೆ. ಅದರ ಹೆಸರೇ ಇಂಟರ್ಸೆಸರಿ ಪ್ರೇಯರ್, ಒಡಕಿನ ಪ್ರಾರ್ಥನೆ. ನಿನಗೆ ಪ್ರಾರ್ಥಿಸಬೇಕು ಅಂತ ಉಂಟು, ಆಗ್ತಾ ಇಲ್ಲ. ನೋವು ಮನೆಯಲ್ಲಿ ತುಂಬಿಕೊಂಡಿದೆ. ಬಾಯಿ ತಲ ಯೇಸುವೆ ಅಂತ ಕೂಗಬೇಕೊಂದುಂಟು, ಬಾಯಿ ಕಟ್ಟು ಬಿಚ್ಚುತ್ತಾ ಇಲ್ಲ. ಮನಸ್ಸು ನೋವು, ಶರೀರ ನೋವು, ಹೃದಯ ನೋವು, ಆತ್ಮ ಭಾರ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೇವೆ. ಮನೆಯಲ್ಲಿ ಎಲ್ಲವೂ ಕೂಡ ಕೈ ಜಾರಿ ಹೋಗುವ ಪರಿಸ್ಥಿತಿಯಲ್ಲಿದೆ. ಹೇಗೆ ಕೂಗಲಿ, ಹೇಗೆ ಕರೆಯಲಿ? ಆಗ ನಿನ್ನೊಟ್ಟಿಗೆ ಕೂತು ಆರಾಧನೆ ಮಾಡುವಂಥ ವಿಶ್ವಾಸಿಗಳು ಮಾಡುವ ಪ್ರಾರ್ಥನೆಗೆ, ನಿನ್ನ ಸಭೆಯ ಸಭಾಪಾಲಕರು ಮಾಡುವ ಪ್ರಾರ್ಥನೆಗೆ, ಅನೇಕ ಕಡೆಗಳಲ್ಲಿ ಅನೇಕ ಸೇವಕರುಗಳು ಕೂತುಕೊಂಡು ಮೊಣಕಾಲೂರಿ ಮಾಡುವ ಪ್ರಾರ್ಥನೆಗೆ ದೇವರು ಕಣ್ಣೀರು ಒರೆಸಿ ನಿನ್ನ ಬ್ರ್ಯಾಕೆಟ್ ಬಿಡಿಸಲಿಕ್ಕೆ ನಿನ್ನ ಮನೆಯೊಳಗಡೆ ಬಂದು ಬಿಡ್ತಾನೆ. ದುರಾತ್ಮ ಯೇಸು ಈಗ ಎಲ್ಲಿಲ್ಲ, ಬೆಥಾನ್ಯದಲ್ಲಿ ಇಲ್ಲ, ಯೆರೂಸಲೇಮಲ್ಲಿ ಇಲ್ಲ. ಎಲ್ಲಿದ್ದಾರೆ? ಈಗ ಅನೇಕ ಮೈಲುಗಳು ದೂರದಲ್ಲಿ ಯಹೂದ್ಯದಲ್ಲಿ, ಯೂದಾಯದಲ್ಲಿದ್ದಾರೆ. ಈಗ ಸೈತಾನಿಗೆ ಒಂದು ಕೊಂಬು ಎಲ್ಲ ಇಟ್ಟುಕೊಂಡು ಹಿಂಗೆ ಬಂದು ಮಾರ್ತಲ ಮರಿಯಳ ಮನೆ ಮುಂದೆ ಬಂದು ನಿಂತ್ಕೊಳ್ಬೋದಾಗಿತ್ತಲ್ಲ. ಗೊತ್ತಾಗಿಲ್ಲ? ಮೊದಲು ಈ ಹಳೇದು ಓನಿಡಾ ಟಿವಿದ ಅಡ್ವರ್ಟೈಸ್ಮೆಂಟ್ ನೋಡಿದ್ರ? ಓನಿಡಾ ಟಿವಿದ ಅಡ್ವರ್ಟೈಸ್ಮೆಂಟ್ ಮೊದಲು ಓನಿಡಾ ಟಿವಿದ ಅಡ್ವರ್ಟೈಸ್ಮೆಂಟ್ ಹೇಗೆ ಕೊಡ್ತಾ ಇತ್ತು? ತಲೆ ಬುರಡೆಯಲ್ಲಿ ಎರಡು ಕೊಂಬು ಹಿಂಗೆ ಇಟ್ಟುಕೊಂಡು, ಅದು ಓನಿಡಾ ಟಿವಿ. ಹಾಗೆ ಬಂದು ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು, ಈಗ ನಿನ್ನನ್ನು ನುಂಗಿ ಬಿಡ್ತೀನಿ, ಈಗ ನಿನ್ನ ಸಹೋದರನ್ನು ಸಾಯಿಸಿ ಬಿಡ್ತೀನಿ, ಈಗ ನಿನ್ನ ಮನೆಯನ್ನು ನುಚ್ಚುನೂರು ಮಾಡಿ ಬಿಡ್ತೀನಿ ಅಂತ ಇವನಿಗೆ ಬಂದು ಹೇಳ್ಬೋದಾಗಿತ್ತಲ್ಲ. ಯಾರಿಗೆ 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 ಯಾರಿಗೆ? ದುರಾತ್ಮನಿಗೆ. ಇವರು ಹಂಗೆ ಬರಲ್ಲ. ಯಾಕೆ ಗೊತ್ತಾ? ಹಂಗೆ ಬಂದರೆ ನಮ್ಮ ಮುಂದೆ ನಿಲ್ಲಕ್ಕೆ ಇವರಿಗೆ ಆಗಲ್ಲ. ಯಾಕೆ ಗೊತ್ತಾ? ನಾವು ಭಯಂಕರ ಫೈಟ್ ಮಾಡೋ ಪಾರ್ಟಿಗಳಲ್ವಾ. ಹಾಗೆ ನಿಮ್ಮ ಮುಂದೆ ಬಂದರೆ ಅವನಿಗೆ ತಿರುಗಿ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಗೊತ್ತಿರೋದರಿಂದ ಅವನು ಭಯಂಕರ ಟೆಕ್ನಿಕ್ ಆಗಿ ಬಂದು ನಿನ್ನ ಮನೆಯೊಳಗಡೆ ಎಂಟ್ರಿ ಕೊಡ್ತಾನೆ. ಕೊಂಬು ಇರೋದಿಲ್ಲ, ಕೋಡು ಇರೋದಿಲ್ಲ, ನಾಲಿಗೆ ಉದ್ದ ಇರೋದಿಲ್ಲ, ಕೈಯಲ್ಲಿ ಕತ್ತಿ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. ಅವನು ಬಹಳ ಕೂಳಾಗಿ ಬಂದು ನಿನ್ನ ಮನೆಯೊಳಗಡೆ ಬಂದುಬಿಟ್ಟು ನಿನ್ನ ಮನೆಯಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ಟಚ್ ಮಾಡಿಬಿಡ್ತಾನೆ. ಯಾರನ್ನಾದ್ರೂ ಒಬ್ಬರನ್ನು ಟಚ್ ಮಾಡಿಬಿಡ್ತಾನೆ. ಗಂಡನಾಗಿರ್ಬೋದು, ಹೆಂಡತಿಯನ್ನಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು,
ಅಪ್ಪನಾಗಿರ್ಬೋದು, ಅಮ್ಮನಾಗಿರ್ಬೋದು, ಅತ್ತೆಯನ್ನಾಗಿರ್ಬೋದು, ಸೊಸೆಯನ್ನಾಗಿರ್ಬೋದು, ಮಾವನ್ನಾಗಿರ್ಬೋದು, ಮೈದನ್ನಾಗಿರ್ಬೋದು, ತಂಗಿಯನ್ನಾಗಿರ್ಬೋದು, ತಮ್ಮನ್ನಾಗಿರ್ಬೋದು, ಯಾರನ್ನಾದರೂ ಒಂದು ಸಲ ಮೆಲ್ಲ ಒಂದು ನೋಡಿ ಹೋಗ್ಬಿಡ್ತಾನೆ ಅವನು. ಇದು ಗೊತ್ತಾಯಿತು. ಇದು ನಮ್ಮ ಜೀವನದಲ್ಲಿ ನಾವು ಬೇಕಾದಷ್ಟು ನೋಂಡು ತಿಂದಿದ್ದೇವೆ, ಗೊತ್ತು ನಮಗೆ. ಚೆನ್ನಾಗಿರುವ ಮನೆಯಲ್ಲಿ ಸುಮ್ಮನೆ ಒಂದು ನೋಡಿಬಿಡೋದು. ಅವನು ನೋಡಿಬಿಟ್ಟು ಸುಮ್ಮನೆ ಹೋಗಿ ಅಲ್ಲಿ ಕೂತಿರ್ತಾನೆ, ಏನು ಗೊತ್ತಿಲ್ಲದವನಾಗೆ ಕೂತಿರ್ತಾನೆ. ಮನೆಯೊಳಗಡೆ ಜಗಳ, ಗಲಾಟೆ, ಕಿತ್ತಾಟ, ಗುದ್ದಾಟ, ಬಾಯಿಗೆ ಬಂದಾಗ ಬೈತಾವೆ. ಇವನು ಅಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾನೆ. ಯಾಕೆ? ಬ್ರ್ಯಾಕೆಟ್ ಹಾಕಿಬಿಟ್ಟು ಅವನಲ್ಲಿ ಕೂತಾನೆ. ನಮಗೆ ಆಗ ಮನಸ್ಸು ನೋವಾಗಿಬಿಡ್ತದೆ ಮನೆಯೊಳಗಡೆ. ಹೋ, ಇಷ್ಟೆಲ್ಲ ಪ್ರೇಯರ್ ಮಾಡಿ ಆರಾಧನೆ ಮಾಡಿ ಏನೆಲ್ಲ ಮಾಡಿದ್ರು ಒಂದು ಪ್ರಯೋಜನ ಆಗಲಿಲ್ವಲ್ಲ. ಆಗ ಮನೆಯ ಸಬ್ಜೆಕ್ಟು ಪಾಸ್ಟಿಗೆ ಗೊತ್ತಾಯಿತು. ಮನೆ ವಿಷಯ ಯಾರೋ ಬಂದು ಹೇಳಿ, ಇಲ್ಲ ಮನೆಯಲ್ಲಿರೋರೇ ಬಂದು ಪಾಸ್ಟೇ ಯಾವಾಗಲೂ ಮನೇಲಿ ಜಗಳ. ಪಾಸ್ಟ್ ಹೇಳ್ತಾರೆ, ನೀವು ಉಪವಾಸ ಮಾಡಿರಿ, ಪ್ರೇಯರ್ ಮಾಡಿರಿ, ವಾಕ್ಯ ಓದಿರಿ, ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿ. ಇವು ಹೇಳೋದು ಕರೆಕ್ಟ್, ನಮಗಿದು ಆಗಬೇಕಲ್ವೇ ರೀ? ಅವರು ಹೇಳ್ತಾ ಇರೋದು ಕರೆಕ್ಟ್, ನಮಗೆ ಇದು ಚಾಲು ಆಗಬೇಕಲ್ಲ. ನಮ್ಮನ್ನು ಇವನು ಬ್ರ್ಯಾಕೆಟ್ ಹಾಕಿ ಕೂರಿಸಿಬಿಟ್ಟಾರಲ್ಲ, ಇಲ್ಲಿ ನಮಗೆ ಇಲ್ಲಿ ಚಾಲು ಆಗ್ತದೆ. ಇಲ್ಲಿ ಪಾಸ್ಟರ್ ನೀವು ಪ್ರೇಯರ್ ಕಡಿಮೆ ಮಾಡಿರಿ, ಅದಕ್ಕೆ ಪಾಸ್ಟರ್ ಆಗ್ತಾ ಇಲ್ಲ. ಪಾಸ್ಟರ್ ನಾವೇನು ಮಾಡಲಿ? ಮತ್ತೆ 2-3 ಸಾರಿ ಪಾಸ್ಟ್ ಹೇಳಿದ ಕೂಡಲೇ ನಮಗೆ ಪಾಸ್ಟ್ ಮೇಲೆ ಒಂಥರ ನೋವು. ಇವರಿಗೆ ನಮ್ಮನ್ನು ಅರ್ಥ ಮಾಡೋಕ್ಕಾಗಲ್ವ? ಅವರು ನಾವಿಲ್ಲಿ ಒದ್ದಾಡ್ತಾ ಇದ್ದೀವಿ, ಇವರು ಬಂದು 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 ಪ್ರೇಯರ್ ಮಾಡಿ ಉಪವಾಸ ಮಾಡಿ, ನಮಗೆ ಇಲ್ಲಿ ಕಾಲು ನೆಲಕ್ಕೆ ಊರ್ಲಿಕ್ಕೆ ಆಗದ ಪರಿಸ್ಥಿತಿ ಇದ್ದೀವಿ. ಪಾಸ್ಟ್ ಬಂದು ಉಪವಾಸ ಮಾಡಿ ಇವರಿಗೆ ನಮ್ಮನ್ನು ಅರ್ಥ ಮಾಡೋಕ್ಕಾಗಲ್ಲ. ಹಾಯ್, ಅವ್ರು ಅರ್ಥ ಮಾಡ್ತಾ ಇರೋದರಿಂದಲೂ ಹೇಳ್ತಾ ಇರೋದು. ನಿಮ್ಮ ಸಬ್ಜೆಕ್ಟಿಗೆ ಪರಿಹಾರದ ಮಾರ್ಗ ಅವರು ಹೇಳಿಕೊಡ್ತಾ ಇರೋದು. ನಮಗಿದು ಬುರುಡೆಗೆ ಹೋಗ್ತಾ ಇಲ್ವಲ್ಲಿ. ನಮ್ಮ ಮಂಡೆಗೆ ಅವನು ಬ್ರ್ಯಾಕೆಟ್ ಹಾಕಿ ಬಿಟ್ಟಾರಲ್ಲ. ಮತ್ತೆ ಪಾಸ್ಟ್ ಏನು ಮಾಡ್ತಾರೆ? ಸಭೆಯಲ್ಲಿರುವಂಥ ಪ್ರಾರ್ಥಿಸುವಂಥ ಭಕ್ತರಾದಂಥ ಸಹೋದರ ಸಹೋದರಿಗೆ ಹೇಳ್ತಾರೆ, ಸಹೋದರರೇ, ಹೀಗೆ ನಮ್ಮ ಆಂಟಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನಮಗೆ ಸ್ವಲ್ಪ ದೇವರ ಮುಂದೆ ಕೂತುಕೊಂಡು ಪ್ರಾರ್ಥನೆ ಮಾಡೋಣ. ಹಾಗೆ ಅವರಲ್ಲಿ ಪ್ರಾರ್ಥನೆ ಮಾಡದಿದ್ದರು, ಆಲಯದೊಳಗಡೆ ಭಕ್ತರು ಕೂತುಕೊಂಡು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಸರ್ವಶಕ್ತನಾದ ದೇವರ ದೂತನು ಹೋಗಿಬಿಟ್ಟು ಬ್ರ್ಯಾಕೆಟನ್ನು ಓಪನ್ ಮಾಡಿಬಿಡ್ತಾನೆ. ಪ್ರಾರ್ಥನೆಗೆ ಬಲ ಉಂಟಾ? ಪ್ರಾರ್ಥಿಸೋ ಮಕ್ಕಳಿಗೆ ಜಯ ಉಂಟಾ? ಪ್ರಾರ್ಥಿಸೋ ಮಕ್ಕಳಿಗೆ ಸ್ವಸ್ಥತೆ ಉಂಟಾ? ಪ್ರಾರ್ಥಿಸೋ ಮಕ್ಕಳಿಗೆ ಬಿಡುಗಡೆ ಉಂಟಾ? ನಮ್ಮ ದೇವರು ಯಾರು ಅಂತ ತಿಳ್ಕೊಂಡ್ರಿ? ಯೂದ ಗೋತ್ರದ ಸಿಂಹ, ಅವನು ಗರ್ಜಿಸಿದರೆ ಅವನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಅವನೊಂದು ಮಾತು ನುಡಿದ್ರೆ ಸಾಕು, ಅಂಧಕಾರಗಳು ಕಾಲ ಕೆಳಗಡೆ ಬಿದ್ದು ಒದ್ದಾಡ್ತವೆ. ಟೆಕ್ನಿಕ್ ಉಪಯೋಗಿಸಿಕೊಂಡು ಇವನು ಮನೆಯೊಳಗಡೆ ಪ್ರವೇಶಿಸ್ತಾನೆ. ಬೇರೊಂದು ಸಿಸ್ಟಮ್ ಇದೆ. ಬೇರೊಂದು ಸಿಸ್ಟಮ್. ಈ ಹೊಸದಾಗಿ ವಿಶ್ವಾಸಕ್ಕೆ ಬಂದ ವಿಶ್ವಾಸಿಗಳು ಈ ಮದ್ಯಪಾನದಲ್ಲಿ ಎಲ್ಲ ತುಂಬ ಸೋತು ಬಳಲಿಕೊಂಡಿದ್ದು, ಮತ್ತು ಯೇಸಾಮಿಗೆ ಬಂದುಬಿಟ್ಟು ನಾನು ಇನ್ನು ಕುಡಿಯಲ್ಲ ಅಂತ ಹೇಳ್ಬಿಟ್ಟೆಲ್ಲ ತೀರ್ಮಾನ ಮಾಡಿ ಸಭೆಯೊಳಗಡೆ ಪ್ರತಿಷ್ಠೆ ಎಲ್ಲ ಮಾಡಿ ಸಾಕ್ಷಿ ಎಲ್ಲ ಹೇಳಿಕೊಂಡು ಚೆನ್ನಾಗಿ ಹೋಗ್ತಾ ಇರ್ತಾರೆ. ಇವನು ಹಿಂಗೆ ಕಾಯ್ತಾ ಇರ್ತಾನೆ, ಹೆಂಗಾದರೂ ಇವನನ್ನೊಂದು ಸಲ ನೋಡಬೇಕು ಅಂತ ಹಿಂಗೆ ಕಾಯ್ತಾ ಇರ್ತಾನೆ. ಕೆಲಸಕ್ಕೆ ಹೋಗೋ ಸ್ಥಳದಲ್ಲಿ ಇವನು ಮೆಲ್ಲ ಬ್ಯಾಕಲ್ಲಿ ಹೋಗ್ತಾನೆ. ಇವನು ಯಾರೊಟ್ಟಿಗೆ ಮಾತಾಡ್ತಾ ಇದ್ದಾನೆ, ಇವನ ಫ್ರೆಂಡ್ ಸರ್ಕಲ್ ಯಾರು, ಫ್ರೆಂಡ್ಸು ಒಂದು ದಿವಸ ಎಷ್ಟು ಬಾಟ್ಲ್ ಹೊಡಿತಾರೆ, ಅವರ ಬಾಯಲ್ಲಿ ಎಷ್ಟು ಸಿಗರೆಟ್ ಹೋಗ್ತದೆ, ಎಷ್ಟು ಬೀಡಿ ಕುಡಿತಾರೆ, ಇದೆಲ್ಲ ಇವನು ವಾಚ್ ಮಾಡ್ತಾ ಇದ್ದಾನೆ. ಯಾರು? ಈ ಕೆಟ್ಟ ಆತ್ಮ. ಆಮೇಲೆ ಒಂದು ದಿವಸ ಈ ತುಂಬ ಸ್ನೇಹಿತನಾಗಿರುವವನ ಕೈಯಿಂದ ಇವನೊಟ್ಟಿಗೆ ಮಾತಾಡ್ತಾನೆ. ಸೈತಾನ ಬಂದು ಮಾತಾಡಲ್ಲ, ತುಂಬ ಸ್ನೇಹಿತನಾದರೊಟ್ಟಿಗೆ, ಯಾಕೆ ನೀನು ಸ್ಮಾಲ್ಗೆ ತಗೊಳ್ಳಲ್ವಾ? ಇಲ್ಲ. ಯಾಕೆ? ನಾವು ಚರ್ಚಿಗೆ ಹೋಗ್ತಾ ಇದ್ದೀವಿ. ಚರ್ಚಿಗೆ ಹೋಗೋರು ಡ್ರಿಂಕ್ಸ್ ಮಾಡೋಂಗಿಲ್ವಾ? ಇಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಅವರೊಬ್ಬರು ಕ್ರಿಶ್ಚಿಯನ್ಸ್ ಕಂಡ್ರಿ, ಅವರು ಡೈಲಿ ಅವ್ರು ಹೇಳಿಕೊಡೋದು. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಕ್ರಿಶ್ಚಿಯನ್ಸ್, ಅವರು ಹುಟ್ಟು ಕ್ರೈಸ್ತವರು, ಅವರು ಡೈಲಿ ಹಾಕಿಕೊಂಡು ಬಂದು ಅಂತ ಹೇಳ್ತಾ ಇರ್ತಾರೆ. ನೀನೇ ಮತ್ತೆ ಈಗ ಬೇಡ ಕುಡಿಬಾರ್ದು ಅಂತ ಹೇಳ್ತಾರೆ. ಅದು ಯಾವ ಚರ್ಚ್ ಕಂಡ್ರಿ ಅದು? ಇಲ್ಲ, ನಾವು ಕುಡಿಯೋಂಗಿಲ್ಲ, ನಮ್ಮ ಪಾಸ್ಟ್ ಹೇಳಿದರೆ ಕುಡಿಬಾರ್ದು ಅಂತ ಹೇಳಿದ್ದಾರೆ. ಅಪರೂಪಕ್ಕೆ ಒಂದು ಸಾರಿ ಕುಡಿದ್ರೆ ಏನಾಗಲ್ಲ ಕಣ, ಅಪರೂಪಕ್ಕೆ ಒಂದು ಸ್ವಲ್ಪ ಹೊಡೆದ್ರೆ ಏನು ತೊಂದರೆ ಇಲ್ಲ. ಒಳ್ಳೆ ದಿವಸ ಎಲ್ಲ ಬರುವಾಗ ಒಂದು ಸ್ಮಾಲ್ ಹೊಡೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಹೆಂಗಾದರೂ ಹೇಳಿ ತಲೆ ಕೆಡಿಸಿಬಿಟ್ಟು ಇವನಿಗೆ ಒಂದು ದಿವಸ ಕುಡಿಸಿಬಿಡ್ತಾರೆ. ಕ್ರಿಸ್ತನ ಕಡೆಗೆ ಬಂದು ಸಮಾಧಾನದಲ್ಲಿದ್ದ ಮನೆಯೊಳಗಡೆ ಇವನು ಬಂದು
ಅವನು ಹೊರಗಡೆ ಕೂತ್ಕೊಂಡು ನಗ್ತಾ ಇರ್ತಾರೆ, ನಮ್ಮ ಪ್ಲ್ಯಾನ್ ಪಾಸ್ ಆಯಿತು. ಇವರು ಗಂಡ ಹೆಂಡತಿ ಇಲ್ಲಿ ಕಿತ್ತಾಡಿದ್ರೆ ಅವನು ಕೂತ್ಕೊಂಡು ಕೈ ತಟ್ಟುತ್ತಾ ಅಲ್ಲಿ ಅವನದು ಕಾರ್ಯ ನಡೀತಾ ಇದೆ. ಇದರ ಹೆಸರು ಟೆಕ್ನಿಕ್. ಅದಕ್ಕೆ ಪೌಲ್ನ ಹೇಳುವ ಮಾತು, ಸೈತಾನನ ತಂತ್ರೋಪಾಯಗಳನ್ನು ನೀವು ನೀವು ಅರಿಯದವರಲ್ಲವಲ್ಲ. ಅರಿತಿದ್ದೀರಾ? ನೀವು ನಿಜವಾಗ್ಲೂ ಅರಿತಿದ್ದೀರಾ? ನಿಜವಾಗ್ಲೂ ಅರಿತಿದ್ದೀರಾ? ಹಿಂಗೆಲ್ಲ ಮಾಡ್ತಿದ್ದೀರೇನ್ರಿ? ನಿಜವಾಗ್ಲೂ ನೀವು ಅರಿತಿದ್ದೀರಾ? ಮನೆಯಲ್ಲಿ ಹಿಂಗೆಲ್ಲ ಮಾಡ್ತೀರೇನ್ರಿ? ನೀವು ಅರಿತಿದ್ದೀರಿ ಅಂತ ಹೇಳ್ತೀರಿ, ಕರೆಕ್ಟ್ ಟೈಮಲ್ಲಿ ಅರಿವಿಲ್ಲ. ಬೇಕಾದ ಸಮಯದಲ್ಲಿ ಇದು ವರ್ಕ್ ಆಗಲ್ಲ ನಮಗೆ. ಅಲ್ಲದಿರುವ ಸಮಯದಲ್ಲಿ ಭಯಂಕರ ಶಾರ್ಪ್ ನಮಗಿದು. ಭಯಂಕರವಾದ ಕ್ರೂಷಿಯಲ್ ಟೈಮಲ್ಲಿ ನಮ್ಮ ಬುದ್ಧಿ ವರ್ಕ್ ಆಗಲ್ಲ, ಆಗ ಎಲ್ಲ ಸೈಲೆಂಟ್ ಆಗಿರ್ತದೆ. ಅಲ್ಲದಿರುವ ಸಮಯದಲ್ಲಿ ಬಲ ಬಲ ಹೇ ಹೂ ಹಾಯ್ ಹೂ ಹೂ ಎಲ್ಲ ಮಾತಾಡ್ತೇವೆ ನಾವು. ಬ್ರ್ಯಾಕೆಟ್ ಹಾಕೋ ಒಂದು ರೀತಿ, ನಮ್ಮ ಮನೆಯೊಳಗಡೆ ಯಾರನ್ನಾದ್ರೂ ಒಬ್ಬರನ್ನ ಬಂದು ಟಚ್ ಮಾಡ್ತಾನೆ, ಅವರ ಮುಖಾಂತರ ನಮ್ಮ ಮನೆಯ ಸಮಾಧಾನ ಹಾಳು ಮಾಡಿಬಿಡ್ತಾನೆ. ಹಾಗೆ ಮಾರ್ತಳು ಮರಿಯಳ ಜೀವನದ ಮೇಲೆ, ಕುಟುಂಬದ ಮೇಲೆ ಈ ಸೈತಾನ್ ಬಂದು ಒಂದು ಬ್ರ್ಯಾಕೆಟ್ ಹಾಕಿಬಿಟ್ಟ. ಬ್ರ್ಯಾಕೆಟ್ ಹಾಕಿದ ಕೂಡಲೇ ಈಗ ದುರಾತ್ಮ, ದೇವರ ಆತ್ಮ ಒಂದು ಮನುಷ್ಯನ ಮೇಲೆ ಪ್ರವರ್ತಿಸಲಿಕ್ಕೆ ಶುರು ಮಾಡುವಾಗ ಆ್ಯಕ್ಟಿವಿಟೀಸ್ಗಳಲ್ಲಿ ಗೊತ್ತಾಗಲ್ವಾ? ಗೊತ್ತಾಗಲೇಬೇಕು ತಾನೆ? ಹೌದು. ಅವರ ಚಲನೆ, ವಲನೆ, ಮಾತು, ಸಂಭಾಷಣೆ, ರೀತಿ, ಆರಾಧನೆ, ಹಾಡು, ಪ್ರಾರ್ಥನೆ, ವಾಕ್ಯ, ಬೋಧನೆ, ಪ್ರಸಂಗ, ಜೀವನ ಶೈಲಿ ಎಲ್ಲದರ ಮೇಲೆ ಪ್ರಭಾವ ಬೀರ್ತದೆ. ಆಗ ನಮಗೆ ಗೊತ್ತಾಗ್ತದೆ ಸಮಥಿಂಗ್ ಇಸ್ ಗಾಟ್ ಚೇಂಜ್, ಏನೋ ಒಂದು ಬದಲಾವಣೆ ಆಗಿದೆ ಅಂತ. ಅದೇ ರೀತಿ ಇನ್ನೊಬ್ಬರು ಬಂದರೆ, ಇವರು ಪರಿಶುದ್ಧಾತ್ಮ ಬಂದರೆ ಹಾಗೆ, ಇನ್ನೊಬ್ರು ಇದ್ದಾರಲ್ಲ ಇವರ ಅಪೋಸಿಟ್ ಪಾರ್ಟಿ, ಅವರು ಬಂದರೂ ರಿಫ್ಲೆಕ್ಷನ್ ಉಂಟಾಗ್ತಾರೆ ಕಾಣೆ. ಅವರು ಬಂದರೂ ಕೂಡ ರಿಯಾಕ್ಷನ್ ಗೊತ್ತಾಗ್ತಾ ಇಲ್ವಾ? ಮನೆಯೊಳಗಡೆ ಬಂದು ಅವನು ನೋಡಿಕೊಂಡು ಹೋದರೆ ಅದು ನಿಮಗೆ ಗೊತ್ತಾಗಬೇಕಲ್ಲ. ಗೊತ್ತಾಗಲಿಕ್ಕೆ ಬೇಕಾಗಿರುವಂಥ ಸಿಂಪ್ಟಮ್ಗಳೇ ಜಗಳ, ಕಲಹ, ಸಾಲ, ರೋಗ, ಬಾಧೆ, ಅಸಮಾಧಾನ, ನಿದ್ರೆ ಇಲ್ಲ, ಏನು ಮಾಡಿದ್ರು ಕೈ ಎತ್ತ ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಅಪಶಕುನ, ಯಾರು ಒಳ್ಳೇದು ಮಾಡಿದ್ರು ಕೆಟ್ಟದಾಗಿ ಬರ್ತದೆ, ಯಾರಿಗೆ ಏನಾದ್ರು ₹1 ಕೊಟ್ಟರೆ ತಿರುಗಿ ಬರಲ್ಲ, ಯಾರ ಹತ್ರ ಅದಕ್ಕೆ ಸಾಲ ಕೇಳಿದ್ರೆ ಅವ್ರು ಕೊಡಲ್ಲ. ಒಟ್ಟಾರೆ ಟೋಟಲಿ ಪ್ರಾಬ್ಲಮ್. ಅದು ಏನು ಅಂತ ಕೇಳಿದರೆ, ಇವನು ಬಂದು ನೋಡಿ ಓದಿದ್ರ ರಿಸಲ್ಟು. ಹೊಟ್ಟೆ ನೋವು ಬರೋದೇನು ಕೇಳಿ? ಹೊಟ್ಟೆ ಇರೋದರಿಂದ. ಹೊಟ್ಟೆ ನೋವು ಯಾಕೆ ಬರೋದು ಪಾಸ್ಟೇ ಅಂತ ಕೇಳಿದ್ರೆ, ಪಾಸ್ಟೇ ಹೊಟ್ಟೆ ಇರೋದ್ರಿಂದ ಹೊಟ್ಟೆ ನೋವು ಬರೋದು. ಈ ಹೊಟ್ಟೆ ನೋವು ಬರ್ತದೆ ಗೊತ್ತಾ ಎಲ್ಲರಿಗೆ? ನಾವು ಹೊಟ್ಟೆ ನೋವಿಗೆ ಹೋಗಿಬಿಟ್ಟು ಡಾಕ್ಟ್ರ್ ಹತ್ರ ಕೇಳಿದ್ರೆ ಅವರು ಹೊಟ್ಟೆ ನೋವಿಗೆ ಒಂದು ಮಾತ್ರೆ ಕೊಡ್ತಾರೆ. ಓಕೆ, ಆ ಮಾತ್ರೆ ತಿಂದಾಗ ಆವತ್ತು ಹುಷಾರಾಯಿತು, ನೋವು ಕಡಿಮೆ ಆಯಿತು. 3 ದಿವಸ ಆದಮೇಲೆ ಮತ್ತೆ ಹೊಟ್ಟೆ ನೋವು ಶುರುವಾಯಿತು. ಮತ್ತೆ ಡಾಕ್ಟ್ರ್ ಹತ್ರ ಹೋದು, ಡಾಕ್ಟ್ರು ಇನ್ನೂ ಸ್ವಲ್ಪ ಡೋಸ್ ಜಾಸ್ತಿ ಮಾತ್ರೆ ಕೊಟ್ಟರು. ಅದು ತಿಂದು ಆವತ್ತು ಹೊಟ್ಟೆ ನೋವು ಕಡಿಮೆ ಆಯಿತು. 3 ದಿವಸ ಆದಮೇಲೆ ಮತ್ತೆ ಹೊಟ್ಟೆ ನೋವು ಶುರುವಾಯಿತು. ಆಗ ಡಾಕ್ಟ್ರ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆ ಆಯಿತು. ಆಗ ಬೇರೆ ಡಾಕ್ಟ್ರ್ ಹತ್ರ ಹೋದವು. ಆ ಡಾಕ್ಟ್ರ್ ಹೆಸರು ಸ್ಪೆಷಲಿಸ್ಟು. ಆ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರಿಗೆ ವಿಷಯ ಎಲ್ಲ ಹೇಳಿದೆ. ಡಾಕ್ಟ್ರೇ, 3 ವಾರದಿಂದ ಹೊಟ್ಟೆ ನೋವು ಬರ್ತಾಯಿದೆ, 3 ಸಾರಿ ಡಾಕ್ಟ್ರನ್ನ ಭೇಟಿಯಾದೆ, 3 ಥರದ ಮಾತ್ರೆ ಕೊಟ್ಟರು, 3 ತಿಂದೆ, ರೋಗ ಮಾತ್ರ ಕಡಿಮೆ ಆಗಿಲ್ಲ ಸರ್ ಅಂತ ಹೇಳಿದ್ರು. ಅವರು ಒಂದೇ ₹1 ಮಾತ್ರೆ ಕೊಡಲ್ಲ. ಯಾರು? ಸ್ಪೆಷಲಿಸ್ಟು. ಅವರು ಫಸ್ಟ್ ಬರೀತಾರೆ, ನೀವು ಹೋಗಿ ಸ್ಕ್ಯಾನ್ ಮಾಡಿಕೊಂಡು ಬನ್ನಿ. ಕರೆಕ್ಟೇನ್ರಿ? ಸ್ಕ್ಯಾನ್ ಮಾಡಿ ನೋಡಿದಾಗ ಹೊಟ್ಟೆ ಒಳಗಡೆ ಕರಳಲ್ಲಿ ಹುಣ್ಣು ಬಂದುಬಿಟ್ಟಿದೆ. ಏನಾದ್ರು ಗೊತ್ತಾಯ್ತಾ? ಹೊಟ್ಟೆ ಒಳಗಡೆ ಹುಣ್ಣಾಗಿದೆ. ಈ ಹೊಟ್ಟೆ ಒಳಗಡೆ ಹುಣ್ಣಾಗಿದೆ ಅಂತ ನೋಡ್ಲಿಕ್ಕಿರೋ ಕೆಪಾಸಿಟಿ ನಮಗೇನಾದರೂ ಉಂಟಾ? ನಮ್ಮ ಕಣ್ಣು ಒಳಗಡೆ ಹೋಯ್ತದ? ಇಲ್ಲ. ನಮಗೆ ಈ ರೋಗ ಬಂದಿದೆ ಅಂತ ನಮಗೆ ಗೊತ್ತು ಮಾಡಲಿಕ್ಕೆ ದೇವರು ಕೊಟ್ಟಿರುವಂಥ ಹೊರಪಡಿಸುವಂಥ ಮಾರ್ಗವಾಗಿದೆ ಹೊಟ್ಟೆ ನೋವು. ಹೊಟ್ಟೆ ನೋವು ಬರದೇ ಇದ್ದರೆ ನಾವು ವರ್ಷ ಪೂರ್ತಿ ಇದು ಹಿಂಗೆ ಇಟ್ಟುಕೊಂಡು ಹುಣ್ಣಾಗಿದ್ದು ಅದು ಗಾಯ ದೊಡ್ಡದಾಗಿ ಅದು ಕೊಳೆತು ಅದು ಹೊಡೆದು ನಾವು ಪುಡ್ಚಾಗಿಬಿಡ್ತೀವಿ. ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು
ಎಲ್ಲರೂ ಸೇರಿಕೊಂಡು ಅಲ್ಲಿ ಹೇಳಿಕೊಂಡು ಹೋಗಬೇಕಾಗ್ತದೆ. ಅದು ಬರದೇ ಇರಲಿಕ್ಕೆ ಬೇಕಾಗಿ ಸ್ಟಾರ್ಟ್ ಆಗುವಾಗ ಯೆಹೋವನೊಂದು ಸಿಂಪ್ಟಮ್ ತೋರಿಸ್ತಾನೆ, ಹೊಟ್ಟೆ ನೋವು. ನಮ್ಮ ದೇವರ ಪ್ರವೃತ್ತಿಯ ಆಳ ನಿಮಗೆ ಗೊತ್ತಾಗ್ತಾ ಉಂಟಾ? ನಿಮಗೆ ಹೊಟ್ಟೆ ನೋವು ಬಂದರೆ ದೇವರಿಗೆ ಎಷ್ಟು ಬೈತೀರಿ? ಎಲ್ಲರ ಹೊಟ್ಟೆ ನೋವು ವಾಸಿ ಆಗ್ತದೆ, ನನ್ನ ಹೊಟ್ಟೆ ನೋವು ಮಾತ್ರ ಯಾಕೆ ದೇವರೇ ವಾಸಿ ಮಾಡ್ತಾ ಇಲ್ಲ? ಇಷ್ಟು ಪ್ರೇಯರ್ ಮಾಡಿದೆ, ಉಪವಾಸ ಮಾಡಿದೆ, ಯಾಕೆ ದೇವರು ಹೊಟ್ಟೆ ನೋವು? ಅಲೋ, ಪ್ರಾಬ್ಲಮ್ ಒಳಗಡೆ ಇದೆ ಅಂತ ದೇವರು ನಿನಗೆ ತಿಳಿಸಿಕೊಡ್ತಾ ಇರೋದು. ನೀನು ಹೋಗಿ ಕರೆಕ್ಟಾಗಿ ಚೆಕಪ್ ಮಾಡಿದರೆ ನಿನ್ನ ರೋಗ ಏನು ಅಂತ ನಿನಗೆ ಗೊತ್ತಾಗ್ಬಿಡ್ತದೆ. ಅಪೆಂಡಿಕ್ಸ್ ಮಾತ್ರ ಕೊಟ್ಟಿದ್ದು ಏನು ವರ್ಕೌಟ್ ಆಗಿಲ್ಲ. ಡಾಕ್ಟರ್ ಹೇಳಿದ್ರು ಇಮ್ಮಿಡಿಯೇಟ್ ಸರ್ಜರಿ ಆದರೆ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಆಪ್ರೇಷನ್ ಆಯಿತು, ರೋಗ ವಾಸಿ ಆಯಿತು, ಹ್ಯಾಪಿ ಆಯಿತು. ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ದುಡಿತಾ ಇದ್ದೀವಿ, ತಿನ್ನುತ್ತಾ ಇದ್ದೀವಿ. ಡಾಕ್ಟರ್ ನೋಡುವಾಗಲೆಲ್ಲ ಡಾಕ್ಟರ್ ವಂದನೆಗಳು. ಹಳೆ ಡಾಕ್ಟರ್ ನೋಡಿದ್ರೆ ಬೇಡ ಬೇಡ ಸವಾಸ. ರೋಗ ಅಲ್ಲ ಕಾರಣ, ರೋಗಕ್ಕೆ ಮೂಲಭೂತವಾದ ಒಂದು ಕಾರ್ಯ ಇದೆ. ಅದನ್ನು ಕಂಡು ಹಿಡಿದು ಅದು ಟ್ರೀಟ್ ಮಾಡಿದರೆ ಶಾಶ್ವತ ಪರಿಹಾರ ದೇವರ ಮಕ್ಕಳಿಗುಂಟು. ನೆನ್ನೆ ಹೇಳಿದ ನೆನಪುಂಟ? ಮೇಲೆ ಮುಲಾಮ್ ಹಚ್ಚುವವರು ಗಾಯ ಉಜ್ಜಿ ಏನು ಓಪನ್ ಮಾಡಿ ಎಲ್ಲ ಕಿತ್ತು ಹೊರಗಡೆ ಹಾಕಿ ಆಮೇಲೆ ಅದರೊಳಗಡೆ ಮೆಡಿಸಿನ್ ಹೊಡೆದು ಅದು ರೆಡಿ ಮಾಡಿ, ಅಯ್ಯೋ ನೋವುದು ಕಷ್ಟ, ಭಯಂಕರ ವೇದನೆ. ಬಟ್ 3 ದಿವಸದಲ್ಲಿ ನಾವು ಸೂಪರ್ಮ್ಯಾನ್ ಆಯಿತು. 3 ತಿಂಗಳು ಒಂದು ಡಾಕ್ಟರು ಮುಲಾಮ್ ಹಚ್ಚಿದರು, ಏನೂ ಆಗಲಿಲ್ಲ. ಹೊರಗಡೆ ನೋಡುವಾಗ ಪೂರ್ತಿ ವಾಸಿ ಆಯಿತು. ಒಳಗಡೆ ಕ್ಯೂ ಕಟ್ಟಿಕೊಂಡು ಹುಳ ಬಿದ್ದು ಏನೇನೋ ಆಯಿತು. ರಾತ್ರಿ ನಿದ್ರೆ ಇಲ್ಲ, ಭಯಂಕರ ನಾವು. ಆದರೆ ಒಂದು ಡಾಕ್ಟ್ರ್ ಹತ್ರ ಹೋದರು, ಅವರು ನನ್ನನ್ನು ನೋಯಿಸಿಬಿಟ್ರು, ಸಖತ್ತು ವೇದನೆ ಪಡಿಸಿಬಿಟ್ರು. ಅಯ್ಯೋ ಕಿರುಚಿಬಿಟ್ಟೆ ನಾನು. ಆದರೆ 3 ದಿವಸ ನನ್ನ ರೋಗ ವಾಸಿ ಆಯಿತು. ಸೈತಾನ ಬಂದು ಮನೆಯೊಳಗಡೆ ನೋಡಿ ಹೋದಾಗ ನಿನ್ನ ಮನೆಯೊಳಗಡೆ ರಿಫ್ಲೆಕ್ಷನ್ಗಳು ರಿಯಾಕ್ಷನ್ಗಳು ಶುರು ಆಗ್ತದೆ. ಸುಮ್ಮನೆ ಇದ್ದಾಗ ಗಂಡ ಗರ್ರಮ್ಮ ಆಗ್ತಾರೆ. ಸುಮ್ಮನೆ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದದ್ದು ಹೆಂಡತಿ ಪಾತ್ರೆ ಎಲ್ಲ ತೆಗೆದು ಟುಶು 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 ಸೌಂಡ್ ಕೇಳಕ್ಕೆ ಶುರು ಆಗ್ತಾರೆ. ನಿನಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಅಡುಗೆ ಮನೆಯಲ್ಲಿ ತುಂಬ ಸೌಂಡ್, ಲೇಡೀಸ್ ಸೌಂಡ್ ಮಾಡ್ತಾ ಇದ್ದಾರೆ, ಪಾತ್ರೆ ಬಿಸಾಕ್ತಾ ಇದ್ದಾರೆ, ಅದರ ಅರ್ಥ ಸಮಥಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ಬೇಕು. ನಿಮ್ಮ ವಿಷಯ ಅಲ್ಲ, ಅಲ್ಲಿ ಹಾಸನ ಕಡೆದು. ಶಂಕರಪುರದಲ್ಲಿ ಹಂಗೆಲ್ಲ ಇರಲ್ಲ ಕಣ್ರಿ, ಇವರೆಲ್ಲ ನಮ್ಮ ಮಂಗಳೂರು ಕಡೆಯವರು ಸೂಪರ್. ಯಾವಾಗಲೂ ಗರಂ ಆಗಿದ್ದಾರಾ ಯಜಮಾನರು? ಸುಮ್ಮನೆ ಸಿಟ್ಟು ಮಾಡ್ತಾ ಇದ್ದಾರಾ? ಏನೋ ನೋಡಿದೆ ಯಾರೋ, ತಿಳ್ಕೊಳ್ಬೇಕು. ಚೆನ್ನಾಗಿ ಹೋಗ್ತಾ ಇದೆ ಬಿಸ್ನೆಸ್, ಸಡನ್ ಸ್ಟ್ರಕ್ ಆಗ್ತಾ ಇದೆಯಾ, ಕೈ ಜಾರಿ ಹೋಗ್ತಾ ಇದೆಯಾ, ನೋಡಿಬಿಟ್ಟಿದ್ದಾನೆ ಯಾರೋ. ಇನ್ನು ಮಕ್ಕಳು ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ತಾ ಇದ್ದು, ಈಗ ಹೇಳ್ತಾ ಇದ್ದಾರೆ ನನಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲಮ್ಮ, ನೋಡಿದೆ. ಯಾವಾಗಲೂ ಪ್ರಾರ್ಥನೆಗೆ ಬಂದು ಎಲ್ಲರಿಗಿಂತ ಮುಂದೆ ಬಂದು ಚಾಪೆ ಹಾಕಿ ಕೂತ್ಕೊಂಡು ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದವರು ಈಗ ಪ್ರಯರ್ ಶುರು ಮಾಡಿದ್ರು ಕೂಡ ಬರ್ತಾ ಇಲ್ವಾ, ಲೇಟ್ ಮಾಡ್ತಾ ಇದ್ದಾರಾ, ನೋಡಿಬಿಟ್ಟಿದ್ದಾರೆ ಯಾರೋ. ದೇವರ ಮಕ್ಕಳು ಯಾವಾಗಲೂ ಬಹಳ ಜಾಗರೂಕರಾಗಿರಬೇಕು. ಅಪೆಂಡಿಕ್ಸ್ ಬಂದರೆ ಆರಂಭದಲ್ಲಿ ಸರ್ಜರಿ ಮಾಡಿಬಿಟ್ರೆ ವಾಸಿ ಆಗಿಬಿಡ್ತದೆ. ಬಿಟ್ಟುಬಿಟ್ರೆ, ಹೊಡೆದು ಬಿಟ್ರೆ, ಹೊಟ್ಟೆರಡು ಹೊಡೆದ್ರೆ ಮರಣ ಸುನಿಶ್ಚಯ. ಸೈತಾನ ನೋಡುವಾಗಲೇ ಫಸ್ಟಿಗೆ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ನಿನ್ನ ಮನೆ ಹಾಳಾಗಲ್ಲ, ಸಂಬಂಧ ಹಾಳಾಗಲ್ಲ, ಹಣ ಹಾಳಾಗಲ್ಲ, ಆರೋಗ್ಯ ಕೆಟ್ಟು ಹೋಗಲ್ಲ, ಮಕ್ಕಳ ದಾರಿ ತಪ್ಪಿ ಹೋಗಲ್ಲ. ಆರಂಭದಲ್ಲೇ ನೀನು ಯೋಚನೆ ಮಾಡಬೇಕು, ಇದು ಮನುಷ್ಯನ ಕಾರ್ಯ ಅಲ್ಲ, ಇದು ಯಾರೋ ನೋಡಿದ್ದಾನೆ, ಅವನನ್ನು ಹೊಡೆದು ಹಾಕದ ಹೊರತು ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ಕೂತು ದೇವರ ಮುಂದೆ ಸ್ತೋತ್ರ ಹೇಳಿಕೊಂಡು ಸೈತಾನಿಗೆ ಸವಾಲು ಹಾಕಬೇಕು. ಏಯ್ ಆಟ ಆಡಬೇಡ ನನ್ನ ಮನೆಯಲ್ಲಿ, ನಾವು ಯೇಸು ಕ್ರಿಸ್ತನ ಮಕ್ಕಳು ಕಣ್ರಿ. ಇದರೊಳಗಡೆ ಬರೋಕ್ಕೆ ಯಾರು ನಿನಗೆ ಅಧಿಕಾರ ಕೊಟ್ಟಿದ್ದೋ? ಈ ರಕ್ತ ಯಾಕೆ ನಾವು ಹಾಕಿದ್ದು ಮನೆ ಸುತ್ತ? ಬೆಂಕಿ ಉರಿತಾ ಇರುತ್ತೆ ನಮ್ಮ ಮನೆಯ ಸುತ್ತ. ರೋಗ ಬಂದು ಲಾಸರನಿಗೆ ತುಂಬ ಕ್ರಿಟಿಕಲ್ ಸ್ಟೇಜಿಗೆ ಹೋಗಿಬಿಟ್ಟಿದ್ದು. ಸೈತಾನ್ ಬ್ರ್ಯಾಕೆಟ್ ಹಾಕುವಾಗ ಉಂಟಾಗುವಂಥ ಒಂದು ವಿಷಯ, ಮನೆಯೊಳಗೆ ಸಮಸ್ಯೆ. 2 ಊರವರು ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಊರವರು, ಅಕ್ಕಪಕ್ಕದವರು, ಒಟ್ಟಿಗೆ ಕೂತು ಆರಾಧನೆ ಮಾಡುವವರು, ಸಭೆಯವರೆಲ್ಲ ಗೇಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನಿನ್ನ ಪ್ರಾಯರು, ಎಲ್ಲಿ ನಿನ್ನ ಯೇಸು, ಎಲ್ಲ ಬಿಟ್ಟು ಹೋಗಿದ್ದೆ ತಾನೇ ನೀನು? ಈಗ ನಿನ್ನ ತಮ್ಮನಿಗೆ ಹುಷಾರಾಯ್ತಾ? ಎಲ್ಲ ಬಿಟ್ಟು ಹೋಗಿದ್ದೆ ತಾನೇ? ನಮ್ಮ ಮಾತು ಕೇಳಲಿಲ್ಲ ತಾನೇ ಹೋಗಿದ್ದೆ ನೀನು? ಹುಷಾರಾಯ್ತಾ? ಹುಷಾರು ಮಾಡಿದ್ರಾ? ಎಲ್ಲಿಗ ಅವನು? ಬರುವಾಗೆಲ್ಲ ಊಟ ಆಗ್ತಾ ಇದೆ, ಈಗ ಎಲ್ಲಿ ಅವನು? ತೋರಿಸು ನೋಡೋಣ ನಿನಗೆ. ಎಲ್ಲರೂ ಆ ಸಮಯದಲ್ಲಿ ಚುಚ್ಚು ಮಾತು ಮಾತಾಡ್ತಾರೆ ನಮ್ಮನ್ನು. ತುಂಬ ಜನ ಚುಚ್ಚುವಾಗ ನಮಗೆ ಆಟೋಮೆಟಿಕ್ ಮನಸ್ಸೊಳಗೆ ಸಂಶಯ ಹುಟ್ಟಿ ಬರ್ತದೆ. ಆಗ
ಸಂಶಯ ಹುಟ್ಟುವುದಲ್ಲ, ಸೈತಾನ ಹುಟ್ಟಿಸೋದು ಒಳಗಡೆ. ಯಾಕೆ ಗೊತ್ತಾ? ಇವರ ಪ್ಲಾನ್ ಏನು? ಇವನು ಬ್ರ್ಯಾಕೆಟ್ ಹಾಕೋದ್ರ ಉದ್ದೇಶ ಏನು? ಕ್ರಿಸ್ತರೊಟ್ಟಿಗಿರುವಂಥ ನಮ್ಮ ರಿಲೇಷನ್ಶಿಪ್ಪು ಕಟ್ ಮಾಡಬೇಕು ಅಷ್ಟೇ. ನಿಮ್ಮ ಜೀವನದಲ್ಲಿ ದುರಾತ್ಮನು ಬ್ರ್ಯಾಕೆಟ್ ಹಾಕಲಿಕ್ಕೆ ಕಾರಣ ನಿಮ್ಮನ್ನು ದೇವರಿಂದ ದೂರ ಎಳ್ಕೊಂಡು ಹೋಗಬೇಕು. ನಿಮ್ಮ ಬಾಯಿಂದ ಹೇಳಬೇಕು, ಯೇಸು ಸ್ವಾಮಿ ಸರಿ ಇಲ್ಲ ಅಂತ. ನಿಮ್ಮ ಬಾಯಿಂದ ಹೇಳಬೇಕು. ಅದಕ್ಕೋಸ್ಕರ ಅವನು ರಾತ್ರಿ ಹಗಲು ದುಡಿತಾ ಇರೋದು ದುರಾತ್ಮನು. ತೋಟದಲ್ಲಿ ನಡೆದಿದ್ದು ಅದೇ ಅಲ್ವಾ? ಆರಂಭದಲ್ಲಿ ಹಂಗೆ ತೋಟದಲ್ಲಿ ನಡೆದಿದ್ದು ಹಂಗೆ ಅಲ್ವೇನ್ರಿ? ಬಹಳ ಚೆನ್ನಾಗಿದ್ದಂಥ ಆರಾಮದಲ್ಲಿದ್ದಂಥ ಕುಟುಂಬದ ಹತ್ರ ಬಂದುಬಿಟ್ಟು ಈ ಪಾರ್ಟಿ ಹೇಳ್ತಾಯಿದ್ರೆ, ತಿಂದರೆ ಸಾಕು ಅವರ ಹಾಗೆ ಆಗ್ತದೆ. ತಿಂದರೆ ಸಾಕು ಅವರ ಹಾಗೆ ಆಗ್ತದೆ, ತಿನ್ಬೇಡ ಅಂತ ಹೇಳಿದ್ರು. ಹೊಟ್ಟೆಗಿಚ್ಚರಿ ಹೇಳಿರ್ತಾರೆ ಕಣ್ರಿ ಅವರು. ನೀವು ತಿಂದರೆ ನೀವು ಅವರ ಹಾಗೆ ಆಗಿಬಿಟ್ರೆ ಅವರು ಬಿಟ್ಟು ಕೊಡಲ್ಲ ನಿಮ್ಮನ್ನು. ಅದಕ್ಕೆ ಅವ್ರು ಹಂಗೆಲ್ಲ ಹೇಳಿದ್ದು. ನಿಜವಾಗ್ಲೂ? ನಿಜವಾಗಲು ಅರ್ಧ ಕೈ ನೋಡೇ ಬೇಡಣ್ಣ, ಆಯಿತು ತಿನ್ನು. ತಿಂದಿದ್ದು ಮಾತ್ರ ಎಲ್ಲ ಯಜಮಾನರಿಗೆ ಕೊಟ್ಟುಬಿಟ್ರು. ಬ್ರ್ಯಾಕೆಟ್ ಹೋಗ್ರು. ಎಲ್ಲಿ? ಬ್ರ್ಯಾಕೆಟ್. ಅರ್ಥ ಆಗ್ತಾ ಉಂಟಲ್ಲ? ಮನವರಿಕೆ ಆಗ್ತಾ ಉಂಟಾ? ಮನವರಿಕೆ ಆಗ್ತಾ ಇದೆಯಾ? ಮನಸ್ಸಲ್ಲಿ ಆಗ್ತಾ ಉಂಟಾ? ಈ ಸಹೋದರರು ತುಂಬ ಕಣ್ಣೀರು ಹಾಕಿದರು ಈ ದಿವಸಗಳಲ್ಲಿ. ಈ ಸಹೋದರನ ವಿಷಯದಲ್ಲಿ ಇವರಿಗೆ ಹುಷಾರಿಲ್ಲದಿರುವುದು ಮಾತ್ರ ಅಲ್ಲ ಸಬ್ಜೆಕ್ಟು, ಈ ಮನೆಗೆ ಬರೋರೆಲ್ಲ ಚುಚ್ಚು ಮಾತು ಹೇಳಿ 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 ಇವ್ರ ಮನಸ್ಸು ತುಂಬ ನೋಯಿಸಿಬಿಟ್ರು. ಯಾಕೆ ಗೊತ್ತಾ? ಬರುವಾಗಲೆಲ್ಲ ಬೆಥಾನ್ಯಕ್ಕೆ ಏಸು ಬಂದರೆ ಸಾಕು, ಯಾರ ಮನೆಯಲ್ಲಿ ಊಟ? ಈ ಸಹೋದರರ ಮನೆಯಲ್ಲಿ ಊಟ. ಪಕ್ಕದ ಮನೆಯವರು ಯಾರಾದರೂ ಹೇಳೋದು, ಇವತ್ತು ನಮ್ಮ ಮನೇಲಿ ಊಟ ಕೊಡೋಣ ಅಂತ. ಇವರು ಹೇಳೋದು, ಇಲ್ಲ, ಈ ಊರಿಗೆ ಬಂದರೆ ನನ್ನ ಮನೇಲಿ ಊಟ ಮಾಡಬೇಕು ಯೇಸು. ಅದರಲ್ಲಿ ಅಡಿಗೆ ಭಟ್ರು ಯಾರು? ಮಾರ್ತಾಳು. ಅವಳು ಹೋಗಿ ಒಳ್ಳೆ ಮೀನು ತಗೊಂಡು ಬಂದು ಫ್ರೈ ಮಾಡಿ ಯೇಸು ಸ್ವಾಮಿ ಕೊಡ್ತಾಯಿದ್ರು. ಜನ ಅದಕ್ಕೂ ಕೂಡ ಕುಸು 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 ಮಾತಾಡ್ತಿದ್ರಲ್ಲ. ಅದು ಮಾತಾಡ್ತಿದ್ದಾಗ ಕರೆಕ್ಟಾಗಿ ಇವನು ಬ್ರ್ಯಾಕೆಟ್ ಹಾಕಿದಾಗ, ದುರಾತ್ಮ ಬ್ರ್ಯಾಕೆಟ್ ಹಾಕಿದಾಗ ಇವರಿಗೆ ಮಾತಾಡಲಿಕ್ಕೆ ಇನ್ನೂ ಚಾನ್ಸ್ ಜಾಸ್ತಿ ಆಯಿತು. ಈ ಸಹೋದರರ ಮನಸ್ಸು ನೊಂದೋಯ್ತು, ಬಹಳ ವೇದನೆ ಆಯಿತು. 3 ಜನರನ್ನು ಕಳಿಸಿದರು, ಹೋಗಿ ಯೇಸುವಿನಿಗೆ ಹೇಳಿ ಬನ್ನಿ, ನಿನ್ನ ಸ್ನೇಹಿತನಿಗೆ ಕಾಯಿಲೆಯಾಗಿ ಮಲಗಿದ್ದಾರೆ ಬಾ ಅಂತೇಳು. ಹೋಗಿ ಅವರು ಹೇಳಿದಾಗ ಯೇಸು ಸ್ವಾಮಿ ಏನು ಮಾಡಿದರು? ಯೇಸು ಸ್ವಾಮಿ ಅವರಿಗೆ ಏನು ಹೇಳಿ ಕಳಿಸಿದರು? ಇದು ಮರಣಕ್ಕಾಗಿರುವಂಥ ಕಾಯಿಲೆ ಅಲ್ಲ, ಇದು ದೇವರ ನಾಮ ಮಹಿಮೆ ಹೊಂದಲಿಕ್ಕಿರುವಂಥ ಕಾಯಿಲೆ ಅಂತ ಹೇಳಿದರು. ಇದು ಕೇಳಿ ಹೇಳಿ ಇದನ್ನು ಮೆಸೇಜ್ ಕೊಡಿ ತಿರುಗಿ ಈ ಸಹೋದರರ ಹತ್ರ ಹೇಳಲಿಕ್ಕೆ ಬರುವಷ್ಟರೊಳಗೆ ಲಾಸರ್ ಏನಾಯಿತು? ಸತ್ತೋಗಿದ. ಯೇಸು ಏನು ಹೇಳಿ ಕಳಿಸಿದ್ರು? ಈ ಮೆಸೇಜ್ ಕೊಡೋಕ್ಕೆ ಬಂದಂಥ ಈ ಸಂದೇಶ ಬಂದು ತಿಳಿಸಿದವರಿಗೆ ಏನು ಹೇಳಿ ಕಳಿಸಿದ್ದು? ಅವ್ರಿಗೆ ಹೇಳಿದ್ರು, ಈ ಕಾಯಿಲೆ ಮರಣಕ್ಕಲ್ಲ, ಇದು ಯೆಹೋವನ ನಾಮ ಮಹಿಮೆ ಹೊಂದುವುದಕ್ಕೆ ಬೇಕಾಗಿ ಬಂದಿದ್ದು ಅಂತ ಹೇಳಿದರು. ಆಗ ಅವನು ಸಾಯುವುದಿಲ್ಲ ಅಂತ ಹೇಳಿ ಕಳಿಸಿದ್ದು. ಆದರೆ ಇವರು ಇಲ್ಲಿ ಬಂದಾಗ ಲಾಸರ್ ಏನಾಯಿತು? ಲಾಸರ್ ಸತ್ತೋಗಿದ್ದಾಗ. ಆಗ ಮತ್ತೆ ಇವರು ಬಂದು ಸಹೋದರ ಹತ್ರ ಹೇಳಿರ್ತಾರೋ? ಯೇಸ್ವಾಮಿ ಹೇಳಿದರೆ ಇವರು ಸಾಯಲ್ಲ ಅಂತ ಹೇಳಿದಾರೆ ಅಂತ ಮತ್ತೆ ಹೇಳಿರ್ತಾರೋ? ಹೇಳೋಕ್ಕಾಗ್ತದ? ಸತ್ತು ಡೆಡ್ ಬಾಡಿ ಇಟ್ಟಿದ್ದಾರೆ, ಆವಾಗ ಇವರು ಬಂದು ಎಂಟ್ರಿ ಆದರು. ಆಗ ಇವರು ಬಂದು ಯೇಸ್ವಾಮಿ ಹೇಳಿದ್ರು ಸಾಯಕ್ಕಲ್ಲ ಅಂತ ಹೇಳಿದ್ರು ಅಂತ ಹೇಳೋಕ್ಕೆ ಆಗ್ತದ? ಇವರು ಹೇಳಲಿಲ್ಲ, ಮುಚ್ಚಿಟ್ಬಿಟ್ರು. ಆದರೆ ಯೇಸು ಸ್ವಾಮಿ ಹೇಳಿದ ಮಾತು ಮಾತೆ, ಯೇಸು ಹೇಳಿದ ಮಾತು ಮಾತೆ. ಮನುಷ್ಯರು ಹೇಳಿದ ಮಾತೆಲ್ಲ ಚೇಂಜ್ ಆಗ್ಬೋದು, ದೇವರು ಮಾತಾಡಿದ್ರೆ ಮಾತು ಚೇಂಜ್ ಆಗಲ್ಲ. ಅವರು ಒಂದು ಮಾತು ಹೇಳಿದರೆ ಅದು ಪಕ್ಕ ಅದೇ ಮಾತಲ್ಲಿ ನಿಂತಿರ್ತದೆ. ಆಗ ಇನ್ನೊಂದು 2 ದಿವಸ ಯೇಸು ಸ್ವಾಮಿ ಅಲ್ಲೇ ಇದ್ದರು. ಯಾಕೆ ಗೊತ್ತಾ? ಇವನ ಬ್ರ್ಯಾಕೆಟಿನ ತೀವ್ರತೆ ಎಲ್ಲಿವರೆಗೆ ಹೋಗ್ತಂತ ಯೇಸು ಸ್ವಾಮಿ ನೋಡ್ತಾ ಇದ್ದರು. ಯಾರ ಬ್ರ್ಯಾಕೆಟು? ಈ ಮಾರ್ತಾಳಿಗೂ ಮರಿಯಳಿಗೂ ಬ್ರ್ಯಾಕೆಟ್ ಹಾಕಿದ್ದು ಯಾರು ಅಂತ ಗೊತ್ತಿಲ್ಲ. ಆದರೆ ದೂರದಲ್ಲಿ ಕೂತುಕೊಂಡಿರುವಂಥ ನಸರತಿನ ಯೇಸು ಸ್ವಾಮಿಗೆ ಗೊತ್ತು ಇವನು ಬ್ರ್ಯಾಕೆಟ್ ಹಾಕಿದ್ದು ಯಾರು ಅಂತಲೂ, ಇವನು ಹಾಕಿದ ಉದ್ದೇಶ ಏನು ಅಂತಲೂ, ಇದರಿಂದ ಉಂಟಾಗಲಿಕ್ಕೆ ಹೋಗೋ ಪರಿಣಾಮ ಏನಂತಲೂ, ಇವನ ಮನಸ್ಸಿನ ಪ್ಲಾನ್ ಏನು ಅಂತ ಎಲ್ಲ ನಸರತಿನ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಯೇಸು ಸ್ವಾಮಿ ಯೋಚನೆ ಮಾಡಿದ್ರು, ಹಾಕಲಿ ಬ್ರ್ಯಾಕೆಟ್ ಇನ್ನೂ ಟೈಟ್ ಆಗಲಿ, ನೋಡೋಣ ಎಲ್ಲಿವರೆಗೆ ಹೋಗ್ತದೆ ಇವನು, ಎಲ್ಲಿವರೆಗೆ ಹೋಗ್ತಾನೆ ನೋಡೋಣ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ 2 ದಿವಸ ಅಲ್ಲೇ ಇದ್ರು, ಹೋಗಲೇ ಇಲ್ಲ. 2 ದಿವಸ ಅಲ್ಲಿಂದ ಆದ ಮೇಲೆ ಅಲ್ಲಿಂದ ಯೂದಾಯದಿಂದ ಹೊರಟು ಬಥಾನ್ಯಕ್ಕೆ ಬಂದಾಗ ಇವನು ಸಮಾಧಿಯಲ್ಲಿ ಇಟ್ಟು ಎಷ್ಟು ದಿವಸ ಆಗಿತ್ತು? ಎಷ್ಟು ದಿವಸ ಆಯಿತು? 4 ದಿವಸ ಆಗಿತ್ತು. ಹಾಗಾದರೆ ಯೂದಾಯದಿಂದ ಯೇಸು ಸ್ವಾಮಿಗೆ ಬೆಥಾನಿಯಾಗೆ ಬರಲಿಕ್ಕೆ ಎಷ್ಟು ದಿವಸ ಟೈಮ್ ಬೇಕಾಯಿತು? ಮ್ಯಾಥಮ್ಯಾಟಿಕ್ಸ್ ಎಲ್ಲ ಕಳಿಸ್ಲಿಕ್ಕೆ ಆಗಲ್ಲ ಈಗ. ಈ ಸಹೋದರಿಯರಿಗೆ ಮನಸ್ಸು ಕಂಪ್ಲೀಟ್ ಬಿದ್ದೋಯ್ತು. ಯೇಸು ಕ್ರಿಸ್ತನ ಹತ್ತಿರಕ್ಕೆ ಜನ ಕಳಿಸಿ ಸಂದೇಶ ಯೇಸು ಸ್ವಾಮಿಗೆ ಮುಟ್ಟಿಸುವಾಗ ಅವರ ಮನಸ್ಸಿನೊಳಗೆ ನಿರೀಕ್ಷೆ ಇತ್ತು, ಅವರು ಬಂದು ನನ್ನ ತಮ್ಮನನ್ನು ಸೌಖ್ಯ ಮಾಡ್ತಾರೆ ಎಂಬ ನಿರೀಕ್ಷೆ ಇತ್ತು ಇವರಿಗೆ. ಆದರೆ ಇವರಿಗೆ ನಿರೀಕ್ಷೆ ಹಾಗೆ ನಡೆದಿಲ್ಲ. ಸಹೋದರ ಸತ್ತು ಹೋಗಿಬಿಟ್ಟ.
ಸತ್ತು ಹೋಗಿದ್ದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಬರುವವರೆಗೆ ಕಾಯಬೇಕು ಅಂತ ಮನಸ್ಥಿತಿ ಕೂಡ ಇವರಿಗೆ ಕೊಡಲಿಲ್ಲ. ಊರ ಜನ, ಯಹೂದ್ಯರೆಲ್ಲರೂ ಸೇರಿಕೊಂಡು ಬೇಗನೆ ಇವನ ಶವ ಸಂಸ್ಕಾರಕ್ಕೆ ಬೇಕಾಗಿ ಆಸಕ್ತಿ ತೋರಿಸಿಬಿಟ್ರು. ಬ್ರ್ಯಾಕೆಟ್ ನೋಡಿ, ಪವರ್ ನೋಡಿ, ಬ್ರ್ಯಾಕೆಟ್ ಪವರು. ಶವವನ್ನು 2 ದಿವಸ ಇಟ್ಟುಕೊಳ್ಳಲಿಕ್ಕೆ ಇರುವಂಥ ತಾಳ್ಮೆ ಕೂಡ ಇಲ್ಲದೆ ಇವರು ಹರಿಬರಿಯಲ್ಲಿ ಇವರು ಶವ ಸಂಸ್ಕಾರ ಮಾಡಿಬಿಟ್ರು. ಕಾರಣ, ಯಾವುದೇ ಕಾರಣದಿಂದ ಬ್ರ್ಯಾಕೆಟ್ ಒಡೆಯಬಾರ್ದು ಅಂತ ಸೈತಾನು ಪ್ಲಾನ್ ಮಾಡಿಬಿಟ್ಟ. ಆದರೆ ಸರ್ವಶಕ್ತನಾದ ದೇವರು ಬಂದು ಕೊಳೆತು ಹೋಗಿ, ಬ್ರ್ಯಾಕೆಟ್ ಒಳಗಡೆ ಕೊಳೆತು ಹೋದಂಥ ಆ ಶರೀರವನ್ನು ಜೀವಂತವಾಗಿ ಹೊರಗಡೆ ತಗೊಂಡು ಬಂದುಬಿಟ್ರು. ನಾನು ಮಾತನಾಡುವಂಥ ಸಂದೇಶದ ಆಳ ನೀವು ತಿಳ್ಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಕೈ ಜಾರಿ ಹೋಗಿ, ಒಳಿತುಗಳು ನಷ್ಟವಾಗಿ ಹೋಗಿ, ಸಮಾಧಾನ ನಷ್ಟವಾಗಿ ಹೋಗಿ, ಪ್ರಾಣ ನಷ್ಟಕ್ಕೆ ಹೋಗುತ್ತಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನನ್ನನ್ನು ಕೇಳ್ತಾ ಇರುವಂಥ ಜನರೇ, ಪ್ರಿಯರೇ, ದೇವರು ಮಾತನಾಡ್ತಾ ಇರೋದು, ಅವನು ಎಷ್ಟು ದೊಡ್ಡ ಬ್ರ್ಯಾಕೆಟ್ ನಿನ್ನ ಜೀವಿತದ ಮೇಲೆ, ನಿನ್ನ ಕುಟುಂಬದ ಮೇಲೆ, ಉದ್ಯೋಗದ ಮೇಲೆ, ವಿದ್ಯಾಭ್ಯಾಸದ ಮೇಲೆ, ಕುಟುಂಬ ಜೀವಿತ ಮೇಲೆ, ಮಕ್ಕಳ ಮೇಲೆ, ಆಸ್ತಿಪಾಸ್ತಿಗಳ ಮೇಲೆ ಹಾಕಿದರೂ ಕೂಡ ನೀನು ನಂಬಿರುವಂಥ ಯೇಸು ಕ್ರಿಸ್ತನು ಹೊರಟು ಬಂದು ನಿನ್ನ ಬ್ರ್ಯಾಕೆಟನ್ನು ಹೊಡೆದು ನಿನ್ನನ್ನು ಹೊರಗಡೆ ತರಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಬ್ರ್ಯಾಕೆಟ್ ದೇವರು ಓಪನ್ ಮಾಡಿತು, ಅಲ್ಲಿ ನಡೆದ ಚರಿತ್ರೆ ಬೇರೆ. ಕರೆಕ್ಟಾ? ಲಾಸರನನ್ನು ಸಮಾಧಿಯಿಂದ ದೇವರು ಹೊರಗಡೆ ತಗೊಂಡು ಬಂದಿದೆ ತಡ, ಇಷ್ಟು ದಿವಸ ಯೇಸು ಕ್ರಿಸ್ತನನ್ನು ವಿರೋಧಿಸ್ತಾ ಇದ್ದಂಥ ಒಂದು ದೊಡ್ಡ ಗುಂಪು ಜನ ಕ್ರಿಸ್ತನ ಕಡೆಗೆ ಬಂದುಬಿಟ್ರು. ಮೆಸೇಜ್ ಅರ್ಥ ಆಗ್ತಾ ಇದೆ ನಿಮಗೆ? ಅನುಭವಿಸಿದ ಒಂದು ಕುಟುಂಬ ಸಮಸ್ಯೆ, ಲಾಭ ಪಡೆದಿದ್ದು ಅನೇಕ ಕುಟುಂಬ. ಈಗ ಕಣ್ಣೀರು ಹಾಕಿದ್ದು ಒಂದು ವ್ಯಕ್ತಿ, ಸಂತೋಷ ಅನುಭವಿಸ್ತಾ ಇರೋ ಹಲವರು. ನಿನ್ನ ಒಂದು ಮನೆಯೊಳಗಡೆ ಒಂದು ಬಿಡುಗಡೆ ನಡೆದರೆ ಸಾಕು, ನಿನ್ನ ಗ್ರಾಮದಲ್ಲಿ ದೇವರ ಪ್ರವೃತ್ತಿ ಕಾಣ ಮಾಡ್ತಾನೆ. ನೀನು ಇವತ್ತು ನೋವು ಅನುಭವಿಸುವ ನಿನ್ನೊಟ್ಟಿಗೆ ಯಾರೂ ಇಲ್ಲ, ಆದರೆ ನೀನು ಬ್ರ್ಯಾಕೆಟ್ ಓಪನ್ ಆಗಿ ಹೊರಗಡೆ ಬರುವಾಗ ನಿನ್ನೊಟ್ಟಿಗೆ ಹರ್ಷಗೊಳ್ಳುವುದಕ್ಕೆ, ಸಂತೋಷಗೊಳ್ಳುವುದಕ್ಕೆ ಒಂದು ದೊಡ್ಡ ಗುಂಪು ಜನ ಇರ್ತಾರೆ. ಆದ್ದರಿಂದ ಈಗ ಅನುಭವಿಸ್ತಿರುವಂಥ ಈ ಬ್ರ್ಯಾಕೆಟ್ ಪಿರಿಯಡು ನಿನ್ನ ನಷ್ಟಕ್ಕಲ್ಲ, ನಿನ್ನ ನಾಶಕ್ಕೆ ಅಲ್ಲ, ನಿನ್ನನ್ನು ಹಾಳು ಮಾಡಲಿಕ್ಕೆ ಅಲ್ಲ, ನಿನ್ನ ಆರಾಧನೆ ಮಾಡುವ ನಿನ್ನ ದೇವರ ನಾಮದ ಮಹಿಮೆಯನ್ನು ಊರೊಳಗಡೆ ಪ್ರಕಟಪಡಿಸಲಿಕ್ಕೆ ಬೇಕಾಗಿ, ಕುಟುಂಬದೊಳಗಡೆ ಪ್ರಕಟಿಸಲಿಕ್ಕೆ ಬೇಕಾಗಿ, ನಿನ್ನನ್ನು ಗೇಲಿ ಮಾಡಿದವರ ಮುಂದೆ ಅವರು ಯಾರು ಅಂತ ತೋರಿಸಿಕೊಳ್ಳಲಿಕ್ಕೆ ಬೇಕಾಗಿ ಕರ್ತನು ಬ್ರ್ಯಾಕೆಟ್ಟಿನಿಂದ ನಿನ್ನನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇದು ಯಾರು ಹಾಕಿದ ಬ್ರ್ಯಾಕೆಟು? ಇದೀಗ ಯಾರು ಹಾಕಿದ ಬ್ರ್ಯಾಕೆಟ್ ಅಂತ ನಾನು ಹೇಳಿ ಕಳಿಸಿದೆ ನಿಮಗೆ? ಇದೀಗ ಯಾರು ಹಾಕಿದ್ದು? ಬೆಥಾನಿಯದ ಕುಟುಂಬದ ಮೇಲೆ ಬ್ರ್ಯಾಕೆಟ್ ಹಾಕಿದ್ದು ಯಾರು? ಯೇಸುವ? ದೇವರ? ಅಲ್ಲ, ಮತ್ತೆ ಯಾರು? ಸೈತಾನು. ಅವನು ಬ್ರ್ಯಾಕೆಟ್ ಹಾಕುವಾಗ ಅವನು ಭಯಂಕರ ಪ್ಲ್ಯಾಂಡ್ ಆಗಿ ಅವನು ಬ್ರ್ಯಾಕೆಟ್ ಹಾಕ್ತಾನೆ. ಅರ್ಥ ಆಯ್ತಾ ಈಗ? ಅದರಲ್ಲಿ ಇನ್ನು ತುಂಬ ಆಳವಾದ ಮೆಸೇಜ್ಗಳೆಲ್ಲ ಇದೆ, ಅದು ಬೇಡ. ನಾವು ಮಾತಾಡುವಂಥ ವಿಷಯದಲ್ಲಿ ಮುಗಿಸ್ಬಿಡೋಣ. ಒಂದು ಮನುಷ್ಯನ ಜೀವನದ ಮೇಲೆ ಬ್ರ್ಯಾಕೆಟ್ ಆಗಲಿಕ್ಕೆ 2 ಶಕ್ತಿಗಳಿದೆ. ಯಾರಲ್ಲ ನಾನು ಹೇಳಿದೆ? ಒಂದು ಇಹಲೋಕದ ಅಂಧಕಾರದ ಶಕ್ತಿ ಅಥವಾ ದುಷ್ಟಾತ್ಮ ಸೇನೆ ಅಥವಾ ಸೈತಾನ್. ಇನ್ನೊಂದು ನಿನ್ನನ್ನು ಸೃಷ್ಟಿ ಮಾಡಿದ ದೇವರಿಗೆ ನಿನ್ನ ಜೀವನದ ಮೇಲೆ ಬ್ರ್ಯಾಕೆಟ್ ಹಾಕಲಿಕ್ಕೆ ಅಧಿಕಾರ ಉಂಟು. ಅಲ್ಲೆಲುಯ್ಯ. ಆಮೇಲೆ ಹೇಳಲಿಲ್ಲ? ಆಮೇಲೆ ದೇವರು ಬ್ರ್ಯಾಕೆಟ್ ಹಾಕಿದಂಥ ಒಂದು ಚರಿತ್ರೆ, ಒಂದು ಘಟನೆಯನ್ನು ತಿಳಿಸ್ತೇನೆ. ಶಮೂವೇಲ ಪ್ರವಾದಿಯ ಪುಸ್ತಕ ನಿಮಗೆ ಓದಿದರೆ ಅದು ಗೊತ್ತು. ಎಲ್ಕಾನ ಎಂಬ ಮನುಷ್ಯನಿಗೆ 2 ಹೆಂಡಿರು. ಯಾರಲ್ಲ? ಅನ್ನ ಮತ್ತು ಪೆನಿನ್ಯ. ಪೆನಿನ್ಯಳಿಗೆ ಮಕ್ಕಳು ಹುಟ್ಟಿತು, ಹನ್ನಳಿಗೆ ಮಕ್ಕಳು ಇರಲಿಲ್ಲ. ನೀವದು ಓದಿಕೊಂಡು ಬರುವಾಗ ನಿಮಗೆ ಅದು ಅದರಲ್ಲಿ ಇರದೆ ಆ ಬ್ರ್ಯಾಕೆಟ್ ಹಾಕಿದ್ದು ಯಾರು ಅಂತ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ. ಸುಮಾರು ವರ್ಷ ಈ ಹನ್ನಳು
ಪೆನನ್ಯಳ ಚುಚ್ಚು ಮಾತನ್ನು ಕೇಳಿ 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 ಮನಸ್ಸು ನೋಯಿಸಿಕೊಂಡು ಹಿಂಗೆ ಇದ್ದಳು. ಆದರೆ ಅವಳು ಯಾವಾಗಲೂ ಕೂಡ ಆರಾಧನಾಲಯವನ್ನು ಮಾತ್ರ ತಪ್ಪಿಸ್ತಾ ಇರಲಿಲ್ಲ. ಒಂದನೇ ಪಾರ್ಟಿ ಬ್ರಾಕೆಟ್ ಹಾಕುವಾಗ ಆಲಯದ ಕಡೆ ಹೋಗಲಿಕ್ಕೆ ಮನಸ್ಸು ಬರಲ್ಲ. ಯಾರು ಯಾರು ಸೈತಾನು ನಿಮ್ಮ ಜೀವನದ ಮೇಲೆ ಬ್ರಾಕೆಟ್ ಹಾಕಿದರೆ ಉಂಟಾಗುವಂಥ ಒಂದು ಲಕ್ಷಣ, ನಿಮಗೆ ಆಲಯದ ಬಗ್ಗೆ ಯೋಚನೆ ಬರಲ್ಲ, ಸೇವಕರ ಬಗ್ಗೆ ನೆನಪು ಬರಲ್ಲ, ಪ್ರೇಯರ್ಗೆ ಹೋಗಬೇಕು ಅಂತ ಮನಸ್ಸು ಬರಲ್ಲ, ಮನೆಯಲ್ಲಿ ಬೈಬಲ್ ಇದೆ ಅಂತ ಕೂಡ ನಿಮಗೆ ನೆನಪು ಬರಲ್ಲ, ಚಾಪೆ ಎಲ್ಲೋ ಇಟ್ಟಿದ್ದೀವಿ ನೆನಪು ಬರಲ್ಲ, ಸಾಯಂಕಾಲ ಆದಾಗ ಮನೆ ಒರೆಸಿ ಗುಡಿಸಿ ಪ್ರಾರ್ಥನೆ ಕೂತ್ಕೊಳ್ಳೋ ನೆನಪು ಬರಲ್ಲ. ಯಾಕೆಂದರೆ ಅವನು ಹಾಕಿದ ಬ್ರಾಕೆಟು ನಿನ್ನ ಆತ್ಮೀಕತೆಯನ್ನು ಬಂಧಿಸಲಿಕ್ಕೆ ಬೇಕಾಗಿ ಹಾಕಿರೋ ಬ್ರಾಕೆಟು. ಆದ್ದರಿಂದ ನಿನಗೆ ದೇವರ ಕಡೆಗೆ ತಿರುಗಲಿಕ್ಕೆ ಬೇಕಾಗಿ ಮನಸ್ಸು ಕೊಡುವುದೇ ಇಲ್ಲ ಅದು. ಆದರೆ ದೇವರು ಹಾಕುವ ಬ್ರಾಕೆಟ್ನ ಏನು ವಿಶೇಷತೆ ಏನು ಅಂತ ಹೇಳಿದ್ರೆ, ಬ್ರಾಕೆಟಲ್ಲಿ ಇರುವಾಗಲೂ ಕೂಡ ದೇವರ ಬಗ್ಗೆ ಆಸಕ್ತಿ ಜಾಸ್ತಿ ಇರ್ತದೆ. ಆಗ ನಿಮಗೆ ದೇವರು ನಿಮ್ಮ ಜೀವನವನ್ನು ಪರಿಶೋಧಿಸುವಾಗ ದೇವರು ಬ್ರಾಕೆಟ್ ಹಾಕಿದ್ದಾರಾ ಅಥವಾ ಇಹಲೋಕದ ಅಂಧಕಾರದ ಶಕ್ತಿಗಳು ಬ್ರಾಕೆಟ್ ಹಾಕಿದ್ದಾರೆ ಎಂಬುದನ್ನು ಪರೀಕ್ಷೆ ಮಾಡಲಿಕ್ಕಿರುವಂಥ ಒಂದು ಮಾನದಂಡ. ಕಷ್ಟದಲ್ಲಿ, ತುಂಬ ಕಷ್ಟದಲ್ಲಿ ಇರುವಾಗಲೂ ಕೂಡ ಬಹಳ ಆಸಕ್ತಿ ಉಳ್ಳವರಾಗಿ ನೀವು ಪ್ರಾರ್ಥಿಸೋದ್ರಲ್ಲಿ, ಆರಾಧನೆ ಮಾಡೋದ್ರಲ್ಲಿ, ಉಪವಾಸ ಮಾಡೋದ್ರಲ್ಲಿ, ವಾಕ್ಯ ಓದೋದ್ರಲ್ಲಿ, ಸಭೆಗೆ ಬರೋದ್ರಲ್ಲಿ, ಸೇವಕರೊಟ್ಟಿಗೆ ಕೈ ಜೋಡಿಸೋದ್ರಲ್ಲಿ ನೀವು ಉತ್ಸುಕತೆ ಉಳ್ಳವರಾಗಿದ್ದರೆ ನಿಮ್ಮ ಬ್ರಾಕೆಟಿನ ಹಿಂದೆ ಪ್ರವರ್ತಿಸ್ತಾ ಇರುವುದು ದೇವರು. ನಿಮಗೆ ಆಲಯಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಬಂತು, ಪ್ರಯಾಸದಲ್ಲಿದ್ದೀವಿ, ರೋಗದಲ್ಲಿದ್ದೀವಿ, ಆಲಯದ ಕಡೆಗೆ ಯೋಚನೆ ಬರ್ತಾ ಇಲ್ಲ, ಪ್ರೇಯರ್ ಮಾಡಬೇಕು ಅಂತಿಲ್ಲ, ಪಾಸ್ಟಿಗೆ ಒಂದು ಫೋನ್ ಕಾಲ್ ಮಾಡಬೇಕು ಅಂತಿಲ್ಲ, ಪಾಸ್ಟರ್ ಫೋನ್ ಮಾಡಿದ್ರು ಎತ್ತಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ವಿಶ್ವಾಸಿಗಳು ಮನೆಗೆ ಬರೋದು ಆಗ್ತಾ ಇಲ್ಲ, ಮನೆಯೊಳಗಡೆ ಬೈಬಲ್ ವಾಕ್ಯ ಯಾರಾದರೂ ಹೇಳಿದ್ರೆ ನಿಮಗೆ ಅಸಮಾಧಾನ ಆಗ್ತಾ ಇದೆ. ಹಾಗೆ ಅನುಭವದಲ್ಲಿ ನೀವು ಹಾದು ಹೋಗ್ತಾ ಇರೋದಾದರೆ ನಿಮ್ಮ ಮೇಲೆ ಬ್ರಾಕೆಟ್ ಹಾಕಿರೋದು ದೇವರಲ್ಲ, ದುಷ್ಟ ಸೈತಾನ. ಇದೇ ಎರಡನ್ನು ವಿವೇಚಿಸಲಿಕ್ಕಿರುವಂಥ ಒಂದು ಮಾನದಂಡ. ಈ ಹನ್ನಳು ಜೀವನದ ಮೇಲೆ ಬ್ರಾಕೆಟ್ ಇದ್ದರೂ ಕೂಡ ಯೆಹೋವನ ಭಕ್ತಿಯಲ್ಲಿ ಅವಳು ಶ್ರೇಷ್ಠವಾಗಿದ್ದಳು. ಆದ್ದರಿಂದ ಅನೇಕ ವರ್ಷ ಗತಿಸಿ ಹೋಯಿತು. ದೊಡ್ಡ ವೇದನೆಯೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡ್ರೂ ಕೂಡ ದೇವರ ಮುಂದೆ ಏನು ಗೋಳಾಡ್ತಾ ಇರಲಿಲ್ಲ. ಆದರೆ ಪೆನನ್ಯಳ ಮಕ್ಕಳು ದೊಡ್ಡವರಾಯಿತು. ಯಜ್ಞ ಅರ್ಪಿಸಲಿಕ್ಕೆ ಹೋಗೋ ದಾರಿಯಲ್ಲೆಲ್ಲ ಇವಳು ಗೇಲಿ ಮಾಡ್ತದಳು. ಯಾರು? ಪೆನನ್ಯ. ಆಗ ಇವಳು ಯೋಚನೆ ಮಾಡಿದ್ವಿ, ಎಷ್ಟು ವರ್ಷ ಅಂತ ಇನ್ನಿಗೆ ಅವಮಾನ ಸಹಿಸೋದು, ಒಂದು ತೀರ್ಮಾನ ಆಗಬೇಕು, ನನಗೆ ಒಂದು ಮಗು ಬೇಕೇ ಬೇಕು, ನನಗೊಂದು ಮಗು ಬೇಕೇ ಬೇಕು ಅಂತ ಹೇಳಿಕೊಂಡು ಅವಳು ಬಂದು ಯೆಹೋವನ ಆಲಯದಲ್ಲಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿತು. ಆ ಪ್ರಾರ್ಥನೆಯಲ್ಲಿ ದೇವರು ಬ್ರಾಕೆಟ್ ಒಡೆದು ಹೊರಗಡೆ ತಂದ ಪ್ರವೃತ್ತಿಯ ಹೆಸರೇ ಶಮುವೇಲನು. ಆಮೇನ್. ಇನ್ನು ನಾನು ಹೇಳ್ತೀನಿ, ದುರಾತ್ಮನು ಬ್ರಾಕೆಟ್ ಹಾಕೋದು ನಿಮ್ಮನ್ನು ದೇವರಿಂದ ದೂರ ಮಾಡಲಿಕ್ಕೆ, ದೇವರು ಬ್ರಾಕೆಟ್ ಹಾಕೋದು ನಿಮ್ಮನ್ನು ದೇವರ ಹತ್ತಿರ ಹತ್ತಿರ, ಇನ್ನೂ ಹತ್ತಿರ, ಇನ್ನೂ ಹತ್ತಿರ, ಇನ್ನೂ ಹತ್ತಿರ, ಇನ್ನೂ ಹತ್ತಿರ, ಇನ್ನೂ ಹತ್ತಿರ, ಇನ್ನೂ ಸ್ವಲ್ಪ ಕೂಡ ಹತ್ತಿರ, ಇನ್ನೊಂದು ಸ್ವಲ್ಪ ಕೂಡ ಹತ್ತಿರ ಸೇರಿಸಲಿಕ್ಕೆ ಬೇಕಾಗಿ ಬ್ರಾಕೆಟ್ ಹಾಕ್ತಾನೆ. ಅದು ಮಾತ್ರ ಅಲ್ಲ, ನಿನಗೆ ಹಾಕಿದ ಬ್ರಾಕೆಟ್ ದೇವರು ಓಪನ್ ಮಾಡಿ ಹೊರಗಡೆ ತರುವಾಗ ನಿನ್ನ ಮುಖಾಂತರ ಅನೇಕರು ಕೂಡ ಕರ್ತನ ಹತ್ರಕ್ಕೆ ಬರ್ತಾರೆ. ಶಮುವೇಲನು ಬೇಕು ಎಂಬುದು ಹನ್ನಳಿಗೆ ಗೊತ್ತಾಗಿದೆ ಯಾವಾಗ? ನನಗೊಂದು ಗಂಡು ಮಗು ಬೇಕು, ನನ್ನ ಬಂಜತನ ನೀಗಿಸಬೇಕು ಅಂತ ಅವಳಿಗೆ ಗೊತ್ತಾಗಿದೆ ಯಾವಾಗ? ಆಲಯದಲ್ಲಿ ಯಜ್ಞ ಅರ್ಪಿಸಲಿಕ್ಕೆ ಹೋದಾಗ ಆಲಯದಲ್ಲಿ ಹೋಗಿಬಿಟ್ಟು ಬಾಗಿಲಲ್ಲಿ ಕೂತುಕೊಂಡು ಯಾಜಕನ ಮುಂದೆ ಕೂತುಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳೆ. ಆದರೆ ಈ ಶಮುವೇಲನು ಬೇಕು ಅಂತ ದೇವರು ಪ್ಲಾನ್ ಮಾಡಿದ್ವಿ ಯಾವಾಗ? ಅದಕ್ಕೆ ಯಾವಾಗ ಯೆಹೋವನು ತನ್ನ ಆಲಯದ ಸೇವೆಗೆ ಒಬ್ಬ ದಾರ್ಶನಿಕ ಬೇಕು ಅಂತ ದೇವರು ಪ್ರೋಗ್ರಾಮ್ ಪ್ಲಾನ್ ಮಾಡಿತೋ ಆವತ್ತೇ ಅವಳ ಮೇಲೆ ಯೆಹೋವನು ಬ್ರಾಕೆಟ್ ಹಾಕಿಬಿಟ್ಟ. ಪ್ರೈಸ್ ದಿ ಲಾರ್ಡ್. ಆಸ್ ಯೂಶುವಲ್ ಆಗಿ ಈಗ ಮದುವೆ ಆಗಿ ಮಕ್ಕಳಾಗಲಿಕ್ಕೆ ಶುರುವಾಗಿದ್ದರೆ ಈಗ ಅಣ್ಣಳ ಮಕ್ಕಳಿಗೆ ದೊಡ್ಡವರಾಗಿ ಪೆರಣ್ಣ ಮಕ್ಕಳ ಥರ ಓಡಾಡ್ತಾ ಇರಬೇಕಾಯ್ತಲ್ಲ. ದೇವರು ಹೇಳಿದನೋ, ನನಗೊಂದು ಪ್ಲ್ಯಾನ್ ಇದೆ, ನನಗೆ ಅವಶ್ಯಕತೆ ಇದೆ, ನನಗೆ ಕೆಲವು ಕಾರ್ಯಗಳು ನಡೀಲಿಕ್ಕಿದೆ, ನೀವು ನಿಮ್ಮ ಕಾರ್ಯ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಉಂಟು ಕೆಲವು ಕಾರ್ಯಗಳು, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಲ್ರಿ ನೀವು, ನನಗೂ ಕೂಡ ಯೋಚನೆ ಮಾಡಲಿಕ್ಕೆ ಕಾರ್ಯಗಳಿದೆ. ನನ್ನ ಏನೇ ಯೋಚನೆಗಳು ನಾನು ಭೂಲೋಕದಲ್ಲಿ ಫುಲ್ಫಿಲ್ ಮಾಡಬೇಕಾದರೂ, ನಾನು ಯಾವುದೇ ನನ್ನ ಪ್ರೋಗ್ರಾಮ್ಗಳನ್ನು ಭೂಮಿ ಮೇಲೆ ಇಂಪ್ಲಿಮೆಂಟ್ ಮಾಡಬೇಕಾದರೂ ಕೂಡ ನನಗೆ ನಾನು ಆರಿಸಿಕೊಳ್ಳುವಂಥ ನನ್ನ ಮನುಷ್ಯ ಬೇಕು. ನಾನು ಕ್ರಿಯೇಟ್ ಮಾಡಿದ, ನಾನು ಸೃಷ್ಟಿ ಮಾಡಿದ, ನನ್ನ ಕೈಗಳೊಳಗಡೆ ಸುರಕ್ಷಿತವಾಗಿರುವ, ನನ್ನ ಆಲೋಚನೆ ಪ್ರಕಾರವಾಗಿ ನಾನು ಮಾಡುವಂಥ ಒಂದು ವ್ಯಕ್ತಿ ನನಗೆ ಬೇಕು.
ಅದಕ್ಕೋಸ್ಕರ ಯೆಹೋವನು ಮಾಡಿದ ಕಾರ್ಯ, ಹನ್ನಳ ಹೊಟ್ಟೆಯನ್ನು ಬ್ರಾಕೆಟ್ ಹಾಕಿ ಕೂರಿಸ್ಬಿಟ್ರು. ಕರೆಕ್ಟ್ ಆಲಯದ ಸೇವೆಗೆ ಯಾವಾಗ ಭಕ್ತನು ನಿಂತುಕೊಳ್ಬೇಕಾದ ಸಮಯ ಬಂತು, ಅಷ್ಟರೊಳಗಡೆ ಶಮೂವೇಲನನ್ನ ದೇವರು ಜನ್ಮ ಕೊಟ್ಟು ಅವನು ಬೆಳೆದು ಅವನು ಆಲಯದ ಸೇವೆಗೋಸ್ಕರ ಬಂದು ನಿಲ್ಲುವ ಹಾಗೆ ಯೆಹೋವನು ಮಾಡಿಬಿಟ್ಟನು. ಅದು ಮಾಡಿದ್ರಿಂದ ಉಂಟಾದ ಪ್ರಯೋಜನ ಏನು ಗೊತ್ತಾ? ಇಸ್ರಾಯೇಲ್ ಚರಿತ್ರೆಯಲ್ಲಿ ಯಾವತ್ತೂ ಕೂಡ ಅಳಿದು ಹೋಗದೇ ಇರುವಂಥ ಒಂದು ವ್ಯಕ್ತಿತ್ವವನ್ನು ಬೈಬಲಲ್ಲಿ ಪ್ರತಿಷ್ಠಿಸಲ್ಪಟ್ಟ ಏಕ ವ್ಯಕ್ತಿಯ ಹೆಸರೇ ಶಮೂವೇಲ್ ಪ್ರವಾದಿ. ಹನ್ನಳು ಅನುಭವಿಸಿದಂಥ ನೋವುಗಳೆಲ್ಲ ನೋಡಿದರೆ, ಹನ್ನಳು ಅನುಭವಿಸಿದ ಅವಮಾನ ನೋಡಿದರೆ, ಹನ್ನಳನ್ನು ಮನುಷ್ಯರು ಮಾತಾಡಿದ ಚುಚ್ಚು ಮಾತುಗಳನ್ನು ನೋಡಿದರೆ ಅವಳು ಹೇಗೆ ಕಣ್ಣೀರು ಹಾಕಿ ಕಾಲ ಕಳೆಯಬೇಕಾಗಿತ್ತು. ಹೀಗೆ ಶಮೂವೇಲನ ಮುಖಕ್ಕೆ ನೋಡುವಾಗ ಹನ್ನಳು ಎಲ್ಲ ಮರೆತು ಬಿಡ್ತಾ ಇದ್ದಾಳೆ. ಶಮೂವೇಲನ ಮುಖವನ್ನು ನೋಡುವಾಗ ಅವಳಿಗೆ ಕಣ್ಣೀರಿಲ್ಲ, ಅವಳಿಗೆ ದುಃಖ ಇಲ್ಲ, ವೇದನೆ ಇಲ್ಲ. ಆದರೆ ಅವಳು ಎಲ್ಲದರಲ್ಲಿ ಕೂಡ ಅಭಿಮಾನ ಹೊಂದುತ್ತಾಳೆ. ಈಗೋ ಇಸ್ರಾಯೇಲ್ ಜನರನ್ನು ನಡೆಸಲಿಕ್ಕೆ ನನ್ನ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟಿ ಬಂದಾನೆ. ನಿನ್ನ ಮೇಲೆ ಕರ್ತನು ಬ್ರಾಕೆಟ್ ಹಾಕುವಾಗ, ನಿನ್ನ ಮೇಲೆ ನೀನು ಆರಾಧನೆ ಮಾಡುವ ದೇವರು ಬ್ರಾಕೆಟ್ ಹಾಕುವಾಗ, ನೀನು ನಿನ್ನ ಬಗ್ಗೆ, ನಿನ್ನ ಕುಟುಂಬದ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಸರ್ವಶಕ್ತನಾದ ದೇವರು ತನ್ನ ಕೈಗಳಿಂದ ಸೃಷ್ಟಿ ಮಾಡಿದ ಭೂಲೋಕದ ಸಮಸ್ತ ಜನರನ್ನು ಕೂಡ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಯೆಹೋವನು ನೋಡ್ತಾ ಇರಬೇಕಾದ್ರೆ ಇಸ್ರಾಯೇಲ್ ಜನರನ್ನು ನಡೆಸಲಿಕ್ಕೆ ಇನ್ನೊಬ್ಬ ಮನುಷ್ಯ ಇಲ್ಲ. ಆಲಯದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಮಾಡಲಿಕ್ಕೆ ಒಂದು ಸೇವಕ ಇಲ್ಲ. ಸೇವಕನಾಗಿ ನಾನು ಆರಿಸಿಕೊಂಡಂತ ಏಲಿ ಅವನು ಮುದುಕನಾಗಿ, ಕಣ್ಣು ಕಾಣದವನಾಗಿ, ಅವನ ಮಕ್ಕಳು ದಾರಿ ತಪ್ಪಿ ನನ್ನ ಸೇವೆಯನ್ನು, ನನ್ನ ಆಲಯವನ್ನು, ನನ್ನ ಆರಾಧನೆಯನ್ನು, ನನ್ನ ಕಾರ್ಯಕ್ರಮಗಳನ್ನು, ನನ್ನ ಸಂಪ್ರದಾಯಗಳನ್ನು ಅವಮಾನ ಮಾಡಿ, ನಿಂದಿಸಿ, ಅಶುದ್ಧ ಮಾಡಿ, ಕೆಟ್ಟದು ಮಾಡ್ತಾ ಇದ್ದಾರೆ. ಅಯ್ಯೋ, ಈಗಾದರೆ ನನ್ನ ಜನರನ್ನು ನಡೆಸುವವರು ಯಾರೋ? ಇಸ್ರಾಯೇಲ್ ಜನ ಯಾರಾದರೂ ಹೋಗಿ ಯೆಹೋವನ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ, ದೇವರೇ ನಮಗೆ ನಡೆಸಲಿಕ್ಕೆ ಒಬ್ಬ ಮನುಷ್ಯನನ್ನು ಕೊಡು ಅಂತ ಹೇಳಿದ್ರ? ಶಮೂವೇಲನ ಹತ್ರ ಹೋಗಿಬಿಟ್ಟು ಇಸ್ರಾಯೇಲ್ ಜನ ಹೇಳಿದ್ರು, ನಮಗೆ ನಮ್ಮನ್ನು ನಡೆಸಲಿಕ್ಕೆ ಯಾರನ್ನು ಕೊಡಿ ಅಂತ? ಅರಸರನ್ನು ಕೊಡಿ ಅಂತ ಹೇಳಿದ್ರು. ನಮಗೆ ಆಲೋಚನೆ ಹೇಳಿಕೊಡ್ಲಿಕ್ಕೆ ಬೇಕಾದ ಒಂದು ಭಕ್ತನನ್ನು, ಒಂದು ಅಭಿಷಕ್ತನನ್ನು ಕೊಡಿ ಅಂತ ಒಬ್ಬರಾದರೂ ಯೆಹೋವನ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಆದರೆ ದೇವರು ಜನರ ಕಷ್ಟ ನೋಡುವ ದೇವರು ಅವರಿಗೋಸ್ಕರ ಅಭಿಷಕ್ತನನ್ನು ಅವನು ಬ್ರಾಕೆಟ್ ಹಾಕಿ ಅದರೊಳಗಿಂದ ಹೊರಗಡೆ ತಂದು ತೋರಿಸಿಕೊಟ್ಟ. ಮಕ್ಕಳೇ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಿ, ಆದರೆ ನಾನು ಸಮಸ್ತರನ್ನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಇಷ್ಟು ಒಳ್ಳೆಯ ದೇವರು ಎಲ್ಲಿದ್ದಾರೆ ಬೇರೆ? ಇವರ ಹಾಗೆ ಕಾರ್ಯಗಳನ್ನು ಮುಂಚಿತವಾಗಿ ಕಾಣುವಂಥ, ಇವರ ಹಾಗೆ ಒಂದೊಂದು ಪ್ರೋಗ್ರಾಮ್ಗಳನ್ನು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಹಂತ ಹಂತವಾಗಿ ಅದನ್ನು ಪೂರ್ಣತೆಗೆ ತಂದು ಕೊನೆಗೆ ನಮಗೆ ಆಶೀರ್ವಾದವಾಗಿ ನಮ್ಮ ಮುಖಾಂತರ ಸಾವಿರಾರು ಜನರಿಗೆ ಆಶೀರ್ವಾದವಾಗುವ ಹಾಗೆ ಮಾಡುವ ಬೇರೊಬ್ಬರು ಯಾರಿದ್ದಾರೆ? ಅದಕ್ಕೆ ವಾಕ್ಯ ಹೇಳ್ತಾ ಇರೋದು, ಹೋನೇ ನಿನಗೆ ಸಮಾನರು ಯಾರು? ದೇವರ ಬ್ರಾಕೆಟ್ ಒಳಗಡೆ ನೀನು ವೇದನೆ ಅನುಭವಿಸಿದರೆ ಅದು ನಿನ್ನ ಆಶೀರ್ವಾದಕ್ಕೆ. ದೇವರು ಕರ್ತನು ಬ್ರಾಕೆಟ್ ಹಾಕಿ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಕೆಳಮಟ್ಟಕ್ಕೆ ಅಥವಾ ಸ್ವಲ್ಪ ಸೋಲಿಗೆ ಅಥವಾ ಸ್ವಲ್ಪ ಕುಗ್ಗುವಿಕೆಗೆ ಹೋದರೆ ನೀವು ಚಿಂತೆ ಮಾಡಬೇಡ್ರಿ, ಅದು ನಿಮ್ಮನ್ನು ಅತ್ಯಂತ ಅಧಿಕವಾಗಿ ಮೇಲೆ ಕೆತ್ತಲಿಕ್ಕೆ ಬೇಕಾಗಿ. ನೀನು ಬಂದು ಆಲಯದಲ್ಲಿ ಬಂದು ಆರಾಧನೆ ಮಾಡಿ ಸಂತೋಷವಾಗಿ ಕೂತರೆ ನೀನು ನಿನ್ನ ಮನೆಯವರಿಗೆ ಮಾತ್ರ ನಿನ್ನ ಬಗ್ಗೆ ಗೊತ್ತಾಗುತ್ತದೆ. ಆದರೆ ನೀನು ನೋವು ತಿಂದು ಬ್ರಾಕೆಟ್ ಒಳಗಡೆ ಹಾದು ಹೋಗಿ ದೇವರು ಕೊಡುವಂಥ ಅನುಭವಗಳಲ್ಲಿ ದಾಟಿ ಹೋಗಿ ಹೊರಗಡೆ ಬರುವಾಗ ನೀನು ಮಾತ್ರ ಅಲ್ಲ ತಿಳಿಯುವುದು, ನಿನ್ನ ಹೊಟ್ಟೆಯಿಂದ ಹುಟ್ಟಿದಂಥ ತಲೆಮಾರಿನಿಂದ ಇಡೀ ಲೋಕ ನಿನ್ನನ್ನು ಕಂಡುಕೊಳ್ತಾರೆ, ನಿನ್ನನ್ನು ತಿಳ್ಕೊಳ್ತಾರೆ, ಅವರು ನಿನ್ನ ಬಗ್ಗೆ ಮಾತಾಡ್ತಾರೆ. ಆಗ ನಿನಗೆ ಗೊತ್ತಾಗ್ತದೆ, ನಾನು ಕಷ್ಟಪಟ್ಟಿದ್ದು, ನಾನು ಬ್ರಾಕೆಟ್ ಒಳಗಡೆ ಹೋಗಿದ್ದು ನನ್ನ ಒಳ್ಳೆಯದಕ್ಕಾಗಿ ಆಯಿತು, ನನ್ನ ಶುಭಕ್ಕೋಸ್ಕರವಾಗಿ ಆಯಿತು, ನನ್ನ ಸಂತೋಷಕ್ಕೆ ಬೇಕಾಗಿ ಆಯಿತು, ನನ್ನ ಆನಂದಕ್ಕಾಯಿತು. ನನ್ನ ದೇವರು ನನ್ನನ್ನು ಮರೆಯಲಿಲ್ಲ, ಅವರು ನನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡ್ರು ಅಂತ ಧೈರ್ಯವಾಗಿ ಹೇಳಲಿಕ್ಕೆ ದೇವರ ಅವಕಾಶ ಕೊಡುವಾತನಾಗಿದ್ದಾನೆ. ನನ್ನನ್ನು ಕೇಳುತ್ತಿರುವಂಥ ಪ್ರಿಯರೇ, ಯಾರು ಈ ಎರಡು ಅನುಭವಗಳಲ್ಲಿ ಹಾದು ಹೋಗ್ತಾ ಇದ್ದೀರಿ ಎಂಬುದನ್ನು ಇವತ್ತು ನಿಮ್ಮ ಆತ್ಮವನ್ನು ಶೋಧನೆ ಮಾಡಿಕೊಳ್ಳಿರಿ.
ಕುಟುಂಬದಲ್ಲಿ ಕಣ್ಣೀರು, ವೇದನೆ, ದುಃಖದಲ್ಲಿ ಹಾದು ಹೋಗಿ ಯಾವುದಕ್ಕೂ ಕೂಡ ಮನಸ್ಸಿಲ್ಲದೆ, ದೇವರ ಕಡೆಗೆ ಬರಲಿಕ್ಕೆ ಆಗದೆ, ಆಲಯದ ಕಡೆಗೆ ಮನಸ್ಸು ಕೊಡಲಿಕ್ಕೆ ಆಗದೆ, ಪ್ರಾರ್ಥನೆ ಕಡೆಗೆ ಮನಸ್ಸು ಕೊಡಲಿಕ್ಕೆ ಆಗದೆ, ಪಾಸ್ಟರ್ನ ಮಾತಾಡಿಸಲಿಕ್ಕೆ ಆಗದೆ, ಉಪವಾಸ ಮಾಡಲಿಕ್ಕಾಗದೆ, ಸತ್ಯವೇದ ಗ್ರಂಥದ ಕಡೆಗೆ ಮನಸ್ಸು ತಿರುಗದೆ ಇರುವುದಾದರೆ ನಿಮ್ಮ ಮನಸ್ಸನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಬಂಧಿಸಿಟ್ಟಿರುವುದು ಮನುಷ್ಯರಲ್ಲ, ದೇವರು ಅಲ್ಲ, ಸೈತಾನು. ಅವನ್ನು ಹೊಡೆಯಲಿಕ್ಕೆ ಬೇಕಾಗಿ ಒಂದೇ ಮಾರ್ಗ, ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ. ನಿಮ್ಮ ಬ್ರಾಕೆಟ್ ಅನ್ನು ಹೊಡಿಲಿಕ್ಕೆ ಈ ಪ್ರಪಂಚದಲ್ಲಿ ಸಾಮರ್ಥ್ಯ ಇರುವ ಒಬ್ಬನು ಮಾತ್ರ ಇದ್ದಾನೆ, ಆತನ ಹೆಸರೇ ನಸರತಿನ ಯೇಸು. ಯಾವ ಜಾತಿಯಾಗಿರಲಿ, ಯಾವ ಧರ್ಮವಾಗಿರಲಿ, ಯಾವ ಭಾಷೆ ಆಗಿರಲಿ, ಯಾವ ಕುಲವಾಗಿರಲಿ, ಯಾವ ಗೋತ್ರವಾಗಿರಲಿ, ಮನುಷ್ಯರಾಗಿ ಭೂಲೋಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರ ಜೀವನದ ಬ್ರಾಕೆಟ್ ಅನ್ನು ಹೊಡೆದು ಹೊರಗಡೆ ತರಲಿಕ್ಕೆ ಸಾಮರ್ಥ್ಯ ಇರುವ ಒಬ್ಬನಿದ್ದಾನೆ, ಆತನ ಹೆಸರೇ ಯೇಸು. ಆತನೊಬ್ಬನೇ ನಮ್ಮ ಬ್ರಾಕೆಟ್ಗಳನ್ನು ಹೊಡೆದು ನಮ್ಮನ್ನು ವಿಶಾಲತೆಗೆ ತರುವಂಥ ದೇವರಾಗಿದ್ದಾನೆ. ಇನ್ನು ಕ್ರಿಸ್ತನನ್ನು ಆರಾಧನೆ ಮಾಡಿಕೊಂಡು ಭಕ್ತಿಯಲ್ಲಿ ನಿಂತಿರುವಂಥ ವಿಶ್ವಾಸಿಗಳಾಗಿರುವಂಥ ಆತ್ಮೀಕರ ಜೀವನದಲ್ಲಿ ಏನಾದರೂ ಒಂದು ಬ್ರಾಕೆಟ್ಟಿನ ಅನುಭವ ಇದ್ದರೆ, ನೀನು ಎಷ್ಟು ಪ್ರಾರ್ಥನೆ ಮಾಡಿದರೂ ನೀನು ಬಯಸುವಂಥ ಒಳಿತು ನಿನಗೆ ಬರ್ತಾ ಇಲ್ಲ, ಎಷ್ಟು ಸ್ತೋತ್ರ ಮಾಡಿ ಆರಾಧನೆ ಮಾಡಿ ಸಭೆಗೆ ಎಷ್ಟು ಕಾಣಿಕೆ ಕೊಟ್ಟರು ಕೂಡ ನೀನು ಆ ಬಯಸುವಂಥ ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೀತಾ ಇಲ್ಲ, ಏನೋ ಒಂಥರ ಕೊರಗು ಕಾಣ್ತಾ ಇರೋದಂತ ಆದರೆ ಅದು ಯೆಹೋವನು ನಿನಗೆ ಹಾಕಿರುವಂಥ ಬ್ರಾಕೆಟು, ಅದು ನಿನ್ನ ನಾಶಕ್ಕೆ ಅಲ್ಲ, ನಿನಗೆ ಶುಭ ಮುಂದೆ ಬರ್ತಾ ಇದೆ. ಶ್ರೇಷ್ಠವಾದ್ದು, ನೀನು ಕೇಳಿದಕ್ಕಿಂತಲೂ ಮಿಗಿಲಾದುದು, ನೀನು ಆಲೋಚಿಸಕ್ಕಿಂತಲೂ ಮಿಗಿಲಾದುದು ನಿನ್ನ ಜೀವನದಲ್ಲಿ ಕೊಟ್ಟು ಕರ್ತನು ಬ್ರಾಕೆಟ್ ಹೊಡೆದು ನಿನ್ನನ್ನು ಹೊರಗಡೆ ತಂದು ಎಲ್ಲರ ಮುಂದೆ, ಸಭೆಯ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ, ಊರ ಮಧ್ಯದಲ್ಲಿ, ಜನಾಂಗದ ಮಧ್ಯದಲ್ಲಿ, ನಿನ್ನ ಕುಟುಂಬ ಸಮಸ್ತರ ಮಧ್ಯದಲ್ಲಿ ನಿನ್ನನ್ನು ಆಧರಿಸುವಂಥ ದೇವರು ನಿನ್ನ ಒಟ್ಟಿಗೆ ಇದ್ದಾನೆ ಎಂಬುದನ್ನು ಮರೆಯಬೇಡ್ರಿ. ಬ್ರಾಕೆಟ್ ಒಳ್ಳೆಯದೇ ಎಲ್ಲರಿಗೂ. ಜೀವನದಲ್ಲಿ ಬ್ರಾಕೆಟ್ ಬರುವಾಗ ಯಾರು ಸೋತು ಹೋಗಬೇಡ್ರಿ. ಜೀವನದಲ್ಲಿ ಬ್ರಾಕೆಟ್ ಬೀಳುವಾಗ ಯಾರು ಕೂಡ ಆತ್ಮಹತ್ಯೆ ಮಾಡಬೇಡ್ರಿ. ಜೀವನದಲ್ಲಿ ಬ್ರಾಕೆಟ್ ಬೀಳುವಾಗ ಯಾರು ಕೂಡ ಮನಸ್ಸು ಸೋತಿಕೊಂಡು ಒಬ್ಬರನ್ನೊಬ್ಬರು ನಿಂದಿಸಿಕೊಂಡು ಕಾಲ ಕಳೆಯಬೇಡ್ರಿ. ಒಳ್ಳೆಯ ಅವಕಾಶ ಇದೆ, ಕರ್ತನ ಆಲಯದ ಕಡೆಗೆ ತಿರುಗಿಕೊಳ್ಳಿರಿ. ಅವನಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಮಾಡುವುದಕ್ಕೆ ಅವನು ಸಾಮರ್ಥ್ಯವುಳ್ಳ ದೇವರಾಗಿದ್ದಾನೆ. ಅನೇಕರಿಗೆ ಜೀವನದ ಮೇಲೆ ಬ್ರಾಕೆಟ್ ಬೀಳುವಾಗ ಇದು ಏನಾಗ್ತಾ ಇದೆ ಎಂದು ಗೊತ್ತಿಲ್ಲದೆ ಅನೇಕರು ಆತ್ಮಹತ್ಯೆಗೆ ಹೋಗ್ತಾ ಇದ್ದಾರೆ. ಅನೇಕರು ಯೇಸು ಸ್ವಾಮಿಯನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅನೇಕರು ಸಭೆಯನ್ನು ವಿರೋಧಿಸ್ತಾ ಇದ್ದಾರೆ. ಅನೇಕರು ಸೇವೆ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅನೇಕರು ಸೇವಕರಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಅನೇಕರು ವಿಶ್ವಾಸಗಳನ್ನು ದೂಷಿಸ್ತಾ ಇದ್ದಾರೆ. ಹಾಗೆ ಯಾರು ಮಾಡಬೇಡ್ರಿ. ನಿಮ್ಮ ಮೇಲೆ ಬ್ರಾಕೆಟ್ ಬೀಳುವಾಗ ಯೆಹೋವನ ಹಾಕಿದ ಬ್ರಾಕೆಟು, ದುರಾತ್ಮನ ಹಾಕಿದ ಬ್ರಾಕೆಟು ಎಂಬುದನ್ನು ಗುರುತಿಸಿಕೊಂಡು ಯಾವುದಕ್ಕೆ ಯಾವುದರೊಟ್ಟಿಗೆ ನಿಂತುಕೊಳ್ಬೇಕು ಎಂಬುದನ್ನು ತಿಳಿಕೊಂಡು ದೇವರ ಆಲಯದಲ್ಲಿ ಬಂದು ಕರ್ತರನ್ನು ಆರಾಧನೆ ಮಾಡಿರಿ. ಪ್ರಾರ್ಥಿಸುವಂಥ ಗುಂಪು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ದೇವರ ಮುಂದೆ ಭಿನ್ನಹ ಮಾಡುವವರು ನಿಮ್ಮ ಕುಟುಂಬಕ್ಕಾಗಿ ಭಿನ್ನಯಿಸ್ತಾ ಇದ್ದಾರೆ. ಅವರ ಪ್ರಾರ್ಥನೆಗಳು ಯೆಹೋವನ ಸನ್ನಿಧಿಯಲ್ಲಿ ಕೇಳುವಾಗ ನಿನ್ನ ಮನೆಯೊಳಗಡೆ ಯೇಸು ಸ್ವಾಮಿ ಬಂದು ನಿನ್ನನ್ನು ಕಷ್ಟದಿಂದ ಹೊರಗಡೆ ತರ್ತಾನೆ, ಮರಣದಿಂದ ಹೊರಗಡೆ ತರ್ತಾನೆ, ಆಮೇಲೆ ಅಡಿಮತ್ತದಿಂದ ಹೊರಗಡೆ ತರ್ತಾನೆ, ನಿನ್ನ ಕೆಟ್ಟ ಚಟದಿಂದ ಹೊರಗಡೆ ತರ್ತಾನೆ, ಸಾಲದ ಸುಳಿಯಿಂದ ಹೊರಗಡೆ ತರ್ತಾನೆ, ರೋಗದಿಂದ ಹೊರಗಡೆ ತರ್ತಾನೆ. ನಿನ್ನ ಮರಣವನ್ನು ಬಿಚ್ಚಿ ನಿನಗೆ ನಿತ್ಯ ಜೀವವನ್ನು ಕೊಟ್ಟು ನಿನ್ನನ್ನು ಕಾಯಲಿಕ್ಕೆ ದೇವರು ನಿಮ್ಮ ಮನೆಯೊಳಗಡೆ ಬರುವಾತನಾಗಿದ್ದಾನೆ. ನೀನು ಇರುವ ಸ್ಥಳದಲ್ಲಿ ಮೊಣಕಾಲೂರಿ ಕೂತುಕೊಂಡು ಆರಾಧನೆ ಮಾಡಿ ನೋಡು, ಪ್ರಾರ್ಥನೆ ಮಾಡಿ ನೋಡು. ನಿಮ್ಮ ಮನೆಯೊಳಗಡೆ ಆತನ ಪ್ರಸರತೆ ಚಲಿಸ್ತಾ ಇರ್ತದೆ. ಆತನ ಸಾನ್ನಿಧ್ಯ ನೀನು ಕೂತಿರುವ ಮನೆಯೊಳಗಡೆ, ನೀನು ನಿಂತಿರುವ ಮನೆಯೊಳಗಡೆ, ನೀನು ಕೇಳುತ್ತಿರುವ ಸ್ಥಳದಲ್ಲಿ ಅವನ ಪ್ರಸರತೆ ಈಗ ಚಲಿಸ್ತಾ ಇದೆ. ಎಲ್ಲ ಕಣ್ಣುಗಳು ಮುಚ್ಚಿರಿ, ಕರ್ತನ ಕಡೆಗೆ ನೋಡೋರಾಗಿರೋಣ. ಎಲ್ಲ ಮನಸ್ಸುಗಳು ದೇವರ ಕಡೆಗೆ ತಿರುಗಿಸಿಕೊಳ್ಳಿರಿ. ನಿಮ್ಮ ಹೃದಯಗಳೆಲ್ಲ ಯೆಹೋವನ ಕಡೆಗೆ ತಿರುಗಿಸಿಕೊಳ್ಳಿರಿ. ನೀವು ಯಾವುದರಿಂದ ಬಳಲಿತಾ ಇದ್ದೀರಿ, ನೀವು ಯಾವ ವಿಷಯದಲ್ಲಿ ನೋವು ತಿರ್ತಾ ಇದ್ದೀರಿ, ಈಗ ಆ ವಿಷಯವನ್ನು ನೀವು ಆಲೋಚನೆ ಮಾಡಿ ಇದರ ಹಿಂದೆ ಪ್ರವರ್ತಿಸುವಂಥ ಶಕ್ತಿ ಯಾವುದು ಎಂಬುದನ್ನು ಈಗ ನೀವು ಅಲ್ಲೇ ಕುಳಿತುಕೊಂಡ ಸ್ಥಳದಲ್ಲಿ ನೀವು ಗುರುತಿಸಿಕೊಳ್ಳಿರಿ. ಅಶುದ್ಧ ಆತ್ಮವ ನಿಮ್ಮ ಜೀವಿತವನ್ನು ಆಟ ಆಡಿಸ್ತಾ ಇರುವುದಾದರೆ ಈಗ ಕರ್ತನ ಸಾನ್ನಿಧ್ಯವನ್ನು ಕೇಳಿಕೊಳ್ಳಿರಿ. ಇಲ್ಲ ದೇವರು ನಿಮ್ಮ ಜೀವನದ ಮೇಲೆ ಕೈ ಇಡ್ತಾ ಇರುವುದಾದರೆ ಅದು ಆತನ ಒಳ್ಳೆಯ ಉದ್ದೇಶ ನೆರವೇರಿಸಲಿಕ್ಕೆ ಎಂಬುದನ್ನು ತಿಳ್ಕೊಂಡು ಶಾಂತಚಿತ್ತರಾಗಿ ಆತನನ್ನು ಆರಾಧನೆ ಮಾಡಿರಿ. ಆತನು ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾಗಿ, ಶ್ರೇಷ್ಠವಾಗಿ ಸನ್ಮಾನಿಸಲಿಕ್ಕೆ ಬೇಕಾಗಿ ನಿನ್ನ ಮುಂದೆ ಆತನು ಬಂದು ನಿಂತಿದ್ದಾನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಅಲ್ಲ, ನಾ ಬರೀ ಮಣ್ಣೇ,
ಯಜಮಾನನು, ನಾನೇನು ಅಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಶಾರೋನಿನ ರೋಜಾ ತಗ್ಗೇನ ತಾವರೆ, ಶಾರೋನಿನ ರೋಜಾ ತಗ್ಗೇನ ತಾವರೆ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ನನ್ನ ಉಸಿರಲ್ಲಿ ಉಸಿರಾದವರೇ ನಿಮಗೆ ಆರಾಧನೆ. ನನ್ನ ಉಸಿರಲ್ಲಿ ಉಸಿರಾದವರೇ ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ನನ್ನಲ್ಲಿ ನೀನು ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ಮಹಿಮೆಯ ರಸ ನನ್ನೇಶು ರಾಜ, ಮಹಿಮೆಯ ರಸ ನನ್ನೇಶು ರಾಜ ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಅಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ನಾನೇನು ಅಲ್ಲ, ನಾ ಬರೀ ಮಣ್ಣೆ, ನೀನೇ ಯಜಮಾನನು. ಎಲ್ಲ
ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ದೇವರ ಸ್ವರ ಕೇಳ್ತಾ ಇರುವ ಭಕ್ತರೇ, ನಿಮ್ಮೊಂದಿಗೆ ಮಾತನಾಡಿದ ದೇವರು ನಿನ್ನ ಬಳಿ ನಿಂತಿದ್ದಾರೆ. ನೀವೆಷ್ಟು ದೂರದಲ್ಲಿ ಕೂತು ನಮ್ಮ ಶಬ್ದ ಕೇಳ್ತಾ ಇದ್ದೀರೋ, ಯಾವ ಸ್ಥಳದಲ್ಲಿ ಕುಳಿತು ನೀವು ದೇವರ ವಾಕ್ಯ ಶ್ರವಿಸ್ತಾ ಇದ್ದೀರೋ, ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದ ದೇವರು ಈಗ ನೀನು ನಿಂತಿರುವಂಥ ಸ್ಥಳದಲ್ಲಿ, ನೀನು ನಿಂತಿರುವಂಥ ಮನೆಯಲ್ಲಿ, ನೀನು ನಿಂತಿರುವಂಥ ನಿನ್ನ ಸ್ಥಳದಲ್ಲಿ ನಿನ್ನನ್ನು ಸೌಖ್ಯ ಮಾಡಲಿಕ್ಕೆ, ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ, ನಿನ್ನ ಬ್ರಾಕೆಟ್ ಓಪನ್ ಮಾಡೋದಕ್ಕೆ ಬೇಕಾಗಿ ಅವನು ನಿನ್ನ ಮುಂದೆ ಬಂದು ನಿಂತಿದ್ದಾನೆ. ಯಾರು ಅವನನ್ನು ಕಂಡುಕೊಳ್ತೀರಿ, ಯಾರು ಅವರನ್ನು ಸ್ವೀಕರಿಸಿಕೊಳ್ತೀರಿ, ಯಾರು ಅವರನ್ನು ಆಶ್ರಯಿಸಿಕೊಳ್ತೀರಿ, ಯಾರು ಅವರ ಮೇಲೆ ಭರವಸೆ ಇಡ್ತೀರಿ, ಈಗ ನಿನ್ನ ಜೀವನದಲ್ಲಿ ಅದ್ಭುತಗಳನ್ನು ಆತನ ಮಾಡುವಾತನಾಗಿದ್ದಾನೆ. ಇದುವರೆಗೆ ವೇದನೆ ಪಡ್ತಾ ಇತ್ತು, ಯಾವ ವಿಷಯಕ್ಕಾಗಿ ನಾವು ಈ ಸಮಸ್ಯೆಗೆ ಒಳಗಾಗಿದ್ದೀವಿ ಎಂದು ಗೊತ್ತಿಲ್ಲದೆ ನಿಂತಿದ್ದಂಥ ಕುಟುಂಬಗಳೇ, ನಿಮ್ಮೊಟ್ಟಿಗೆ ಇವತ್ತು ಹಗಲು ದೇವರು ಮಾತಾಡಿ ಆಯಿತು. ನಿನ್ನ ಸಮಸ್ಯೆಗೆ ಕಾರಣ ನಿನ್ನ ಗಂಡನಲ್ಲ, ನಿನ್ನ ಸಮಸ್ಯೆಗೆ ಕಾರಣ ನಿನ್ನ ಹೆಂಡತಿ ಅಲ್ಲ, ನಿನ್ನ ಸಮಸ್ಯೆಗೆ ಕಾರಣ ನಿನ್ನ ಮಕ್ಕಳಲ್ಲ, ನಿನ್ನ ಸಮಸ್ಯೆಗೆ ಕಾರಣ ನಿನ್ನ ಅತ್ತೆ ಅಲ್ಲ, ನಿನ್ನ ಸಮಸ್ಯೆಗೆ ಕಾರಣ ನಿನ್ನ ಮಾವನಲ್ಲ. ನಿನ್ನ ಮನೆಯೊಳಗಡೆ ಕೆಟ್ಟ ಶಕ್ತಿಗಳು ಬ್ರಾಕೆಟ್ ಹಾಕಿ ನಿನ್ನ ಜೀವನದ ಮೇಲೆ ಕತ್ತಲು ತಂದಿಟ್ಟದ್ದರಿಂದ ನೀನು ಇದುವರೆಗೆ ವೇದನೆಯಲ್ಲಿ ಹಾದು ಹೋಗ್ತಾ ಇದೆ. ಈಗೋ ಯೇಸು ಇವತ್ತು ನಿನ್ನ ಬ್ರಾಕೆಟ್ ಹೊಡೆದು ನಿನ್ನನ್ನು ಹೊರಗಡೆ ತರುವುದಕ್ಕೆ ಬೇಕಾಗಿ ನಿನ್ನ ಕುಟುಂಬದೊಳಗಡೆ ಬರ್ತಾ ಇದ್ದಾನೆ. ಅವನನ್ನು ಸ್ವೀಕರಿಸಿಕೋ. ಅವನು ನಿನ್ನ ಕಣ್ಣೀರು ನೋಡ್ತಾ ಇದ್ದಾನೆ, ಅವನು ನಿನ್ನ ಕೂಗನ್ನು ಕೇಳ್ತಾ ಇದ್ದಾನೆ, ಅವನು ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸ್ತಾ ಇದ್ದಾನೆ. ನಿನ್ನ ರೋಗದ ಕಾರಣ ಶತ್ರು ತಂದಿಟ್ಟಿರುವಂತ ಬಾಧೆ ಅದು ಇವತ್ತು ಹಗಲು ಕಾಲ ಕರ್ತರು ಬಿಚ್ಚುತ್ತಾ ಇದ್ದಾನೆ. ನಿನ್ನ ರೋಗಗಳಿಗೆ ವಾಸಿ ಆಗ್ತಾ ಇದೆ, ನಿನ್ನ ರೋಗಗಳಿಗೆ ವಾಸಿ ಆಗ್ತಾ ಇದೆ. ಯೆಹೋವನ ಶಬ್ದ ಕೇಳುವ ಮಕ್ಕಳೇ, ನಿನ್ನ ಹೃದಯವನ್ನು ತೆರೆದುಕೊಡಿ. ಅವನು ನಿನ್ನ ಹೃದಯಕ್ಕೆ ಬಂದು ವಾಸ ಮಾಡಲಿ, ಅವನು ನಿನ್ನ ಆತ್ಮದಲ್ಲಿ ಇಳಿದು ಬಂದು ವಾಸ ಮಾಡಲಿ. ಅವನು ನಿನಗೆ ನಿತ್ಯ ಜೀವವನ್ನು ಕೊಡ್ತಾ ಇದ್ದಾನೆ, ಅವನು ನಿನಗೆ ಮರಣವನ್ನು ತಪ್ಪಿಸ್ತಾ ಇದ್ದಾನೆ, ನಿನ್ನ ಕುಟುಂಬಕ್ಕೆ ಬೆಳಕನ್ನು ಕೊಡ್ತಾ ಇದ್ದಾನೆ. ದೇವರ ಮಹಿಮೆಯನ್ನು ಅನುಭವಿಸಿಕೊಂಡು ದೀರ್ಘಾಯುಷ್ಯದಿಂದ ಬಾಳಿ ಬದುಕಿರಿ, ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿರ್ರಿ, ಎಲ್ಲರ ಮುಂದೆ ತಲೆ ಎತ್ತಿ ನಡೆಯುವಂತಾಗಿರ್ರಿ. ಕಣ್ಣೀರು ದುಃಖ ನೀಗಿಸಿಕೊಂಡು ಸಮಾಧಾನ ಕೊಡುವ ದೇವರ ಮಾರ್ಗದಲ್ಲಿ ನಡೆಯಿರಿ. ಆತನು ನಿಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಸೇರಿಸಲಿಕ್ಕೆ ನಂಬಿಗಸ್ತನಾದ ದೇವರು ಆಗಿದ್ದಾನೆ. ಈ ವಾಕ್ಯಗಳಿಂದ ಯೆಹೋವನು ನಿಮ್ಮನ್ನು ಆಶೀರ್ವದಿಸುವಂತಾಗಲಿ. ಗಾಡ್ ಬ್ಲೆಸ್ ಯು.